Hi, dear friends. Welcome to DK's ಸಿಂಹಾವಲೋಕನ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್, ಸ್ಪೆಷಲಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಸರ್ವೇಯಿಂಗ್, ರೈಟ್? ಈ ಒಂದು ಹೊಸ ಒಂದು ಸಿಲೆಬಸ್ಸನ್ನು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ, ವಿತೌಟ್ ಫಿಯರ್. ಓಕೆ, because everything is easily available here, so you should not feel afraid of that new syllabus. Okay, yes, nodi, as of now we have finished all the classes basics. Oba non technical student means oba non technical student kuda ivaga oba technical student yav tara ಒಂದು ನಾಲೆಜ್ ಇರುತ್ತೆ ಆ ತರ ಇವಾಗ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಕೂಡ ನಾಲೆಜ್ ಬಂದಿದೆ. ಸರ್ ಬಂದಿದೆ ಸರ್, ನನಗಿನ್ನೂ ಬಂದಿಲ್ವಲ್ಲ ಸರ್? ಎಸ್, ಇಟ್ ಮೈಟ್ ಬಿ ಬಿಕಾಸ್ ಯು ಹ್ಯಾವೆಂಟ್ ಸೀನ್ ದೋಸ್ 7 ಕ್ಲಾಸಸ್. ಸೊ ಆ ಕ್ಲಾಸಸ್ ನೋಡಿಲ್ಲ ಅಂತಂದರೆ ನಿಮಗೆ ಈ ಒಂದು ಲೆಕ್ಚರ್ಸ್ ಅರ್ಥ ಆಗಲ್ಲ. ಸೊ ಪ್ಲೀಸ್ ಟ್ರೈ ಟು ಸಿ ದೋಸ್ 7 ಕ್ಲಾಸಸ್ ಇನ್ ದ ಪ್ಲೇ ಲಿಸ್ಟ್. ಹಾಗಂದ್ರೆ ಮಾತ್ರ ನಿಮಗೆ ಒಂದು ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ ಮುಂದೆ ಬರುವಂತಹ ಸಿಲೆಬಸ್ ಪಾಯಿಂಟರ್ಸ್ಗೆ, ರೈಟ್? ಎಸ್. As of now, many non-technical background students also said me that, sir, ನನಗೆ ಚೆನ್ನಾಗಿ ಅರ್ಥ ಆಗಿದೆ ಸರ್, ಭಾಳ ಡೆಪ್ತ್ ಆಗಿ ಅರ್ಥ ಆಗಿದೆ, ಐ ಕ್ಯಾನ್ ಏಬಲ್ ಟು ಸಾಲ್ವ್ ದ ಕ್ವಶನ್ಸ್ ಅಂತ ವೆರಿ ಕಾನ್ಫಿಡೆನ್ಸ್ ಇಂದ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ. ಸೊ ವೈ ಕಾಂಟ್ ಯು ಇಫ್ ಯು ಹ್ಯಾವೆಂಟ್ ಸೀನ್ ದೋಸ್ ಲೆಕ್ಚರ್ಸ್? ಸೊ ಪ್ಲೀಸ್ ಸಿ ದೋಸ್ ಲೆಕ್ಚರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಹೂಸೋ ಎವರ್ ಈಸ್ ಮಿಸ್ಸಿಂಗ್ ದೋಸ್ ಬೇಸಿಕ್ಸ್ ಕ್ಲಾಸಸ್. ಓಕೆ, ಗೆಸ್. ನೆಕ್ಸ್ಟ್ ನೋಡಿ, ಕ್ವಶನ್ಸ್ ಇತ್ತು ಎಷ್ಟೋ ಜನಕ್ಕೆ, ಸರ್ ಸಿಲೆಬಸ್ ಪಾಯಿಂಟರ್ಸ್ಗೆ ನೀವು ಯಾಕೆ ಹೋಗ್ತಾ ಇಲ್ಲ? ಎಸ್, ಯು ಗಾಟ್ ದ ಆನ್ಸರ್. ನಾವು ಇವಾಗ ನಿಮಗೆ ಎಲ್ಲ ಒಂದು ಬ್ಯಾಟಲ್ ಫೀಲ್ಡಲ್ಲಿ ನೀವು ರೆಡಿ ಆಗಿದ್ದೀರಾ. ಒಂದು ಬ್ಯಾಟಲ್ ಫೀಲ್ಡ್ಗೆ ಹೋಗಿ ಯಾವ ಥರ ಒಂದು ಯುದ್ಧ ಮಾಡಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ರೆಡಿ ಆಗಿದ್ದೀರಾ. ದಟ್ ಬ್ಯಾಟಲ್ ಫೀಲ್ಡ್ ಈಸ್ ನಥಿಂಗ್ ಬಟ್ KE ಎಕ್ಸಾಮ್. ಆ KE ಎಕ್ಸಾಮ್ ಇಸ್ ನಥಿಂಗ್ ಬಟ್ ಬೇಸ್ಡ್ ಆನ್ ದ ಸಿಲೆಬಸ್. ಆ ಸಿಲೆಬಸ್ ಏನು? ದಟ್ ಈಸ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ, ರೈಟ್? ಅದರಲ್ಲಿ ಸಿಲೆಬಸ್ ಇದೆ. ಇವಾಗ ಹೋಗೋಣ ಸಿಲೆಬಸ್ ವೈಸ್. ಎಕ್ಸಾಂಪಲ್ ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ. ಅದರಲ್ಲಿ ಏನೇನು ಪಾಯಿಂಟರ್ಸ್ ಇದೆ? ಇಂಟ್ರೊಡಕ್ಷನ್, ಡೆಫಿನಿಷನ್, ಬೇಸಿಕ್ ಪ್ರಿನ್ಸಿಪಲ್ಸ್, ಮೆಥಡ್ಸ್, ಇಂಪಾರ್ಟೆನ್ಸ್ ಆಫ್ ಸ್ಕೇಲ್, ಹೈಟ್ ಆ್ಯಂಡ್ ಅಪ್ಲಿಕೇಶನ್ಸ್. ಸರ್ ಬಹಳ ಸಿಂಪಲ್ ಇದೆ ಅಲ್ಲ ಸರ್ ಸಿಲೆಬಸ್ಸು? ಸಿಂಪಲ್ ಇದೆ, ಬಟ್ ಒಂದು ಸೇಯಿಂಗ್ ಇದೆ, the devil's lies in the details. When you go detailed, you will find the devilness, right? The same way ಈ ಒಂದು ಟಾಪಿಕ್ಸ್ ಅಂದರೆ ಕೀವರ್ಡ್ಸ್ಗಳನ್ನು ನೀವು ಜಾಸ್ತಿ ಡೆಪ್ತ್ ಆಗಿ ಓದಿದಾಗ ನಿಮಗೆ ಯಾವುದೇ ತರಹದ MCQ ಅನ್ನು ನೀವು ಸಾಲ್ವ್ ಮಾಡಬಹುದು, ರೈಟ್? ಎಸ್, ಯು ಆಲ್ ಕೀಪ್ ದೀಸ್ ಕೀವರ್ಡ್ಸ್ ಆಫ್ ದ ಸಿಲೆಬಸ್ ಇನ್ ದ ಮೈಂಡ್ ವೈಲ್ ಡೂಯಿಂಗ್ ದ ಲೆಕ್ಚರ್. ಓಕೆ, ಎಸ್. ನೋಡಿ, ಸೊ ಸಿಲೆಬಸ್ ಪಾಯಿಂಟರ್ಸ್ ನೋಡಿದಿರಿ. ಇವಾಗ ನೆಕ್ಸ್ಟ್ ವಿಲ್ ಎಂಟರ್ ಇನ್ ಟು ದ ಮೇನ್ ಸಿಲೆಬಸ್ ಪಾಯಿಂಟರ್ಸ್. ಫೋಟೋಗ್ರಾಮೆಟ್ರಿ. ವಾಟ್ ಈಸ್ ಫೋಟೋಗ್ರಾಮೆಟ್ರಿ? ಒಂದು ಕ್ವಶನ್ ಬರುತ್ತೆ ನನಗೆ, ಹೌ ಕ್ಯಾನ್ ವಿ ಮೆಜರ್ ದ ಅರ್ತ್ ಫ್ರಮ್ ಫೋಟೋಗ್ರಾಫ್? ನೋಡಿ, ಇಲ್ಲಿ ಒಬ್ಬರು ಯಾರೋ ಸರ್ವೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡಿ, ಯಾವುದೋ ಒಂದು ಡ್ರೋನ್ ಇದೆ, ಆ ಡ್ರೋನ್ ಸರ್ವೆ ಮಾಡ್ತಾ ಇದೆ. ಸರ್, ದೇರ್ ಇಸ್ ಅ ಹೆಲ್ ಆಫ್ ಡಿಫರೆನ್ಸ್. ವಾಟ್ ಈಸ್ ದ್ಯಾಟ್? ನೋಡೋಣ. ಸರ್, ನಾರ್ಮಲ್ ಸರ್ವೆಯಲ್ಲಿ ಏನಾಗುತ್ತೆ ಸರ್? ನಾನು ಒಬ್ಬ ಸರ್ವೇಯರ್ ಇರ್ತಾರೆ, ಇನ್ಸ್ಟ್ರೂಮೆಂಟ್ ಇರುತ್ತೆ, ಗ್ರೌಂಡ್ ಇರುತ್ತೆ, ಹಾರಿಜಾಂಟಲ್ ಡಿಸ್ಟೆನ್ಸ್ ಆಗಲಿ, ಆ್ಯಂಗಲ್ಸ್ ಆಗಲಿ, ಹೈಟನ್ನು ಮೆಜರ್ ಮಾಡ್ತೀನಿ. ಹೌದಾ? ಓಕೆ. ಸರ್, ವಾಟ್ ಇಫ್ ದ ಏರಿಯಾ ಈಸ್ ವೆರಿ ಲಾರ್ಜ್, ದೆನ್ ವಾಟ್ ಸರ್? ಇಫ್ ದ ಟೆರೇನ್ ಈಸ್ ಇನ್ಆಕ್ಸೆಸಿಬಲ್, ದೆನ್ ವಾಟ್? ಇಫ್ ದ ಡೈರೆಕ್ಟ್ ಮೆಜರ್ಮೆಂಟ್ ಈಸ್ ಡಿಫಿಕಲ್ಟ್, ದೆನ್ ವಾಟ್? If we need information about thousands of points, then what? Suppose ಇಲ್ಲಿ ಒಬ್ಬ ಸರ್ವೇರ್ ಇದ್ದಾರೆ, at max he uses 2, 3, 4 ಪಾಯಿಂಟ್ಸ್ ಅನ್ಕೊಳ್ಳೋಣ. ಆದರೆ ನನಗೆ ಥೌಸಂಡ್ಸ್ ಆಫ್ ಪಾಯಿಂಟ್ಸ್ದು ಸರ್ವೆ ಬೇಕು. ಅವಾಗ ನಾನು ಏನು ಮಾಡಬೇಕು ಸರ್? ರೈಟ್? ಕ್ವಶನ್ಸ್ ರೈಸ್ ಆಗುತ್ತಲ್ವಾ? ಎಸ್, ದಿಸ್ ಆನ್ಸರ್ ಈಸ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ. ದಟ್ ಈಸ್ ಫೋಟೋಗ್ರಾಮೆಟ್ರಿ ಅಪ್ರೋಚ್. ಕ್ಯಾಮ್ರಾ, ಫೋಟೋ ತಗೊಳ್ಳೋದು, ಮೆಜರ್ಮೆಂಟ್ಸ್ ಮಾಡೋದು,
ಆ ಮೆಜರ್ಮೆಂಟ್ಸ್ ಇಂದ ಒಂದು ಸ್ಪೇಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನ ತಗೊಳ್ಳೋದು. ಸರ್ ವಾಟ್ ಈಸ್ ಸ್ಪೇಷಿಯಲ್ ಇನ್ಫಾರ್ಮೇಶನ್? ಆಲ್ರೆಡಿ ಹೇಳಿದ್ದೀನಿ, ಸ್ಪೇಷಿಯಲ್ ಮೀನ್ಸ್ ಗ್ರೌಂಡ್ ಡೀಟೇಲ್ಸ್ ಗಳನ್ನ ತಗೊಳ್ಳೋದು, right? Yes. So that's why what I can tell is photogrammetry is measurements from the photographs. That is called photogrammetry. So definition ಏನು ಸರ್? ಸರ್ ಡೆಫಿನಿಷನ್ ಓದಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಓದಬೇಕು. ಯಾಕೆ? ಬಿಕಾಸ್ ಸಿಲೆಬಸ್ ಅಲ್ಲಿದೆ ಡೆಫಿನಿಷನ್. ಓಕೆ, ಎಸ್. ಸೊ ಡೆಫಿನಿಷನ್ ಏನಾಗ್ಬೋದು ಸರ್? Photogrammetry is a science and technology of obtaining reliable measurements and informations about what? About physical objects, about environment. From where? From photographs. Very important. I am getting so and so informations from where? From photographs. That is called photogrammetry. I am taking photograph of the real world. I am measuring in the photographs. Enu enta anta. Then I am getting the spatial informations. That is called photogrammetry. Adana breakdown ಮಾಡಿ my dear friends. Photo means light or photograph. Gram A ಅಥವಾ gram means what? Record or representation. Metry ಅಂದ್ರೆ ಏನು? Measurement. So photogrammetry is nothing but measurement using the photographs is called photogrammetry, right? Yes. Sir, why photogrammetry, sir? Sir, photogrammetry allows us to measure the earth from photographs. Suppose conventional survey ಅಲ್ಲಿ ನಾನು ಏನು ಮಾಡ್ತಿದ್ದೆ, ಪಾಯಿಂಟ್ ಎ ಇದೆ, ಪಾಯಿಂಟ್ ಬಿ ಇದೆ. Yes, I am surveyor, I am using instrument and I am finding the horizontal distance between 2 points called A and B. But advantage ಇದೆ ಸರ್, ಬಟ್ ಲಿಮಿಟೇಷನ್ಸ್ ಕೂಡ ಬಹಳ ಇದೆ. It measuring only few selected points. Time consuming for large area is ಜಾಸ್ತಿ ಸರ್. Difficult in inaccessible and hazardous terrain ಸರ್. ಹೋಗಕ್ಕಾಗಲ್ಲ, ರೈಟ್? ಮೌಂಟೇನ್ಗಳಿಗೆ ಹೋಗಿ ಮಾಡೋಕ್ಕಾಗತ್ತೇನ್ರಿ? ನೋ ಸರ್, ಇಟ್ ಈಸ್ ಕಾಸ್ಟ್ಲಿ ಸರ್ ಆ್ಯಂಡ್ ಲೇಬರ್ ಎಕ್ಸ್ಟೆನ್ಸಿವ್, ರೈಟ್? ಇಟ್ ನೀಡ್ ವೆರಿ ಹ್ಯೂಮನ್ ಇಂಟೆನ್ಸಿವ್ ವರ್ಕ್ ಬೇಕು ಇಲ್ಲಿ, ಲೇಬರ್ ಇಂಟೆನ್ಸಿವ್ ವರ್ಕ್ ಇದೆ ಸರ್ ಇಲ್ಲಿ. ಸರ್ ಹ್ಯೂಜ್ ನಂಬರ್ ಆಫ್ ಪಾಯಿಂಟ್ಸ್ ಬೇಕಾದಾಗ ನಾನು ಏನು ಮಾಡಬೇಕು ಸರ್? ಇಲ್ಲಿ ಮ್ಯಾಕ್ಸಿಮಮ್ ಏನಾಗ್ತಾ ಇದೆ ಇಲ್ಲಿ ನಿಮಗೆ? ಓನ್ಲಿ 2 ಪಾಯಿಂಟ್ಸ್ ಆರ್ ಎಲ್ಸ್ ಅಸೂಮ್ ಮ್ಯಾಕ್ಸಿಮಮ್ 5, 6 ಎಷ್ಟೋ ಆಗುತ್ತೆ, ಅಥವಾ 10 ಅನ್ಕೊಳ್ಳಿ. ಬಟ್ ನನಗೆ ಥೌಸಂಡ್ಸ್ ಆಫ್ ಪಾಯಿಂಟ್ಸ್ ಬೇಕು ನನಗೆ ಫೋಟೋಗ್ರಾಮೆಟ್ರಿಯಲ್ಲಿ ಸರ್ವೆ ಮಾಡುವಾಗ. ಅವಾಗ ಏನು ಮಾಡಬೇಕು? ಎಸ್, ಟು ಅಡ್ರೆಸ್ ದಿಸ್ ಲೂಪ್ ಹೋಲ್ ಮಾಡರ್ನ್ ಸರ್ವೆ ಬರುತ್ತೆ, ಅದರಲ್ಲೇ ಫೋಟೋಗ್ರಾಮೆಟ್ರಿ. ನೋಡಿ, ಇಟ್ ಈಸ್ ಕ್ಯಾಪ್ಚರಿಂಗ್ ಲಾರ್ಜ್ ಏರಿಯಾ and it is considering n number of points, right? It is covering larger area with huge details. This is the advantage of photogrammetry. One photograph can contain information about many ground points simultaneously, right? Yes. Sir, advantages of photogrammetry ಏನು sir? ನೋಡಿ, it covers larger area, right? Yes, it do cover. For inaccessible ಪ್ಲೇಸಸ್ಗೆ ಇದು ವೆರಿ ಗುಡ್ ಸೊಲ್ಯೂಷನ್ ಸರ್. ಡಿಫಿಕಲ್ಟ್ ಟೆರೆನ್ಸಿಗೆ ಹೋಗೋಕ್ಕಾಗತ್ತೇನ್ರಿ ಮನುಷ್ಯರು? ಆಗುತ್ತೆ, ಬಟ್ ಬಹಳ ಕಮ್ಮಿ ನಾಲೆಜ್ ಸಿಗುತ್ತೆ ಅಲ್ಲಿಂದ, ಕಮ್ಮಿ ಇನ್ಫಾರ್ಮೇಶನ್ ಸಿಗುತ್ತೆ, ರೈಟ್? ಮೆನಿ ಪಾಯಿಂಟ್ಸ್ ಅಟ್ ಒನ್ಸ್ ಐ ಆಮ್ ಡೂಯಿಂಗ್ ಹಿಯರ್. ಸರ್ ಆಕ್ಯುರೇಟ್ ಅಂಡ್ ಕನ್ಸಿಸ್ಟೆಂಟ್ ಮೆಜರ್ಮೆಂಟ್ ಸಿಗ್ತಾ ಇದೆ ನನಗೆ ಇಲ್ಲಿ, ಆ್ಯಂಡ್ ಇಟ್ ಈಸ್ ಕಾಸ್ಟ್ ಆ್ಯಂಡ್ ಟೈಮ್ ಎಫೆಕ್ಟಿವ್, ರೈಟ್? ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಫೋಟೋಗ್ರಾಮೆಟ್ರಿ. ಓಕೆ, ಎಸ್ ಸರ್. ಫೋಟೋಗ್ರಾಮೆಟ್ರಿ ಅನ್ನೋದು ಇಸ್ ಅ ಮೆಜರ್ಮೆಂಟ್ ಸೈನ್ಸ್ ಇವಾಗ. ಯಾಕೆ? ಇಟ್ ಈಸ್ ನಾಟ್ ಜಸ್ಟ್ ಕ್ಯಾಪ್ಚರಿಂಗ್ ದ ಪಿಕ್ಚರ್, ಇಟ್ ಈಸ್ ಅ ಸೋರ್ಸ್ ಆಫ್ ಮೆಜರಬಲ್ ಇನ್ಫಾರ್ಮೇಶನ್ಸ್. ವೈ ಸರ್? ಬಿಕಾಸ್ ಫೋಟೋಗ್ರಾಫ್ ಗಿವ್ಸ್ ಅಸ್ ಇಮೇಜ್ ಪೊಸಿಷನ್, ರೈಟ್? ಎಕ್ಸ್ ವೈ ಕೋಆರ್ಡಿನೇಟ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ನನಗೆ, ರೈಟ್? ಮತ್ತೆ ರಿಲೇಟಿವ್ ಪೊಸಿಷನ್ಸ್ ಗೊತ್ತಾಗುತ್ತೆ ನನಗೆ. ಒನ್ ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ರಿಲೇಟಿವ್ ಪೊಸಿಷನ್ಸ್ ಏನು? I can find out the shapes. I will get the perspective image. ಒಂದು 3D ವರ್ಲ್ಡ್ ಅನ್ನ ನಾನು ನೋಡಿದಾಗ ಒಂದು 2D ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಹೇಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಸರ್, ಪ್ಯಾರಲಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಬರುತ್ತೆ, ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ಪ್ಯಾರಲಾಕ್ಸ್ ಅಂದ್ರೆ ಏನು ಅಂತ. ಏನು ಗೊತ್ತಾ? ಪ್ಯಾರಲಾಕ್ಸ್ ಅಂದ್ರೆ
ನೀವು ನೋಡುವಾಗ ಸಪೋಸ್ ಒಂದು ಪೆನ್ ಅನ್ನ ನೀವು ಕೈಯಲ್ಲಿ ಹಿಡ್ಕೊಳ್ಳಿ, ಕಣ್ ಮುಂದೆ ಇಟ್ಕೊಳ್ಳಿ. ನೀವು ಒಂದ್ ಕಣ್ಣನ್ನ ಕ್ಲೋಸ್ ಮಾಡಿ, ಒಂದ್ ಕಣ್ಣನ್ನ ಕ್ಲೋಸ್ ಮಾಡಿದಾಗ ಪೆನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ ಒಂದ್ ಕಡೆ. ಓಕೆ, ಆ ಶಿಫ್ಟ್ ಆಗಿರುವಂತಹ ಪೊಸಿಷನ್ ಅನ್ನ ಯು ಅಸ್ಯೂಮ್ ಇಟ್ ಆಸ್ P1 ಅಂತ ಅನ್ಕೊಳ್ಳಿ. ಓಕೆ, ಯು ಜಸ್ಟ್ ಡೂ ದಿಸ್ ಎಕ್ಸ್ಪೆರಿಮೆಂಟ್. ಓಕೆ, ಯು ಟೇಕ್ ದ ಪೆನ್, ಕ್ಲೋಸ್ ಒನ್ ಐ, ಯು ಸಿ. ನಾರ್ಮಲ್ ಆಗಿ ನೋಡಿ, ಎರಡು ಕಣ್ಣು ಓಪನ್ ಮಾಡಿ ನೋಡಿ, ಒಂದ್ ಕಡೆ ಇದೆ ಪೆನ್ನು, ಒಂದು ಕಣ್ಣನ್ನು ಕ್ಲೋಸ್ ಮಾಡಿ, ಯು ವಿಲ್ ಸಿ ಪೆನ್ ಇಸ್ ಶಿಫ್ಟಿಂಗ್ ಟುವರ್ಡ್ಸ್ ಸಮ್ ಪ್ಲೇಸ್. ಆ ಶಿಫ್ಟ್ ಆಗಿರುವಂತಹ ಪ್ಲೇಸ್ಗೆ P1 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕಣ್ಣು ಕ್ಲೋಸ್ ಮಾಡಿ, ಇನ್ನೊಂದು ಬೇರೆ ಕಣ್ಣು ಓಪನ್ ಮಾಡಿ, ಆವಾಗ ನೋಡಿ, ಆವಾಗ ಕೂಡ ಪೆನ್ ಅಪರೆಂಟ್ ಶಿಫ್ಟ್ ಆಗ್ತಾ ಇದೆ, ರೈಟ್? ಫಸ್ಟ್ ಶಿಫ್ಟ್ ಆಗಿರೋ ಪಾಯಿಂಟ್ ಇಂದ ಇವಾಗ ಶಿಫ್ಟ್ ಆಗಿರೋ ಪಾಯಿಂಟ್ಗೆ ನೀವು ಡಿಫ್ರೆನ್ಸಸ್ ಕಾಣ್ಬೋದು, ರೈಟ್? ದಟ್ ಈಸ್ ಕಾಲ್ಡ್ ಪ್ಯಾರಲ್ಯಾಕ್ಸ್. ಐ ಹೋಪ್ ಯು ಗಾಟ್ ಇಟ್. ಓಕೆ, ಪ್ಯಾರಲ್ಯಾಕ್ಸ್ ಅಂತಂದ್ರೆ ಡಿಫ್ರೆನ್ಸ್ ಇನ್ ಪೊಸಿಷನ್ ಆಫ್ ದ ಸೇಮ್ ಪಾಯಿಂಟ್ ಇನ್ ಓವರ್ಲ್ಯಾಪಿಂಗ್ ಫೋಟೋಸ್. ಮತ್ತೆ ಫೋಟೋಗ್ರಾಮೆಟ್ರಿಯಿಂದ ಸ್ಕೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ನನಗೆ. ದಿಸ್ ಈಸ್ ವೇರ್ ಫೋಟೋಗ್ರಾಫ್ ಗಿವ್ಸ್ ಅಸ್ ಲಾಟ್ ಆಫ್ ಇನ್ಫಾರ್ಮೇಶನ್ಸ್, ರೈಟ್? ನೋಡಿ, ಒಂದು 3D ವರ್ಲ್ಡ್ ಅನ್ನ ಫೋಟೋಗ್ರಾಫಿಗೆ ನಾನು ಹೆಂಗ್ ಕನ್ವರ್ಟ್ ಮಾಡ್ತೀನಿ? ಇದೊಂದು ಕ್ಯಾಮ್ರಾ ಇದೆ, ಇಲ್ಲಿ ಒಂದು ವೇರಿಯಸ್ ಪಾಯಿಂಟರ್ಸ್ ಇದೆ. ಸಪೋಸ್ ದಿಸ್ ಇಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ, ದಿಸ್ ಇಸ್ ಡಿ. ಇದು ಏನು ಸರ್? ಇದು ಒಂದು ಗ್ರೌಂಡ್ ಸರ್. ಇದು ಗ್ರೌಂಡ್ ಅಲ್ಲಿ ಪಾಯಿಂಟರ್ಸ್. ಇದು ಅದನ್ನೇ ನಾನು ಫೋಟೋಗ್ರಾಫ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಏನಂತ? ಎ ನ ಎ ಡ್ಯಾಶ್ ಅಂತ ಹಾಕ್ತೀನಿ, ಬಿ ನ ಬಿ ಡ್ಯಾಶ್, ಸಿ ಸಿ ಡ್ಯಾಶ್ ಅಂಡ್ ಡಿ ನ ಡಿ ಡ್ಯಾಶ್ ಅಂತೀನಿ, ರೈಟ್? This is ground, this is photograph. The camera projects the 3D world into a 2D image plane, right? ಇದು ಫೋಟೋಗ್ರಾಫ್ ಆಗಿರುತ್ತೆ. ಪ್ಯಾರಲ್ಯಾಕ್ಸ್ ಅಂದ್ರೆ ಏನು ಸರ್? ಏನ್ ಮಾಡ್ತೀರ ಗೊತ್ತಾ? ಒಂದು ಪಾಯಿಂಟ್ P ಇದೆ ಅಂತ ಅನ್ಕೊಳ್ಳಿ. ಒಂದ್ ಕಣ್ ಮುಚ್ಚಿದಾಗ ಸಪೋಸ್ P1 ಅಲ್ಲಿ ಬಂದಿದೆ, ಇನ್ನೊಂದ್ ಕಣ್ ಮುಚ್ಚಿದಾಗ ಸಪೋಸ್ ಆ ಒಂದು ಇಮೇಜ್ P2 ಅಲ್ಲಿ ಬಂದಿದೆ. ಆ ಡಿಫ್ರೆನ್ಸ್ ಈಸ್ ನಥಿಂಗ್ ಬಟ್ ಪ್ಯಾರಲ್ಯಾಕ್ಸ್ ಅಂತ ಅಂತೀವಿ ನಾವು. ಓಕೆ, very important. The difference in the position of point P in two overlapping photos, that is called parallax, gives us depth and height information. ಸರ್, ಏನು ಇದೆ ಸರ್ ಡೆಪ್ತ್ ಅಂಡ್ ಹೈಟ್ ಇನ್ಫಾರ್ಮೇಶನ್ ಅಂತ ನೀವು ಹೇಳ್ತಾ ಇದ್ದೀರಾ? So the difference in the position of point P in two overlapping photos, that is parallax, gives us depth and height information. Okay sir, ಪ್ಯಾರಲ್ಯಾಕ್ಸ್ ಇದೆ ಅಂತ ಇದ್ದೀರಾ. ಒಂದ್ ಪಾಯಿಂಟ್ ಅನ್ನ ಒಂದ್ ಕಡೆ ಶಿಫ್ಟ್ ಆಗ್ತಾ ಇದೆ, ಇನ್ನೊಂದು ಪಾಯಿಂಟ್ ಶಿಫ್ಟ್ ಆಗ್ತಾ ಇದೆ. ದಟ್ ಎರಡೂ ಕಣ್ಣು ಓಪನ್ ಮಾಡಿದಾಗ ಒಂದೇ ಫೋಟೋ ಕಾಣ್ತಾ ಇದೆ, ಹೌದು. ಅದರ ಡಿಫ್ರೆನ್ಸ್ ನ ನೀವೇನ್ ಹೇಳ್ತಾ ಇದ್ದೀರಾ? ಒಂದು ಡೆಪ್ತ್ ಅಥವಾ ಹೈಟ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಸರ್, ಇದು ಹೈಟ್ ಅಂಡ್ ಡೆಪ್ತ್ ಇನ್ಫಾರ್ಮೇಶನ್ ಏನು? ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ? ಪರ್ಸೆಪ್ಷನ್, ಡೆಪ್ತ್ ಪರ್ಸೆಪ್ಷನ್ ಅಂತೀವಿ. ಓಕೆ, ಏನು ಇದು ಡೆಪ್ತ್ ಪರ್ಸೆಪ್ಷನ್ ಅಂದ್ರೆ? ಆಳದ ಗ್ರಹಿಕೆ ಅಥವಾ ಆಳದ ಗ್ರಹಿಕೆ ಅಂದ್ರೆ ಏನ್ ಗೊತ್ತಾ? ಇದು ವಸ್ತುಗಳ ನಡುವಿನ ದೂರ, ಅಂತರ ಮತ್ತು 3 ಆಯಾಮಗಳನ್ನು ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರ ಸರಿಯಾಗಿ ಗುರುತಿಸುವ ಕಣ್ಣು ಹಾಗೂ ಮಿದುಳಿನ ಸಾಮರ್ಥ್ಯವೇ ಒಂದು ಡೆಪ್ತ್ ಪರ್ಸೆಪ್ಷನ್ ಆಗಿರುತ್ತೆ. ಓಕೆ, ಇಲ್ಲಿ ಏನ್ ಗೊತ್ತಾ ಅಂದ್ರೆ ನೀವು ಕ್ಲಿಯರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಏನು ಅಂತ. ಒಂದು ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನು ಕೂಡ ನೀವು ಈ ಒಂದು ಪರ್ಸೆಪ್ಷನ್ ಮಾಡ್ಕೋಬಹುದು. ದಟ್ ಈಸ್ ಕಾಲ್ಡ್ ಡೆಪ್ತ್ ಪರ್ಸೆಪ್ಷನ್. 3 ಆಯಾಮಗಳಲ್ಲಿ ಅಂದ್ರೆ 3D ವಸ್ತುಗಳನ್ನು ನೋಡುವ ಸಾಮರ್ಥ್ಯ ಇರುತ್ತೆ ಈ ಡೆಪ್ತ್ ಪರ್ಸೆಪ್ಷನ್ ನಲ್ಲಿ. ಒಂದು ವಸ್ತುವಿಗೂ ಮತ್ತೊಂದು ವಸ್ತುವಿನ ಇರುವ ದೂರವನ್ನು ಅಳವಡಿಕೆ ಮಾಡಬಹುದು ಇಲ್ಲಿ.
ಚಲನೆಯನ್ನು ಮತ್ತು ಅಂತರವನ್ನು ಗ್ರಹಿಸುವ ದೃಷ್ಟಿ ಶಕ್ತಿಯೇ ಏನು ಡೆಪ್ತ್ ಪರ್ಸೆಪ್ಷನ್, ರೈಟ್. ದಟ್ಸ್ ವೈ ಈ ಒಂದು ಪ್ಯಾರಲೆಕ್ಸ್ ಏನ್ ಮಾಡುತ್ತೆ ಗೊತ್ತಾ, ನಮಗೆ ಡೆಪ್ತ್ ಪರ್ಸೆಪ್ಷನ್ ಕೊಡುತ್ತೆ, ಕ್ಲಿಯರ್ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಅದಕ್ಕಾಗಿ ಈ ಒಂದು ಫೋಟೋಗ್ರಾಮೆಟ್ರಿಯಲ್ಲಿ ಪ್ಯಾರಲೆಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್, ಬಹಳ ಇಂಪಾರ್ಟೆಂಟ್. MCQs ಅಲ್ಲಿ ಕೇಳ್ತಾರೆ. ಓಕೆ, ಎಸ್, ನೋಡಿ, it is used in it is using suitable geometry. This can provide what? This can provide horizontal distance. ಹೌದಲ್ವಾ? It can provide height, sir. What is that height? Elevation ಅಂತೀನಿ, ರೈಟ್. ನಾನು ಅದನ್ನು ಕೊಡುತ್ತೆ ಸರ್. ಪೊಸಿಷನ್ಸ್ಗಳು ಕೂಡ ಕೊಡುತ್ತೆ ಇದರಲ್ಲಿ, ಎಕ್ಸ್ ಕಾಮ ವೈ ಕಾಮ ಜೆಡ್. ನಾವು ಆಲ್ರೆಡಿ ಇದನ್ನ ನೋಡಿದ್ದೀವಿ ಬೇಸಿಕ್ಸ್ ಅಲ್ಲಿ, ರೈಟ್. ಏನಂತ, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಲ್ಲಿ ಎರಡು ಟೈಪ್ ಇರುತ್ತೆ, ಒಂದು ಜಾಗ್ರಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್, ಇನ್ನೊಂದು ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್. ನೋಡಿ, ಎಲಿವೇಶನ್ಸ್ ಕೂಡ ಕೊಡುತ್ತೆ ನಮಗೆ ಒಂದು ಈ ಫೋಟೋಗ್ರಾಮೆಟ್ರಿಯಲ್ಲಿ. ಅದಕ್ಕೆ ಏನಂದಿದ್ದೆ ನಾನು, DEM ಅಂದಿದೆ, ರೈಟ್. ಸೊ ಟೆರೇನ್ ಇನ್ಫಾರ್ಮೇಶನ್ ಕೊಡುತ್ತೆ ಸರ್, ಸ್ಲೋಪ್, ಕಾಂಟೂರ್, ಲ್ಯಾಂಡ್ ಫಾರ್ಮ್ಸ್. ವಾಟ್ ಈಸ್ ದಟ್ ಮಾಡೆಲ್? DTM ಮಾಡೆಲ್, ರೈಟ್. ಸೊ 3D ಮಾಡೆಲ್ಸ್ ಕೂಡ ಕೊಡುತ್ತೆ, ಡೀಟೇಲ್ಡ್ 3D ರಿಯಲ್ ವರ್ಲ್ಡ್ ಕೊಡುತ್ತೆ. ವಾಟ್ ಈಸ್ ದಟ್ ಮಾಡೆಲ್? DSM ಮಾಡೆಲ್, ರೈಟ್. ಸೊ ಇದಕ್ಕೆ ಬೇಸ್ ಏನು? ಫೋಟೋಗ್ರಾಮೆಟ್ರಿ. ಈ ಫೋಟೋಗ್ರಾಮೆಟ್ರಿನ ಓದೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್, ಟೈಪ್ಸ್ ಅಂಡ್ ಮೆಥಡ್ಸ್ ಏನು ಸರ್ ಇದರಲ್ಲಿ? ಎಸ್, ವೆರಿ ಇಂಪಾರ್ಟೆಂಟ್, ಬಿಕಾಸ್ ಟೈಪ್ಸ್ ಅಂಡ್ ಮೆಥಡ್ಸ್ ಇದರಲ್ಲಿದೆ, ಸಿಲೆಬಸ್ ಇಲ್ಲಿದೆ. ಇಲ್ಲಿ ನೋಡಿ, ಮೆಥಡ್ಸ್ ಆಫ್ ಫೋಟೋಗ್ರಾಮೆಟ್ರಿ ಓದ್ಬೇಕಲ್ವಾ? ಎಸ್, ಸಿಲೆಬಸ್ ಇನ್ಕ್ಲೂಡ್ ಇದೆ, ಮೆಥಡ್ಸ್ ಅಂತ ಇದೆ, ಅದಕ್ಕಾಗಿ ಓದಲೇಬೇಕು. 2 ಟೈಪ್ಸ್ ಇದೆ ಸರ್, ಒಂದು ಟೆರೆಸ್ಟ್ರಿಯಲ್, ಇನ್ನೊಂದು ಏರಿಯಲ್. ಸರ್ ಏನಿದು? ಬೇಸ್ಡ್ ಆನ್ ಕ್ಯಾಮ್ರಾ ಪೊಸಿಷನ್ ಐ ಆಮ್ ಡಿಫ್ರೆನ್ಶಿಯೇಟಿಂಗ್ 2 ಟೈಪ್ಸ್. ಒಂದು ವೇಳೆ ಕ್ಯಾಮ್ರಾ ನಿಯರ್ ಅಥವಾ ಆನ್ ಗ್ರೌಂಡ್ ಅಲ್ಲಿ ಇದ್ರೆ, ಅದು ಅವಾಗ ನಾನು ಫೋಟೋ ತಗೊಂಡ್ರೆ ಅದು ಒಂದು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಆಗಿರುತ್ತೆ, ಅಥವಾ ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿ ಆಗುತ್ತೆ. ಒಂದು ವೇಳೆ ಕ್ಯಾಮ್ರಾನ ನಾನು ಅಬೋವ್ ದ ಗ್ರೌಂಡ್ ಇಟ್ಟು ಫೋಟೋಗ್ರಾಫ್ ತಗೊಂಡ್ರೆ ಏರಿಯಲ್ ಫೋಟೋಗ್ರಾಮೆಟ್ರಿ ಆಗುತ್ತೆ, ರೈಟ್. ನೋಡಿ ಎಕ್ಸಾಂಪಲ್ ಇಲ್ಲಿ ನೋಡಿ, ಟೆರೆಸ್ಟ್ರಿಯಲ್ ಅಥವಾ ಕ್ಲೋಸ್ ರೇಂಜ್ ಫೋಟೋಗ್ರಾಮೆಟ್ರಿಗೆ ಕ್ಯಾಮ್ರಾ ಈಸ್ ನಿಯರ್ ಆರ್ ಆನ್ ದ ಗ್ರೌಂಡ್. ಇಟ್ ಈಸ್ ಯೂಸ್ಡ್ ಫಾರ್ ಸ್ಮಾಲ್ ಆಬ್ಜೆಕ್ಟ್ಸ್ ಅಂಡ್ ಡೀಟೇಲ್ಡ್ ಸರ್ವೇಯಿಂಗ್, ಬಿಲ್ಡಿಂಗ್, ಮಾನ್ಯುಮೆಂಟ್ಸ್, ಮೆಷಿನ್ಸ್, ಬ್ರಿಡ್ಜ್, ಟನಲ್ಸ್, ಇಂಡಸ್ಟ್ರಿಯಲ್ ಆಬ್ಜೆಕ್ಟ್ಸ್ಗೋಸ್ಕರ ನಾನು ಸರ್ವೆ ಮಾಡಬೇಕಾದ್ರೆ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಯೂಸ್ ಮಾಡ್ತೀನಿ. ಆದರೆ ಏರಿಯಲ್ ಫೋಟೋಗ್ರಾಮೆಟ್ರಿಗೆ ಏನು ಯೂಸ್ ಮಾಡ್ತೀನಿ? ಕ್ಯಾಮ್ರಾ ಈಸ್ ಕ್ಯಾರಿಡ್ ಅಬೋವ್ ದ ಗ್ರೌಂಡ್. It can be aircraft, it can be UAV. What is that UAV? Drones. Used for large areas and mapping. ಹೌದಲ್ವಾ? ಇದು ಒಂದು ಸ್ಮಾಲ್ ಏರಿಯಾಗೆ, ಇದು ಒಂದು ಲಾರ್ಜ್ ಏರಿಯಾಗೆ. ಎಕ್ಸಾಂಪಲ್ ಯಾವುದು ಸರ್? ಟೊಪೋಗ್ರಾಫಿಕ್ ಮ್ಯಾಪಿಂಗ್, ಸಿಟಿ ಮ್ಯಾಪಿಂಗ್, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಕೋಸ್ಟ್ ಲೈನ್, ಲಾರ್ಜ್ ಏರಿಯಾ ಸರ್ವೆಗೆ. This is broader methods of photogrammetry. Okay. The only difference between 2 methods is position of camera. ಟೆರೆಸ್ಟ್ರಿಯಲ್ ಅಂದ್ರೆ ಇದು ಒಂದು ಸ್ಮಾಲ್ ಸ್ಕೇಲ್ ಇರುತ್ತೆ, ಡೀಟೇಲ್ಡ್ ಡಾಕ್ಯುಮೆಂಟೇಶನ್ ಇರುತ್ತೆ. ಏರಿಯಲ್ ಫೋಟೋಗ್ರಾಮೆಟ್ರಿ ಅಂದ್ರೆ ಏನು? ಲಾರ್ಜ್ ಸ್ಕೇಲ್ ಇರುತ್ತೆ, ಮ್ಯಾಪಿಂಗ್ ಅಂಡ್ ಸರ್ವೆ. ಬಟ್ ಇಲ್ಲಿ ಎರಡರಲ್ಲೂ ಕೂಡ ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಸೊ ವಾಟ್ ಆರ್ ದೋಸ್ ಪ್ರಿನ್ಸಿಪಲ್ಸ್? ನೋಡೋಣ ಮುಂದೆ. ಓಕೆ, ಅರ್ಥ ಆಯ್ತಾ? ಎಸ್, ಈ 2 ಮೆಥಡ್ಸ್ ಅನ್ನ ಇಲ್ಲಿ ಕೂಡ ಕೊಟ್ಟಿರ್ತೀನಿ, ಡಿಫ್ರೆನ್ಸ್ ಇದನ್ನು ಕೂಡ ನೋಡಿ. ವಿತ್ ಇನ್ಫೋಗ್ರಾಫಿಕಲ್ ಮೆಥಡ್ ಇಂದ ನೋಡಿ ನೀವು. ಟೆರೆಸ್ಟ್ರಿಯಲ್ ಅಂದ್ರೆ ನೋಡಿ, ಕ್ಲೋಸರ್ ಆಗಿ ನೋಡ್ತೀನಿ ನಾನು, ಬಿಲ್ಡಿಂಗ್, ಮಾನ್ಯುಮೆಂಟ್ಸ್, ಮಷೀನ್ಸ್, ಬ್ರಿಡ್ಜಸ್, ಟನಲ್ಸ್, ಇಂಡಸ್ಟ್ರಿಯಲ್ಗೋಸ್ಕರ. ಒಂದು ವೇಳೆ ನಾನು ಆ ಫೋಟೋಗ್ರಾಮೆಟ್ರಿಕಲ್ ಅಪ್ರೋಚ್ ಯೂಸ್ ಮಾಡಿದ್ರೆ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ. If I use that on the camera above the ground and I'm capturing the photographs, then it is called aerial photogrammetry. Example, topographic mapping, city mapping, agriculture, forestry, coastline, large area surveys. Hope you got it. What are the methods? Okay, yes. ಸರ್, ಇವಾಗ ಅರ್ಥ ಆಯಿತು ನನಗೆ ಬೇಸಿಕ್ಸ್ ಆಫ್ ಫೋಟೋಗ್ರಾಮೆಟ್ರಿ ಕಾನ್ಸೆಪ್ಟ್ ಏನಂದರೆ, ಫಸ್ಟ್ ನಾನು ಆಬ್ಜೆಕ್ಟ್ ಇರುತ್ತೆ ರಿಯಲ್ ವರ್ಲ್ಡ್, ಐ ವಿಲ್ ಕ್ಯಾಪ್ಚರ್ ದ ಇಮೇಜ್ ಬೈ ಕ್ಯಾಮ್ರಾ, ದಟ್ ಈಸ್ ಕಾಲ್ಡ್ ಫೋಟೋಗ್ರಾಫ್. ಅದರಿಂದ ನಾನು ಇಮೇಜ್ ಜಾಮೆಟ್ರೀಸ್ ಯೂಸ್ ಮಾಡ್ತೀನಿ. ವಾಟ್ ಆರ್ ದೋಸ್ ಜಾಮೆಟ್ರಿ?
ಇಲ್ಲಿ ನೋಡಿ, ಇದೆಲ್ಲ ನಿಮಗೆ ಗೊತ್ತಾಗಬೇಕು. ಇವಾಗ ನಾನು ಹೇಳಿದ್ದೀನಿ, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್, ಎಕ್ಸ್ ಕಾಮ ವೈ, ಎಕ್ಸ್ ಕಾಮ ವೈ ಕಾಮ ಜೆಡ್, ಜಾಗ್ರಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್, ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್, ಇವುಗಳೆಲ್ಲ ನಿಮಗೆ ಮೈಂಡ್ಗೆ ಬರ್ತಾ ಇರಬೇಕು. ಪ್ರೊವೈಡೆಡ್ ವಾಚ್ ದೋಸ್ ಆಲ್ ದ 7 ಕ್ಲಾಸಸ್, you will get all these into your mind now. Measurements are made on the photograph. ಇಲ್ಲಿ ಇಮೇಜ್ ಜಾಮೆಟ್ರಿ ಮಾಡ್ತೀನಿ, ಆಮೇಲೆ ಮೆಜರ್ಮೆಂಟ್ ಮಾಡ್ತೀನಿ, then I will get all the spatial information, then I will put into a map or a 3D model with all exact spatial informations about that photograph. ಓಕೆ, ಇದು ಒಂದು ಫೋಟೋಗ್ರಾಮೆಟ್ರಿಕ್ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಐ ಹೋಪ್ ಯು ಗಾಟ್ ಇಟ್. ಆಬ್ಜೆಕ್ಟ್ ಇದೆ, ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಇದೆ, ಅದರಿಂದ ಫೋಟೋಗ್ರಾಫ್ ತಗೊಂಡಿದ್ದೀನಿ. ಐ ಆಮ್ ಅಪ್ಲೈಯಿಂಗ್ ಆಲ್ ಕೈಂಡ್ ಆಫ್ ಜಾಮೆಟ್ರಿಕಲ್ ಇನ್ಫಾರ್ಮೇಶನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಐ ಆಮ್ ಗೆಟಿಂಗ್ ಮೆಜರ್ಮೆಂಟ್ಸ್, example distance, angles, coordinates, and then I am creating spatial information that can be x comma y comma z. Then I am dumping all those into a 3D model or map, right? That is how the photogrammetry works. ಓಕೆ ಸರ್, ಇಷ್ಟೆಲ್ಲ ಅರ್ಥ ಆಯಿತು ಸರ್ ನನಗೆ. ಜಸ್ಟ್ ಒಂದು ಸ್ಕೇಲ್ ಇದೆ, ಅದನ್ನು ನೆನ್ಪು ಮಾಡ್ಕೊಳ್ಳಿ. ಫೋಟೋಗ್ರಾಫಿಕ್ ಸ್ಕೇಲಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀನಿ ಹಿಂದಿನ ಕ್ಲಾಸ್ಗಳಲ್ಲಿ. ಇಲ್ಲೊಂದು ಫಾರ್ಮುಲಾ ಇದೆ, ಅದನ್ನು ನೆನ್ಪು ಮಾಡ್ಕೊಳ್ಳಿ. ಆರ್ ಎಫ್ ಈಸ್ ಈಕ್ವಲ್ ಟು, ಅಥವಾ ಸ್ಕೇಲ್ ಈಸ್ ಈಕ್ವಲ್ ಟು, ವಾಟ್ ಈಸ್ ದಿಸ್ ಸ್ಮಾಲ್ ಡಿ ಸರ್? ಸ್ಮಾಲ್ ಡಿ ಅಂದರೆ ಫೋಟೋ ಡಿಸ್ಟೆನ್ಸ್ ಬೈ ಗ್ರೌಂಡ್ ಡಿಸ್ಟೆನ್ಸ್. ಆಲ್ರೆಡಿ ಇದನ್ನು ಹೇಳಿರ್ತೀನಿ ನಾನು ಇಲ್ಲಿವರೆಗೂ, ಆಲ್ಮೋಸ್ಟ್ ಆಲ್ 10 times I would have repeated it. ರೈಟ್? ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಎಸ್ ಅಂದರೆ ಫೋಟೋ ಡಿಸ್ಟೆನ್ಸ್ ಸ್ಮಾಲ್ ಡಿ, ಗ್ರೌಂಡ್ ಡಿಸ್ಟೆನ್ಸ್ ಕ್ಯಾಪಿಟಲ್ ಡಿ. ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತಲೂ ಹೇಳಿದ್ದೀನಿ, ರೈಟ್? ಮೀಟರ್ ಕನ್ವರ್ಷನ್ ಬಹಳ ಇಂಪಾರ್ಟೆಂಟ್, ಕಾಶಿಯಸ್ ಆಗಿರಬೇಕು ಈ ಥರ ಒಂದು ಫೋಟೋಗ್ರಾಫಿಕ್ ಸ್ಕೇಲ್ಸಲ್ಲಿ. ಇವಾಗ ಕೂಡ ನೋಡಿ, ಇಲ್ಲಿ ಕೀ ಐಡಿಯಾ ಕೊಟ್ಟಿದ್ದೀನಿ. ಲಾರ್ಜ್ ಡಿನಾಮಿನೇಟರ್ ಇದ್ರೆ ಸ್ಮಾಲರ್ ಸ್ಕೇಲ್ ಇರುತ್ತೆ, ಲಾರ್ಜ್ ಏರಿಯಾ ಶೋನ್ ಅಂತ. ಸ್ಮಾಲರ್ ಡಿನಾಮಿನೇಟರ್ ಇದೆ, ಲಾರ್ಜ್ ಸ್ಕೇಲ್, ಮೋರ್ ಡೀಟೇಲ್ಸ್. ಸಪೋಸ್ ಡಿಯರ್ ಫ್ರೆಂಡ್ಸ್, ಒಂದು ವೇಳೆ ನಾನು ಇದೇ ಪ್ಲಸ್ ಫಸ್ಟ್ ಕ್ಲಾಸ್ ಆಗಿದ್ರೆ ನಂದು, ನಿಮಗೆ ಅರ್ಥ ಆಗ್ತಿತ್ತಾ? ನೋ, ಬಿಗ್ ನೋ ಐ ಕ್ಯಾನ್ ಟೆಲ್. ಬಿಕಾಸ್ ಬೇಸಿಕ್ಸ್ ನಿಮಗೆ ಆ ಟೆಕ್ನಿಕಲ್ ನಾಲೆಜ್ ಆಫ್ ದೋಸ್ ಕೀವರ್ಡ್ಸ್ ಇಲ್ಲ ಅಂದರೆ ಈ ಚಾಪ್ಟರ್ ನಿಮಗೆ ಅರ್ಥ ಆಗಲ್ಲ. ದಟ್ ವಾಸ್ ಮೈ ಮೋಟೋ ಬಿಹೈಂಡ್ ಬ್ರಿಂಗಿಂಗ್ ದೋಸ್ ಕ್ಲಾಸಸ್. ಮೆನಿ ಥಾಟ್ ಇಟ್ ವಾಸ್ ಅನ್ನೆಸೆಸರಿ, ಬಟ್ I knew that without this, all my Kannada medium friends and English medium friends ಇಬ್ಬರಿಗೂ ಕಷ್ಟ ಆಗಿರೋದು. ದಟ್ ಟು ಸ್ಪೆಷಲಿ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ಸ್ ಅವರಿಗೆ. ಟು ಅವಾಯ್ಡ್ that, I have brought those classes. ಇವಾಗ ನೋಡಿ ನೀವು, ದೀಸ್ ಕೀವರ್ಡ್ಸ್ ನಿಮಗೆ ಎಷ್ಟು ಚೆನ್ನಾಗಿ ಗ್ರಾಸ್ಪ್ ಆಗ್ತಿರುತ್ತೆ. ಲಾರ್ಜ್ ಡಿನಾಮಿನೇಟರ್ ಇರುತ್ತೆ, ಸ್ಮಾಲ್ ಸ್ಕೇಲ್ ಇರುತ್ತೆ, ಲಾರ್ಜ್ ಏರಿಯಾ ಇರುತ್ತೆ, ಅಂದರೆ ಸ್ಮಾಲ್ ಡೀಟೇಲ್ಸ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗ್ತಿರುತ್ತೆ, ರೈಟ್? ಇವಾಗ ಎಸ್. ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರ್ತೀನಿ ನೋಡಿ. ಅ ಫೋಟೋಗ್ರಾಫ್ ಹ್ಯಾಸ್ ಅ ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ರೋಡ್ ಮೆಜರ್ಸ್ 4 centimeter ಆನ್ ದ ಫೋಟೋಗ್ರಾಫ್. ಓಕೆ, ಗ್ರೌಂಡ್ ಡಿಸ್ಟೆನ್ಸ್ ಏನು? ನಿಮ್ಮ ಡ್ಯೂಟಿ ಏನ್ರಿ ಇವಾಗೆಲ್ಲ ಇಂಥ ಕ್ವಶನ್ಸ್ ನೀವು ಮಾಡಿಬಿಡ್ಬೇಕು ನಾನು ಹೇಳೋಕ್ಕಿಂತ ಮುಂಚೆನೆ. ಸರ್ ಸ್ಕೇಲ್ ಅಂತಂದರೆ ಗ್ರೌಂಡ್ ಮ್ಯಾಪ್ ಡಿಸ್ಟೆನ್ಸ್ ಬೈ ಸ್ಮಾಲ್ ಗ್ರೌಂಡ್ ಡಿಸ್ಟೆನ್ಸ್. ಸರ್ ಸ್ಕೇಲ್ ಕೊಟ್ಟಿದ್ದಾರೆ, ಡಿನೂ ಕೊಟ್ಟಿದ್ದಾರೆ, ಡಿನ ಕಂಡು ಹಿಡಿಬೇಕು ನಾನು. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುತ್ತಲ್ವಾ ಆನ್ಸರ್? ಇದನ್ನೆಲ್ಲ ಮಾಡಿಸ್ಬೇಕೇನ್ರಿ ಇವಾಗ? ನಾನು ಆಲ್ರೆಡಿ ಇದನ್ನು ಮಾಡಿಸಿದ್ದೀನಿ ನಾನು. ಇವಾಗ ನೀವು ಯು ಶುಡ್ ಫೀಲ್ ವೆರಿ ಹ್ಯಾಪಿ ಬೈ ಸೀಯಿಂಗ್ ದೀಸ್ ಕ್ವಶನ್ಸ್. ಓಕೆ, ಎಸ್. ಅವಾಗ ಆನ್ಸರ್ ಏನು ಬರುತ್ತೆ ಈ ಕ್ವಶನ್ಗೆ? ಗ್ರೌಂಡ್ ಡಿಸ್ಟೆನ್ಸ್ 200 meter ಬರುತ್ತೆ. ಓಕೆ, ನೆಕ್ಸ್ಟ್, ಅ ಏರಿಯಲ್ ಫೋಟೋಗ್ರಾಫ್ ಹ್ಯಾಸ್ ಸ್ಕೇಲ್ and field measures 7.5 centimeter on the photograph. Then ground distance ಏನು? ಇದನ್ನು ಮಾಡ್ತೀರಲ್ವಾ ನೀವು? ಸಿಂಪಲ್, dump in the formula and get that. Okay, unit conversion ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ ಸರ್, ಯಾಕೆ ಮಾಡಿಸ್ತಾ ಇಲ್ಲ ನೀವು? ನೋ, ಐ ಹ್ಯಾವ್ ಡನ್ ಆಲ್ ದೀಸ್. ಯು ಪೀಪಲ್ ಶುಡ್ ಡೂ ದಿಸ್ ಆನ್ ಯುವರ್ pen and paper, using pen and paper now. ತಗೊಳ್ಳಿ, ಪೆನ್ ಪೇಪರ್ ತಗೊಳ್ಳಿ. You solve this. Pause the video. You solve this. If you are not getting, please put me message. I will do and I'll send it.
ಓಕೆ, ಇವಾಗ ಎಲ್ಲರಿಗೂ ಅವೇರ್ನೆಸ್ ಇದೆ ಈ ಕ್ವಶನ್ಸ್ ಯಾವ ತರ ಸಾಲ್ವ್ ಮಾಡಬೇಕು ಅಂತ, ಯಾವ ತರ ಈ ಒಂದು ಸ್ಕೇಲ್ ನ ನಾವು ಯಾವ ತರ ಇಡಬೇಕು, ಅಂಡ್ ಮೀಟರ್ಸ್ ಅಂದ್ರೆ ಮೀಟರ್ಸ್ ಟು ಎಂ ಸೆಂಟಿಮೀಟರ್ ಯಾವ ತರ ಕನ್ವರ್ಷನ್ ಮಾಡಬೇಕು, ಒಂದೇ ಯೂನಿಟ್ ಅಲ್ಲಿ ಇರಬೇಕು ನಿಮ್ಗೆ. ಡಿನು ML ಮೀಟರ್ ಅಲ್ಲಿ ಇದ್ರೆ ಕ್ಯಾಪಿಟಲ್ ಡಿನು ಮೀಟರ್ ಅಲ್ಲೇ ಇರಬೇಕು. ಬಿಕಾಸ್ ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಅನ್ನೋದು ಯೂನಿಟ್ಲೆಸ್ ಅಂತ ಹೇಳಿದ್ದೀನಿ ನಾನು. 2 ಯೂನಿಟ್ ಗಳಿದ್ದಾಗ ಕ್ಯಾನ್ಸಲ್ ಆಗಿ ಯೂನಿಟ್ಲೆಸ್ ಆಗುತ್ತೆ. ಅದಕ್ಕಾಗಿ ಸೇಮ್ ಯೂನಿಟ್ಗೆ ನೀವು ಕನ್ವರ್ಟ್ ಮಾಡಬೇಕು. ಒಂದೊಂದ್ಸಲಿ ಕನ್ವರ್ಷನ್ ಬಂದಾಗ ಸೇಮ್ ಇದೆ ಅಂತ ಅದೇ ಇಡಕ್ ಹೋಗ್ಬೇಡಿ ಆನ್ಸರ್ನ. ಯು ಶುಡ್ ಟ್ರೈ ಟು ಕನ್ವರ್ಟ್ ದೆಮ್ ವೆರಿ ಪ್ರಾಪರ್ಲಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡಿ. A map is prepared at the scale of so and so. A river appears 3.2 centimeter long on the map. ಅಂದ್ರೆ ಫೋಟೋ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. He is asking ground length of the river. ಸೇಮ್ ಫಾರ್ಮುಲಾ, ಕ್ವಶನ್ ಮಾತ್ರ ವೆರೈಟಿ ಕಾನ್ಸೆಪ್ಟ್ಗಳನ್ನು ಡಂಪ್ ಮಾಡಿ ರಿವರ್ ಅಂತೆ, ಬ್ರಿಡ್ಜ್ ಅಂತೆ, ರೋಡ್ ಅಂತೆ. ಈಸ್ ಜಸ್ಟ್ ಆಸ್ಕಿಂಗ್ ದ ಸೇಮ್ ಕ್ವಶನ್ ವಿತ್ ಯೂಸಿಂಗ್ ಡಿಫ್ರೆಂಟ್ ಕೀವರ್ಡ್ಸ್ ಅಷ್ಟೇ. ರೈಟ್, ಐ ಹೋಪ್ ಯು ಗಾಟ್ ದಟ್. ಸೊ ಅದಕ್ಕಾಗಿ ನೋಡಿ, ಜಸ್ಟ್ ಫೋಟೋಗ್ರಾಫಿಕ್ ಸ್ಕೇಲ್ ಅಂದರೆ ಇದು ಆಲ್ರೆಡಿ ಮಾಡಿಸಿದ್ದೀನಿ ಅಲ್ವಾ ನಾನು. ಎಸ್, ಇವಾಗ ಬನ್ನಿ ದ ಸೇಮ್ ಥಿಂಗ್ ನೋಡಿ. ಇನ್ನು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು 20-30+ ಲಿಮರಿಕಲ್ಸ್ ಕೊಟ್ಟಿದ್ದೀನಿ, ಎಲ್ಲವನ್ನು ಮಾಡಿ. ಓಕೆ ನೋಡಿ, ಈ ತರ ಒಂದು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಗ್ರೌಂಡ್ ಮ್ಯಾಪ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಗ್ರೌಂಡ್ ಡಿಸ್ಟೆನ್ಸ್ ಕೇಳ್ತಾರೆ, ಸ್ಕೇಲ್ ಅನ್ನ ಕೊಟ್ಟಿರ್ತಾರೆ, ಫಾರ್ಮುಲಾ ಹಾಕಿ ಮಾಡಿ. ನೋಡಿ, ಬ್ರಿಡ್ಜ್ ವಿಡ್ತ್ ಅನ್ನ ಸೆಂಟಿಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಫೋಟೋಗ್ರಾಫ್ ಅಲ್ಲಿ ಏನಿದೆ. ಆದ್ರೆ ರಿಯಲ್ ಆಗಿ ಲೆಂತ್ ಗ್ರೌಂಡ್ ಏನಪ್ಪಾ ಅದು ಬ್ರಿಡ್ಜ್ ಲೆಂತ್ ಎಷ್ಟಿದೆ ಅಂತ ಕೇಳ್ತಾರೆ ನಿಮ್ಗೆ. A bridge measures 6.5 centimeter on the photograph. You having a scale 1:10,000. Find the ground length. ಫಾರ್ಮುಲಾ ಹಾಕಬೇಕು, ಆನ್ಸರ್ ಬರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ ಸರ್ ಎನ್ ಏನಿದು ಅಂತ. ನಾನು ಹೇಳಿದ್ದೀನಿ RF ಅನ್ನ 1/n ಬರೆದಾಗ ಎನ್ ಇಲ್ಲಿ ಏನಿರುತ್ತೆ ಅದನ್ನ ಜಸ್ಟ್ ಫಾರ್ಮುಲಾ ವೇರಿಯೇಷನ್ಸ್ ಆಗಿದೆ ಅಷ್ಟೇ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡಿ. On the photograph of scale 1:25,000, a lake appears 3.2 centimeter wide. Find the actual width of the lake ಅಂತ ಇದ್ದಾರೆ ನೋಡಿ. ಈ ತರ ಕ್ವಶನ್ಸ್ ಮಾತ್ರ ಹಿಂಗೆ ಕೇಳ್ತಾರೆ ಬೇಸಿಕ್ಸ್ ಇದ್ದಾಗ. ಹೋಪ್ ಯು ಗಾಟ್ ಇಟ್. ಓಕೆ, ನೆಕ್ಸ್ಟ್ ಏನ್ ಗೊತ್ತಾ, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಫೋಟೋಗ್ರಾಮೆಟ್ರಿ. ಸರ್ ಇದು ಓದ್ಬೇಕಾ ಸರ್? ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್, ಓದಬೇಕು. ಬಿಕಾಸ್ it is clearly mentioned in the syllabus, right? That's why ನೋಡಿ, basic principles ಓದಕ್ಕೆ ಈಸಿ ಇದೆ. ನಿಮ್ಗೆ ಯಾಕೆ ಈಸಿ ಅನ್ಸುತ್ತೆ ಗೊತ್ತಾ? ಇವಾಗ ಯು ಪೀಪಲ್ ಬೀನ್ ಥ್ರೂ ದೀಸ್ ಆಲ್ ದ ಕೀವರ್ಡ್ಸ್ ನಾವು. You people are the luckiest people to get the basics first and entering into the topics of syllabus. Okay? Yes. ನೋಡಿ, ಬೇಸಿಕ್ ಪ್ರಿನ್ಸಿಪಲ್ಸ್. ಈ ಫೋಟೋಗ್ರಾಮೆಟ್ರಿ ಅನ್ನುವ ಒಂದು ಕಾನ್ಸೆಪ್ಟ್ ಯಾವ ತತ್ವಗಳ ಅಡಿಯಲ್ಲಿ ನಡೆಯುತ್ತೆ? ವೆರಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ನಂಬರ್ 1 ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್. ಕೀವರ್ಡ್ಸ್ ಬರ್ಕೊಳ್ಳಿ, ನಾನು ಹೇಳೋದನ್ನ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕೇಳ್ತಾರೆ. ಹೈಲೈಟ್ ಮಾಡ್ತಾ ಇದ್ದೀನಿ. ದಿಸ್ ಕೀವರ್ಡ್ಸ್ ಹಿಟ್ ಆಗ್ತಾ ಇರಬೇಕು ನಿಮ್ಮ ಮೈಂಡ್ ಅಲ್ಲಿ. ಆಪ್ಷನ್ಸ್ ನೋಡ್ತಾ ಇರಬೇಕು, ಟಿಕ್ ಆಗಿ ಹೋಗ್ತಾ ಇರಬೇಕು. ಯು ಶುಡ್ ಬಿ ಲೈಕ್ ಅ ಹಿಟ್ ಅಂಡ್ ರನ್ ಕೈಂಡ್ ಆಫ್ ಪರ್ಸನ್. Perspective projection is the first principle of this photogrammetry. A 3D object or a world is projected onto a 2D photograph. That is called perspective projection. Already keywords na use ಮಾಡಿದ್ದೀನಿ ನಾನು ಮುಂಚೆ. 3D ವರ್ಲ್ಡ್ ಇದೆ, ಒಂದು ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್, ಒಂದು ಹದ್ದಿನ ನೋಟ ನೋಡಿದಾಗ ನನಗೆ ಯಾವ ತರ ಕಾಣುತ್ತೆ, ದಟ್ ಈಸ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್. ರೈಟ್, 3D ರಿಯಲ್ ಸೀನ್ ಇದೆ ನೋಡಿ, ಇದನ್ನ ನಾನು ಫೋಟೋಗ್ರಾಫ್ ಅಲ್ಲಿ ಯಾವ ತರ ನೋಡ್ತೀನಿ, ಒಂದು ನೋಟ ಯಾವ ತರ ಇರುತ್ತೆ. ಫೋಟೋಗ್ರಾಫ್ ಈಸ್ ಅ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್. ಹಂಗಂತ ಇದು ಆರ್ಥೋಗ್ರಾಫಿಕ್ ಆಗಿರುತ್ತಾ? ನೋ. ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂದ್ರೆ ಎನಿ ಕೈಂಡ್ ಆಫ್ ಎರರ್ಸ್ ಇರುತ್ತೆ ಅದರಲ್ಲಿ, ಒಂದು ರಾ ಇಮೇಜ್ ಇರುತ್ತೆ ಸರ್. ಇದು ಆರ್ಧೋ ಅಂದ್ರೆ ಬೇರೆ ಅಂತ ಹೇಳಿದ್ದೀನಿ. ಆ ರಾ ಇಮೇಜ್ ಅನ್ನ ನಾನು ಕರೆಕ್ಷನ್ ಮಾಡಿದಾಗ ಬರುವಂತಹ ಒಂದು ಇಮೇಜ್ ಈಸ್ ಕಾಲ್ಡ್ ಆರ್ಥೋಗ್ರಾಫಿಕ್ ಇಮೇಜ್. ಬಟ್ ಇಲ್ಲಿ ಹಂಗಿಲ್ಲ. ನೀವು ಫೋಟೋಗ್ರಾಫ್ ತಗೊಂಡಾಗ ನಿಮ್ಗೆ ಮೊದಲ ಬರುವಂತಹ ಒಂದು ಇಮೇಜ್ ಪ್ರೊಜೆಕ್ಷನ್ ಈಸ್ ನಥಿಂಗ್ ಬಟ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್. ನೆಕ್ಸ್ಟ್
ಲೈನ್ ಆಫ್ ಏನದು ಕೊಲಿನಿಯಾರಿಟಿ ಪ್ರಿನ್ಸಿಪಲ್. ಓಕೆ ಸರ್, ಏನಿದು ಸರ್ ಇದು ಕೊಲಿನಿಯಾರಿಟಿ? ಅದಕ್ಕೆ ಹೇಳ್ತೀನಿ, ಮ್ಯಾಥ್ಸ್ ಅಲ್ಲಿ ನೀವು ಲೈನ್ಸ್ ಅಂತ ಓದ್ತೀರಾ, ರೈಟ್? ಲೈನ್ಸ್ ಅಲ್ಲಿ ಸ್ಲೋಪ್ಸ್ ಬರುತ್ತೆ, M1 M2 ಅಲ್ವಾ? ಅದರಲ್ಲಿ ನಿಮಗೆ ನೆನ್ಪು ಮಾಡ್ಕೊಳ್ಳಿ, ಕೊಲಿನಿಯರ್ ಲೈನ್ಸ್ ಅಂತ ಇರುತ್ತೆ, right? Every points of the lines of falling on the same line is called as collinear lines, right? ನೋಡಿ, ಆ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಮಾಡರ್ನ್ ಸರ್ವೇಲಿ ಯೂಸ್ ಆಗ್ತಾ ಇದೆ. It is very important to note that KEA and KPSC has mentioned this math syllabus because it is directly or indirectly used in this modern survey. That's why. ಓಕೆ ನೋಡಿ, ಕೊಲಿನಿಯಾರಿಟಿ ಪ್ರಿನ್ಸಿಪಲ್ ಇದೆ. ಸರ್ ಯಾಕೆ ಸರ್ ಕೊಲಿನಿಯಾರಿಟಿ ಪ್ರಿನ್ಸಿಪಲ್? ನೋಡಿ ಏನಾಗುತ್ತೆ ಗೊತ್ತಾ, ಆಬ್ಜೆಕ್ಟ್ ಪಾಯಿಂಟ್. ನೋಡಿ ಇಲ್ಲೊಂದು ಆಬ್ಜೆಕ್ಟ್ ಪಾಯಿಂಟ್ ಇದೆ, ಪರ್ಸ್ಪೆಕ್ಟಿವ್ ಸೆಂಟರ್, ಕ್ಯಾಮ್ರಾದಲ್ಲಿರುವಂತಹ ಒಂದು ಪರ್ಸ್ಪೆಕ್ಟಿವ್ ಸೆಂಟರ್ ಕಾಲ್ಡ್ ಓ. ಓಕೆ, ಸೊ ಇಮೇಜ್ ಪಾಯಿಂಟ್, ಇಮೇಜ್ ಪ್ಲೇನ್ ಅಲ್ಲಿ ಒಂದು ಇಮೇಜ್ ಬಂದಿದೆ, ಅಲ್ಲೊಂದು ಪಾಯಿಂಟ್ ಇದೆ, ಇಮೇಜ್ ಪಾಯಿಂಟ್. ನೋಡಿ, these 3 points lay on the straight line. That line is called as collinear line alva. This is following the principle of collinearity. Okay, that's why I told first principle is perspective projection, second collinearity principle, next image formation ಇಲ್ಲಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನೆನಪಿರಬೇಕು. ಹೆಂಗೆ ಸರ್? ನೋಡಿ, ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲಿ ಒಂದು ಇಮೇಜ್ ಪ್ಲೇನ್ ಇದೆ. ನಾನು ಹೇಳಿದ್ದೆ ನಮ್ಮ ಒಂದು ಗೋಗಿ ಸ್ಟೋರಿನ, ರೈಟ್? ನಮ್ಮ ಶಹಪೂರು ತಾಲೂಕಿನಲ್ಲಿ ಒಂದು ಗೋಗಿ ಅನ್ನೋದು ತಾಲೂಕು ಬರುತ್ತೆ, ರೈಟ್? ಗೋಗಿ ಅನ್ನೋ ಊರು. ಆ ಗೋಗಿ ಊರಲ್ಲಿ ಯುರೇನಿಯಂ ಇದೆ ಅಂತ ಹೇಳಿದ್ದೆ ನಾನು, ನೆನಪಿದೆಯಾ? ಆ ಯುರೇನಿಯಂಗೆ ನಾವು ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡುವಾಗ ಒಂದು ಏರ್ಕ್ರಾಫ್ಟ್ ಇಮೇಜ್ ಯೂಸ್ ಮಾಡ್ತಿದ್ರು, ಅದನ್ನ ನಿಮ್ಗೆ ಸ್ಯಾಂಪಲ್ ತೋರಿಸಿದ್ದೆ ನಾನು. ಅಲ್ಲಿ ತೆಳಗಡೆ ಯಾವ ತರ ಒಂದು ಇಮೇಜ್ ಫಾರ್ಮೇಶನ್ ಆಗುವಂತಹ ಒಂದು ಸ್ಪೇಸ್ ಬಿಟ್ಟಿರ್ತಾರೆ ಅಂತ, ದಟ್ ಈಸ್ ಕಾಲ್ಡ್ ಇಮೇಜ್ ಪ್ಲೇನ್. ಆ ಇಮೇಜ್ ಪ್ಲೇನ್ ಅಲ್ಲಿ ಕೂಡ ಒಂದು ಫಾರ್ಮ್ ಆಗಿರುತ್ತೆ. ಗ್ರೌಂಡ್ ಡಿಸ್ಟೆನ್ಸ್ ಅಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ, ಆ ಇಮೇಜ್ ಪ್ಲೇನ್ ಅಲ್ಲಿ ಎ ಡ್ಯಾಶ್ ಅಂತ ಆಗಿರುತ್ತೆ. ಅದನ್ನ ಇದು ಒಂದು ಜಾಮೆಟ್ರಿ, ಕ್ಯಾಮ್ರಾ ಜಾಮೆಟ್ರಿಯಲ್ಲಿ ಈ ತರ ಮೆನ್ಷನ್ ಮಾಡ್ತೀವಿ ನಾವು ಅದನ್ನ. ಗ್ರೌಂಡ್ ಇದು, ಇಮೇಜ್ ಪ್ಲೇನ್ ಇದು, ಇಲ್ಲಿ ಕ್ಯಾಮ್ರಾ ಇದೆ. ಈ ಎಲ್ಲಾ ಪಾಯಿಂಟ್ಗಳು ಒಂದೇ ಲೈನ್ ಇದ್ದಾಗ ಅದು ಏನಾಗುತ್ತೆ, ಒಂದು ಕೊಲಿನಿಯಾರಿಟಿ ಲೈನ್ ಆಗಿರುತ್ತೆ ಅಲ್ವಾ? ಇದಕ್ಕೆ ಏನ್ ಹೇಳ್ತಾ ಇದೆ ಥರ್ಡ್ ಪ್ರಿನ್ಸಿಪಲ್ ಅಂದ್ರೆ, ಈ ಒಂದು ಇಮೇಜ್ ಗ್ರೌಂಡ್ ಡಿಸ್ಟೆನ್ಸ್ ಇಮೇಜ್ ಪ್ಲೇನ್ ಅಲ್ಲೂ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಇದೆ ಇದು. ಓಕೆ, ನೆಕ್ಸ್ಟ್ ಫೋರ್ತ್ ಪ್ರಿನ್ಸಿಪಲ್ ಏನ್ ಗೊತ್ತಾ, ಈ ಎಂಟೈರ್ ಫೋಟೋಗ್ರಾಮೆಟ್ರಿ ಇದರಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಯೂಸ್ ಮಾಡಿರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ನೀವು ಮ್ಯಾಥ್ಸ್ ಅಲ್ಲೂ ಕೂಡ ಆಲ್ರೆಡಿ ಓದಿದ್ದೀರಾ, ಕಾಂಗ್ರುವೆನ್ಸಿ ಥೇರಮ್ಸ್, ಸಿಮಿಲರ್ ಟ್ರಯಾಂಗಲ್ ಥೇರಮ್ಸ್. ಸರ್ ಯಾಕೆ ಕೊಟ್ಟಿದ್ದಾರೆ ಅವರು ಸಿಲೆಬಸ್? ಯು ಹ್ಯಾವ್ ಟು ಥಿಂಕ್, ಬಿಕಾಸ್ ದೀಸ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಯೂಸ್ಡ್ ಇನ್ ದಿಸ್ ಎಂಟೈರ್ ಮಾಡರ್ನ್ ಸರ್ವೆ. ನಿಮ್ಗೆ ಗೊತ್ತಿರ್ಬೇಕಲ್ವಾ ಇದು ಏನು ಎಂತ ಅಂತ. The basic photogrammetric measurement is based on the similar triangles. Suppose ಇಲ್ಲಿಂದ ಕ್ಯಾಮ್ರಾ ಇದೆ, ಇದೊಂದು ಇಮೇಜ್ ಪ್ಲೇನ್ ಇದೆ, and this is ground distance. Suppose if I take this A to B is X, ಇಲ್ಲೂ ಕೂಡ ಒಂದು A to B ಇದೆ, this is called A dash, this is B dash, ಇದು ಬಂದ್ಬಿಟ್ಟು X. ಸರ್ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಸರ್? ಫೋಕಲ್ ಲೆಂತ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು. ಇದೇ ತರ ಇಲ್ಲಿಂದ ಇಲ್ಲಿ ಏನಿದೆ, ಹೈಟ್ ಇದೆ ಇದು. ಸೊ ಇವಾಗ ಕಾಂಗ್ರುಯೆನ್ಸಿ ಟ್ರಯಾಂಗಲ್ ಹಾಕಿ ನೋಡೋಣ, ಸಿಮಿಲರ್ ಟ್ರಯಾಂಗಲ್. ಇಲ್ಲಿರುವಂತಹ ಎಕ್ಸ್ ಡಿಸ್ಟೆನ್ಸ್ ಬೈ ದಿಸ್ ಫೋಕಲ್ ಲೆಂತ್, ಎಕ್ಸ್ ಡಿಸ್ಟೆನ್ಸ್ ಬೈ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ ಡಿಸ್ಟೆನ್ಸ್ ಬೈ ಇದು ಹೈಟ್ ಅಂತ ಮಾಡ್ಬೋದಲ್ವಾ ನಾನು ಇದನ್ನ? ನೋಡಿ, ಇದೇ ತರ ಫಾರ್ಮುಲಾಸ್ ಡಿರೈವ್ಸ್ ಆಗ್ತವೆ ಇಲ್ಲಿ. ಹೆನ್ಸ್ ಇಟ್ ಇಸ್ ಯೂಸಿಂಗ್ ಸಿಮಿಲರ್ ಟ್ರಯಾಂಗಲ್ ಪ್ರಿನ್ಸಿಪಲ್. ಫಿಫ್ತ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಸ್ಟೀರಿಯೋಸ್ಕೋಪಿಕ್ ಪ್ರಿನ್ಸಿಪಲ್. Okay, what is that? Stereoscopic principle. Very, very important. Okay.
ಫಿಫ್ತ್ ಪ್ರಿನ್ಸಿಪಲ್ ಸ್ಟೀರಿಯೋಸ್ಕೋಪಿಕ್ ಪ್ರಿನ್ಸಿಪಲ್. ಸರಿ, ಏನಿದು ಸ್ಟೀರಿಯೋಸ್ಕೋಪಿಕ್ ಪ್ರಿನ್ಸಿಪಲ್? ಸ್ವಲ್ಪ ನನಗೂ ಕೂಡ ಕೀವರ್ಡ್ ಕನ್ಫ್ಯೂಸ್ ಆಗಿತ್ತು. ಅವಾಗ ನಾನು ಏನು ಮಾಡಿದೆ, ಎ ಐನ ಯೂಸ್ ಮಾಡಿಕೊಂಡೆ. ಎ ಐ ಯೂಸ್ ದಿಸ್ ಎ ಐ ಎಫೆಕ್ಟಿವ್ಲಿ. ನೋಡಿ ಇಲ್ಲಿ ಪ್ಯಾರಲ್ಯಾಕ್ಸ್ ಅಂತ ಹೋಗಿ ಓದಿದ್ವಲ್ಲ, ಅದನ್ನು ನೋಡಿ. ಆ್ಯಂಡ್ ದೆನ್ ಸ್ಟೀರಿಯೋಸ್ಕೋಪಿ ಅಂದರೆ ಏನು ಅಂತ ನೋಡಿ. Parallax is the apparent shift in the object's position when it is viewed from the two different angles is called as parallax. ಶಿಫ್ಟ್ ಆಗಿರುತ್ತೆ ಅಂತ ಒಂದು ಪೆನ್ ಸ್ಟೋರಿ ಹೇಳಿದೆ, ರೈಟ್? ಪ್ಯಾರಲ್ಯಾಕ್ಸ್ ಎಂದರೆ ಒಂದೇ ವಸ್ತುವನ್ನು ಎರಡು ಬೇರೆ ಬೇರೆ ಕೋನಗಳಿಂದ ನೋಡಿದಾಗ ಅದರ ಸ್ಥಾನದಲ್ಲಿ ಕಾಣಿಸುವ ತೋರಿಕೆಯ ಬದಲಾವಣೆಯೇ ಪ್ಯಾರಲ್ಯಾಕ್ಸ್ ಆಗಿರುತ್ತೆ. ನೆಕ್ಸ್ಟ್, ಈ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಕನ್ನಡದಲ್ಲಿ ಅರ್ಥ ಆಗುತ್ತೆ ಅಂದ್ರೆ ನೀವು ಕನ್ನಡದಲ್ಲಿ ಓದ್ಕೊಂಡ್ಬಿಡ್ಬೇಕು. ಇವನ್ ಐ ಡೂ ದ ಸೇಮ್ ಥಿಂಗ್. ಸ್ಟೀರಿಯೋಸ್ಕೋಪಿ ಅಂದ್ರೆ ಏನು? ಇಟ್ಸ್ ಅ ಟೆಕ್ನಿಕ್ ಆಫ್ ಕಂಬೈನಿಂಗ್ ಟು ಡಿಫರೆಂಟ್ ಆಂಗಲ್ಸ್ ಟು ಕ್ರಿಯೇಟ್ ಅ 3D ಡೆಪ್ತ್ ಎಫೆಕ್ಟ್. ಡೆಪ್ತ್ ಎಫೆಕ್ಟ್ ಅಂದ್ರೆ ಏನಂತ ಹೇಳಿದೆ ನಾನು. ಆ ವೆರಿ ಮೈನ್ಯೂಟ್ ಡೀಟೇಲ್ಸ್ ಅನ್ನು ಕೂಡ ನೀವು ಡಿಫ್ರೆನ್ಶಿಯೇಟ್ ಮಾಡುವಂತಹ ಎಬಿಲಿಟಿ ಇರುತ್ತೆ ಅಲ್ಲಿ. ಸ್ಟೀರಿಯೋಸ್ಕೋಪಿಕ್ ಅಂದ್ರೆ ಈ ಎರಡು ವಿಭಿನ್ನ ಕೋನಗಳ ಚಿತ್ರಗಳನ್ನು ಒಟ್ಟಿಗೆ ಸೇರಿಸಿ 3D ಆಳದ ದೃಶ್ಯವನ್ನು ಸೃಷ್ಟಿಸುವ ತಂತ್ರಜ್ಞಾನವಾಗಿದೆ ಇದು. ಅದುವೇ ಸ್ಟೀರಿಯೋಸ್ಕೋಪಿ. ಓಕೆ, ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ, ಇವಾಗ ಅರ್ಥ ಆಗುತ್ತೆ. ಅ ಸಿಂಗಲ್ ಫೋಟೋಗ್ರಾಫ್ ಪ್ರೊವೈಡ್ಸ್ ಅ 2D ಪರ್ಸ್ಪೆಕ್ಟಿವ್ ವ್ಯೂ. ಆದರೆ a two overlapping photographs taken from different viewpoints creates parallax. Parallax provides basic for the depth perception. ನೋಡಿ, ಕೀವರ್ಡ್ಸ್ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಒಂದು ಸ್ಟೀರಿಯೋಸ್ಕೋಪಿಕ್ ಮತ್ತು ಒಂದು ಪ್ಯಾರಲ್ಯಾಕ್ಸ್ ಪ್ರೊವೈಡ್ಸ್ ಡೆಪ್ತ್ ಪರ್ಸೆಪ್ಷನ್. Two overlapping photographs provides parallax and provides depth perception. Then it can give a proper 3D information. That is called stereoscopic principle. ಎಕ್ಸಾಂಪಲ್, ಈ ಕಡೆಯಿಂದ ನೋಡಿದಾಗ ನಾನು ಫೋಟೋ ಕ್ಯಾಪ್ಚರ್ ಮಾಡಿದ್ದೀನಿ, ಹೌದು. ಈ ಕಡೆಯಿಂದನೂ ಫೋಟೋ ಕ್ಯಾಪ್ಚರ್ ಮಾಡಿದ್ದೀನಿ. ಲೆಟ್ ಅಸ್ ಅಸ್ಯೂಮ್ ದಿಸ್ ಫೋಟೋ ಆ್ಯಂಡ್ ಲೆಟ್ ಅಸ್ ಅಸ್ಯೂಮ್ ದ ಪಾಯಿಂಟರ್ಸ್. ಇಲ್ಲಿ ಒಂದು P1 ಇದೆ, ಇಲ್ಲಿ P2 ಇದೆ. ಆದರೆ ಎರಡನ್ನು ಮರ್ಜ್ ಮಾಡಿದಾಗ ನನಗೆ ಬರೋದು ಒಂದು ಕ್ಲಿಯರ್ ಇಮೇಜ್ ಬರುತ್ತೆ. ಓಕೆ, our brain combines these two views and perceives the depth. That is called 3D effect. ಓಕೆ, ಈ ಒಂದು ಸ್ಟೀರಿಯೋಸ್ಕೋಪಿ ಅನ್ನೋದು ಒಂದು ಫೌಂಡೇಶನ್ ಫಾರ್ ಡಿರೈವಿಂಗ್ ದ 3D ಮಾಡೆಲ್ಸ್ ಇನ್ಫಾರ್ಮೇಶನ್ ಫ್ರಮ್ ದ ಫೋಟೋಗ್ರಾಫ್ಸ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ಹೇಳಿ ಸ್ಟೀರಿಯೋಸ್ಕೋಪಿಕ್ ಪ್ರಿನ್ಸಿಪಲ್ ಮೇಲೆ ಇದೆ ಅಲ್ವಾ ಇದು ಫೋಟೋಗ್ರಾಮೆಟ್ರಿ? ಎಸ್ ಇದೆ. ನೆಕ್ಸ್ಟ್, ಪ್ಯಾರಲ್ಯಾಕ್ಸ್ ಪ್ರಿನ್ಸಿಪಲ್ ಅಲ್ಲೂ ಕೂಡ ಇದೆ ಅಲ್ವಾ? ಎಸ್ ಇದೆ. ಬಟ್ ತಿಳ್ಕೊಳ್ಳಿ ಇನ್ನು ಸ್ಟಿಲ್. Parallax is the difference in the apparent position of the same point in two overlapping photographs. ಹೌದಲ್ವಾ? ಇಲ್ಲಿ ಒಂದು ನ್ಯೂಮರಿಕಲ್ ಕೇಳ್ತಾರೆ ಡಿಯರ್ ಫ್ರೆಂಡ್ಸ್. ಏನದು? ಒಂದು ಪೆನ್ನನ್ನು ನೀವು ಈಗ ಕಣ್ಮುಂದೆ ಇಟ್ಕೊಳ್ಳಿ. ಒಂದು ಕಣ್ಣು ಕ್ಲೋಸ್ ಮಾಡಿದಾಗ ಒಂದು P1 ಅನ್ನೋ ಪಾಯಿಂಟ್ಗೆ ಶಿಫ್ಟ್ ಆಗಿದೆ ಪೆನ್ನು. ದಿಸ್ ಇಸ್ P1. ಇನ್ನೊಂದು ಕಣ್ಣು ಕ್ಲೋಸ್ ಮಾಡಿ ಇನ್ನೊಂದು ಕಣ್ಣು ಓಪನ್ ಮಾಡಿದಾಗ ಅಗೇನ್ ದಟ್ ಪೆನ್ ಇಸ್ ಶಿಫ್ಟಿಂಗ್ ಲೆಫ್ಟ್ ಆರ್ ರೈಟ್. ದಟ್ ಶಿಫ್ಟೆಡ್ ಪಾಯಿಂಟ್ ಅನ್ನು ತಿಳ್ಕೊಳ್ಳಿ P2 ಅಂತ. ಸೊ ಇವಾಗ ನಿಮಗೆ ಎರಡೂ ಶಿಫ್ಟೆಡ್ ಪಾಯಿಂಟ್ಸ್ ಕಾಲ್ P1 ಅಂಡ್ P2 ಅದರ ಡಿಫ್ರೆನ್ಸ್ ಕಂಡುಹಿಡಿಯಿರಿ. ಅದುವೇ ಪ್ಯಾರಲ್ಯಾಕ್ಸ್ ಮೈ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ಡೈರೆಕ್ಟ್ಲಿ ಆಸ್ಕ್ಡ್ ಇನ್ ದ MCQs. ಓಕೆ, ಐ ಹೋಪ್ ಯು ಗಾಟ್ ಇಟ್. ಸೊ MCQ ಪಾಯಿಂಟರ್ ಇಲ್ಲಿ ನೆನ್ಪಿಟ್ಕೊಳ್ಳಿ. ಏನಂದ್ರೆ, ಲಾರ್ಜರ್ ದ ಪ್ಯಾರಲ್ಯಾಕ್ಸ್, ಗ್ರೇಟರ್ ದ ಡೆಪ್ತ್, ಗ್ರೇಟರ್ ದ ಹೈಟ್. 0 the parallax, point lies on the datum plane, no relief. Okay, very important. So ಅದಕ್ಕಾಗಿ ಪ್ಯಾರಲ್ಯಾಕ್ಸ್ ಪ್ರೊವೈಡ್ಸ್ ಬೇಸಿಸ್ ಫಾರ್ ದ ಡೆಪ್ತ್ ಅಂಡ್ ಹೈಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತೋರಿಸುತ್ತೆ ಅದು. ದಟ್ ಈಸ್ ಕಾಲ್ಡ್ ಪ್ಯಾರಲ್ಯಾಕ್ಸ್ ಪ್ರಿನ್ಸಿಪಲ್. ನೆಕ್ಸ್ಟ್, ಇದು ಒಂದು ಎಂಟೈರ್ ಫೋಟೋಗ್ರಾಮೆಟ್ರಿ ಒಂದು ಸ್ಕೇಲ್ ಓರಿಯೆಂಟೆಡ್ ನಡೆಯುತ್ತೆ. ಇದು ಸ್ಕೇಲ್ ಅಂತ ಆಲ್ರೆಡಿ ನೋಡಿದೀವಿ ನಾವು. ಯಾವ ತರ ಡಿರೈವ್ ಮಾಡಿದೀವಿ? ಸ್ಕೇಲ್ ಇಸ್ ಈಕ್ವಲ್ ಟು ಫೋಕಲ್ ಲೆಂತ್ ಬೈ ಫ್ಲೈಯಿಂಗ್ ಹೈಟ್, ರೈಟ್? ಇದನ್ನ ನಾನು ಮತ್ತೆ ಹೇಳ್ಬೇಕೇನ್ರಿ? ನೋ, ಯು ಪೀಪಲ್ ಆರ್ ನೌ ವೆರಿ ಪರ್ಫೆಕ್ಟ್ ಟು ರಿಸೀವ್ ಅಂಡ್ ಗ್ರಾಬ್ ದ ಕ್ಲಾಸಸ್ ನೌ. ವಾಟ್ ಎವರ್ ಐ ಆಮ್ ಟೀಚಿಂಗ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರುತ್ತೆ ನಿಮಗೆ ಇವಾಗ. ವೈ? ಬಿಕಾಸ್ ಐ ಹ್ಯಾವ್ ಟಾಟ್ ಆಲ್ ದೀಸ್ ಬೇಸಿಕ್ಸ್ ಇನ್ ದ ಬ್ಯಾಕ್ ಕ್ಲಾಸಸ್, ರೈಟ್? ಎಸ್, ನೋಡಿ, ಇದು ಒಂದು ಫೋಕಲ್ ಲೆಂತ್ ಆಗಿರುತ್ತೆ. ಒಂದು ಪರ್ಸ್ಪೆಕ್ಟಿವ್ ಸೆಂಟರ್ ಇಂದ ಇಮೇಜ್ ಪ್ಲೇನ್ ವರೆಗೂ ಇರುವಂತಹ ಡಿಸ್ಟೆನ್ಸ್ F.
ಆ್ಯಂಡ್ ಫ್ಲೈಯಿಂಗ್ ಡಿಸ್ಟೆನ್ಸ್ ಕ್ಯಾಮ್ರಾದಿಂದ ಒಂದು ಕೆಳಗಡೆ ಗ್ರೌಂಡ್ವರೆಗೂ ಫ್ಲೈಯಿಂಗ್ ಹೈಟ್ ದ ಸ್ಕೇಲ್ ಏನ್ರಿ ಇಮೇಜ್ ಡಿಸ್ಟೆನ್ಸ್ ಬೈ ಗ್ರೌಂಡ್ ಡಿಸ್ಟೆನ್ಸ್ ದಟ್ ಈಸ್ ಕಾಲ್ಡ್ ಎಫ್ ಬೈ ಹೆಚ್. ಇದೆಲ್ಲ ನಿಮಗೆ ಗೊತ್ತಿದೆ ರೈಟ್. ನೆಕ್ಸ್ಟ್ ಇದು ಒಂದು ಫ್ಲೈಯಿಂಗ್ ಹೈಟ್ ಪ್ರಿನ್ಸಿಪಲ್. ಫ್ಲೈಯಿಂಗ್ ಹೈಟ್ ಮತ್ತು ಒಂದು ಸ್ಕೇಲ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಒಂದು ಪ್ರಿನ್ಸಿಪಲ್ ಕೂಡ ಆಗಿರುತ್ತೆ ಫೋಟೋಗ್ರಾಮೆಟ್ರಿಯಲ್ಲಿ. ಹೌ ಸರ್? ಸರ್ ಒಂದು ವೇಳೆ ನೀವು ಫೋಕಲ್ ಲೆಂತ್ ನ ಕಾನ್ಸ್ಟೆಂಟ್ ಇಡಿ, ಸ್ಕೇಲ್ ಇಸ್ ಇಕ್ವಲ್ ಟು ಏನ್ರಿ? ಸ್ಕೇಲ್ ಅಂದ್ರೆ ಎಫ್ ಬೈ ಹೆಚ್ ಅಲ್ವಾ? ಇವಾಗ 1 ಪಾಯಿಂಟ್ ನ ಕಾಮನ್ ಇಡ್ರಿ ನೋಡೋಣ. ಎಫ್ ಅನ್ನ ಕಾನ್ಸ್ಟೆಂಟ್ ಇಡ್ರಿ. ಎಸ್ ಏನಾಗುತ್ತೆ ಡಿಯರ್ ಫ್ರೆಂಡ್ಸ್? ಎಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹೆಚ್ ಅಲ್ವಾ? ಸಪೋಸ್ ಫ್ಲೈಯಿಂಗ್ ಹೈಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಸ್ಕೇಲ್ ಡಿಕ್ರೀಸ್ ಆಗುತ್ತೆ ರೈಟ್. ಸಿಂಪಲ್, ಬಿಕಾಸ್ ಇನ್ವರ್ಸ್ ರಿಲೇಷನ್ ಅಲ್ಲಿದೆ. ಸಪೋಸ್ ಫ್ಲೈಯಿಂಗ್ ಹೈಟ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಸ್ಕೇಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ವೈ ಸರ್? ಬಿಕಾಸ್ ಆಫ್ ದಿಸ್ ರಿಲೇಶನ್ಶಿಪ್. ಹೈಯರ್ ದ ಫ್ಲೈಯಿಂಗ್ ಹೈಟ್, ಏನಂತ ಹೇಳಿದ್ದೆ? ಸ್ಮಾಲರ್ ದ ಸ್ಕೇಲ್. ಸರ್ ಸ್ಮಾಲರ್ ದ ಸ್ಕೇಲ್ ಅಂದ್ರೆ ಏನು ಸರ್? ಲಾರ್ಜ್ ಏರಿಯಾ ಇರುತ್ತೆ ಸರ್. ಸರ್ ಲಾರ್ಜ್ ಏರಿಯಾ ಇದ್ರೆ ಡೀಟೇಲ್ಸ್ ನಿಮ್ಗೆ ಇರುತ್ತಾ? ನೋ ಮೈ ಡಿಯರ್ ಫ್ರೆಂಡ್ಸ್, ಲೆಸ್ ಡೀಟೇಲ್ ಇರುತ್ತೆ ರೈಟ್. ಹೈಯರ್ ದ ಹೈಟ್, ಗ್ರೇಟರ್ ದ ಕವರೇಜ್, ಲೆಸ್ ಡೀಟೇಲ್ಸ್. ಸೊ ಇವಾಗ ನೀವು ಎಲ್ಲ ಕೈಂಡ್ ಆಫ್ ರಿಲೇಷನ್ಸ್ ಇನ್ನ ನೋಡಿ, MCQ ಅಲ್ಲಿ ಯಾವ್ದು ಬೇಕಾದರೂ ಫಾರ್ಮ್ ಆಗ್ಬೋದು. ಅರ್ಥ ಮಾಡ್ಕೊಂಡು ಓದಿ. ಸುಮ್ಮನೆ ಏನೋ ಟೇಬಲ್ ಇದೆ, ಸೊ ಇಲ್ಲಿ ಡಿಕ್ರೀಸ್ ಇನ್ಕ್ರೀಸ್ ಇದೆ, ಡಿಕ್ರೀಸ್ ಇದೆ, ಬಾಹೆಟ್ ಹೊಡಿಯೋಣ, ಎಕ್ಸಾಮ್ ಅಲ್ಲಿ ಬಾಹೆಟ್ ಮಾಡಿದ್ರೆ MCQ ಅಲ್ಲಿ ಸಾಲ್ವ್ ಮಾಡ್ಬೋದು ಅಂತ ಒಂದು ಭ್ರಮೆಯಲ್ಲಿ ಇರಕ್ ಹೋಗ್ಬೇಡಿ. ಟ್ರೈ ಟು ಅಪ್ಲೈ ಯುವರ್ ಗುಡ್ ನಾಲೆಡ್ಜ್. ಇದನ್ನೆಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ. ಓಕೆ, ಐ ಹೋಪ್ ಯು ಗೈಸ್ ಗೆಟಿಂಗ್ ದೀಸ್ ಪಾಯಿಂಟರ್ಸ್. ಸೊ ಜಸ್ಟ್ ಒಂದು ಇಫ್ ಅನ್ನೋದೊಂದು ಇದೆ ಅಲ್ವಾ, ಇಫ್ ಅನ್ನೋದ್ ಬಗ್ಗೆ ಥಿಂಕ್ ಮಾಡಿ. ಒಂದು ವೇಳೆ ನಾನು ಇದನ್ನೇ ಫಸ್ಟ್ ಕ್ಲಾಸ್ ಮಾಡಿದಾಗ, ಐ ಮೀನ್ ಈಗ ಮುಂಚೆ ಮಾಡಲಾರ್ದಂತಹ ಕ್ಲಾಸ್ಗಳನ್ನ ಬಿಟ್ಟು ಡೈರೆಕ್ಟ್ ಆಗಿ ಇದೇ ಕ್ಲಾಸ್ ಬಂದಾಗ ನಾನು ಇದೇ ಸ್ಲೈಡ್ಸ್ಗಳನ್ನ ನಿಮಗೆ ಪಾಠ ಮಾಡಿದ್ರೆ ನಿಮಗೆ ಅರ್ಥ ಆಗ್ತಿತ್ತೇನ್ರಿ? ನೋ. You would have taken months to get understand even a single class. It is my challenge, dear friends. This is what happening in the YouTube now. Sudden ಆಗಿ ಡೈರೆಕ್ಟ್ ಒಂದು ಚಾಪ್ಟರ್ಗೆ ಹೋದಾಗ ಹೌ ಡು ಯು ಫೀಲ್ ರೈಟ್? ಇದನ್ನ ನನಗೆ ಯಾವಾಗ ಫೀಲ್ ಆಯ್ತು ಅಂದ್ರೆ, ನಮ್ಮ ಫ್ರೆಂಡ್ಸ್ಗಳು ಏನ್ ಮಾಡಿದ್ರು, ಸಡನ್ ಆಗಿ ಆ ಕ್ಲಾಸಸ್ಗಳು ನೋಡ್ತಾರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎವ್ರಿ ಕ್ಲಾಸಸ್ ದೇ ಆರ್ ಸೇಯಿಂಗ್ they're totally confused. But now when your technical foundation is strong, these all becomes easy for you, right? That's why taking the basic class is very very important. It is not just for this, my dear friends. Okay, even ನೀವು ಎಂತಹ ಆಗಲಿ, ಪಾಲಿಟಿ, ಎಕಾನಮಿ ರೈಟ್, ಆ್ಯಂಡ್ ಜಾಗ್ರಫಿ, ಓಕೆ, ಎನ್ವಿರಾನ್ಮೆಂಟ್, ಇವನ್ ಕರೆಂಟ್ ಅಫೇರ್ಸ್ ನೋಡಿ, ಆಲ್ ಬ್ರಾಡರ್ ಟಾಪಿಕ್ಸ್ಗಳನ್ನು ಕೂಡ ನೀವು ಇದೇ ಪರ್ಸ್ಪೆಕ್ಟಿವ್ ಇಂದ ಓದಬೇಕು. ಓಕೆ, ಫಸ್ಟ್ ಬೇಸಿಕ್ಸ್ ತಿಳ್ಕೊಳ್ಳಿ. ನೀವು ಸುಮ್ಮನೆ ನೀವು ಒಂದು ಯಾವುದೋ ಒಂದು ಮಾರ್ಕೆಟಲ್ಲಿ ಬುಕ್ ಇದೆ, ಓಕೆ, ಕೊಟ್ಟಿರ್ತಾರೆ. ಎಸ್, ಡೆಫಿನೆಟ್ಲಿ ಎವ್ರಿಬಡಿ ಪುಟ್ಸ್ ಗ್ರೇಟ್ ಎಫರ್ಟ್ಸ್ ಟು ಬ್ರಿಂಗ್ ದ ಬುಕ್ಸ್, ಬಟ್ ನೀವು ಶಾಣೆ ಆಗ್ಬೇಕ್ರಿ. ನಾನು ಏನನ್ನ ತಗೋಬೇಕು, ಏನನ್ನ ತಗೋಬಾರ್ದು, ಒಂದು ಏನೋ ಓದ್ತಾ ಇದ್ದೀನಿ ಅಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ನಾನು ಓದ್ಬೇಕಾ ಅಥವಾ ಸುಮ್ಮನೆ ಓದ್ಬೇಕಾ, ಅವೆಲ್ಲ ನಿಮಗೆ ಮೈಂಡಿಗೆ ಬರಬೇಕು. ಓಕೆ, now in this competitive field you people are matured enough now to differentiate what book and what PDF should I read. ಈ ತರ ನಿಮಗೆ ಬರಲಿ ಫ್ರೆಂಡ್ಸ್. ಪ್ಲೀಸ್ ಕನ್ಸಿಡರ್ ಮೈ ವರ್ಡ್ ಸೀರಿಯಸ್ಲಿ. ಇಫ್ ಇಟ್ ಹರ್ಟ್ಸ್, ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್, ಬಿಕಾಸ್ ಇಫ್ ಯು ಗೆಟ್ ದಿಸ್ ಕ್ರಕ್ಸ್, nobody can stop you from this winning these exams. Okay, ಎಸ್. ಸೊ ಇವಾಗ ಅರ್ಥ ಆಯ್ತಲ್ರಿ? ಇವೆಲ್ಲ ಅರ್ಥ ಆಗುತ್ತಲ್ವಾ ನಿಮಗೆ? ಸಪೋಸ್ ನಾನು ಹೈಟ್ ಹೋಗ್ತಾ ಹೋಗ್ತಾ ಮೇಲೆ ಹೋದ್ರೆ ನಂಗೆ ಏನ್ ಕವರ್ ಆಗುತ್ತೆ? ಲಾರ್ಜ್ ಏರಿಯಾ ಕವರ್ ಆಗುತ್ತೆ ರೈಟ್. ಲಾರ್ಜ್ ಏರಿಯಾ ಕವರ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನ್ರಿ? ಸ್ಮಾಲ್ ಸ್ಕೇಲ್ ಇದೆ ಅಂತ ಅರ್ಥ. ಅದು ಸ್ಮಾಲ್ ಸ್ಕೇಲ್ ಇದೆ ಅಂದ್ರೆ ಅರ್ಥ ಏನ್ರಿ? ಲೆಸ್ ಡೀಟೇಲ್ಸ್ ರೈಟ್. ನೋಡಿ, ಇವಾಗ ನನಗೂ ಕೂಡ ಫಾಸ್ಟ್ ಆಗಿ ಹೋಗ್ಬೋದು ಇವಾಗ ನಾನು, ಬಿಕಾಸ್ ಯು ಪೀಪಲ್ ನೋ ಇಟ್ ನೌ. ದಟ್ಸ್ ವೈ ಐ ಕ್ಯಾನ್ ಗೋ ವೆರಿ ಫಾಸ್ಟ್ ನೌ ರೈಟ್. ಒಂದು ವೇಳೆ ಅದೇ ಲೋವರ್ ಫ್ಲೈಯಿಂಗ್ ಹೈಟ್ ಬಂದ್ರೆ ಏನಾಗುತ್ತೆ? ಏರಿಯಾ ಕಮ್ಮಿ ಆಗುತ್ತೆ. ಏರಿಯಾ ಕಮ್ಮಿ ಆಗ್ತಾ ಇದೆ ಅರ್ಥ ಏನು? ಲಾರ್ಜ್ ಸ್ಕೇಲ್. ಲಾರ್ಜ್ ಸ್ಕೇಲ್ ಅಂದ್ರೆ ಏನು? ಮೋರ್ ಡೀಟೇಲ್ಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಸೊ ದಟ್ಸ್ ವೈ. ಸೊ ಇದು ಒಂದು ನಿಮಗೆ ಒಂದು MCQs ಓರಿಯೆಂಟೇಷನ್ಗೋಸ್ಕರ
ಇದೊಂದು ಟೇಬಲ್ ಇರುತ್ತೆ, ನೀವು ಇದನ್ನು ನೋಡ್ಕೊಳ್ಳಿ. ಓಕೆ, I have made a lot of efforts. It is not easy to generate these PPT slides, my dear friends. It is literally requires a lot of hard work and sweats. Okay, yes. Next, photogrammetry ಅಂದ್ರೆ ಇವಾಗ ಅರ್ಥ ಆಯ್ತಲ್ವೇನ್ರಿ ನಿಮಗೆ? Photogrammetry converts the photographic informations into a measurable spatial informations, right? That is called photogrammetry. ಇವಾಗ ಸ್ವಲ್ಪ ನೀವು ಎಕ್ಸಾಮ್ ಅಲ್ಲಿ ತಿಳ್ಕೊಳ್ರಿ, ಫೋಟೋಗ್ರಾಮೆಟ್ರಿ ಅಂದ್ರೆ ಫೋಟೋಗ್ರಫಿ ಏನ್ರಿ? ನೋ ಸರ್, ಬಿಕಾಸ್ ಫೋಟೋಗ್ರಾಮೆಟ್ರಿ ಅಂದ್ರೆ ಮೆಜರ್ಮೆಂಟ್ ಫ್ರಮ್ ದ ಫೋಟೋಗ್ರಾಫ್ಸ್ ಅಂತ ಅರ್ಥ, ರೈಟ್? ಫೋಟೋಗ್ರಾಫ್ ಇಸ್ ಟೋಟಲ್ ಡಿಫ್ರೆಂಟ್. ಓಕೆ, ಫೋಟೋಗ್ರಾಫ್ ಅಂಡ್ ಮ್ಯಾಪ್ ಎರಡು ಡಿಫ್ರೆಂಟ್. ಯಾಕೆ? ಫೋಟೋಗ್ರಾಫ್ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಸರ್, ಮತ್ತೆ ಅಲ್ಲಿ ಒಂದು ರಿಲೀಫ್ ಡಿಸ್ಪ್ಲೇಸ್ಮೆಂಟ್ಸ್ ಎಫೆಕ್ಟ್ಸ್ ಇರುತ್ತೆ, ಎಲ್ಲ ಇರುತ್ತೆ ಅಲ್ಲಿ. ಆದರೆ ಮ್ಯಾಪ್ ಅಲ್ಲಿ ಹಂಗಲ್ಲ, ಇಟ್ ಈಸ್ ಟೋಟಲಿ ಅಕರೆಕ್ಟೆಡ್, ಜಾಮೆಟ್ರಿಕಲಿ ಕರೆಕ್ಟೆಡ್, ರಿಲೀಫ್ ಅಲ್ಲಿ ಕರೆಕ್ಟೆಡ್, ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಕರೆಕ್ಟೆಡ್ ಆಗಿರುತ್ತೆ ಈ ಮ್ಯಾಪ್. ನಾನು ಅದನ್ನೇ ಹೇಳಿದ್ದೀನಿ ಬಾರ್ ಬಾರ್. ಒಂದು ಫೋಟೋ ಅಂದ್ರೆ ಏನ್ ಗೊತ್ತಾ? ಅದು ಒಂದು ರಾ ಇಮೇಜ್ ಮಾತ್ರ ಮೈ ಡಿಯರ್ ಫ್ರೆಂಡ್ಸ್. ಅದನ್ನ ನೀವು ಕರೆಕ್ಷನ್ ಮಾಡಿದಾಗ ಬರುವಂತಹ ಇಮೇಜ್ ಅನ್ನೇ ಒಂದು ಏನು ಅಂತ ಹೇಳಿದ್ದೀನಿ, ಯಾರ್ದೋ ರೆಕ್ಟಿಫೈಡ್ ಇಮೇಜ್ ಅಂತ. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್. ಇವಾಗ ಹೇಳ್ರಿ, ಫೋಟೋಗ್ರಾಮೆಟ್ರಿ ಈಸ್ ಓನ್ಲಿ ಫಾರ್ ಡ್ರೋನ್ ಸರ್ವೇಯಿಂಗ್ ಏನ್ರಿ? ನೋ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಫೋಟೋಗ್ರಾಮೆಟ್ರಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಸ್ ಅ ಬೇಸ್ ಫಾರ್ ಯುವರ್ ಏರಿಯಲ್ ಸರ್ವೆ, ಟೆರೆಸ್ಟ್ರಿಯಲ್ ಸರ್ವೆ, ಸ್ಯಾಟಲೈಟ್ ಇಮೇಜರಿ, ಡ್ರೋನ್ ಸರ್ವೆ, ಲಿಡಾರ್ ಸರ್ವೆ, ಎಲ್ಲದಕ್ಕೂ ಬೇಕಾಗುತ್ತೆ. ಓಕೆ, ಸಿಲೆಬಸ್ ಅಲ್ಲಿ ಕೂಡ ಕೊಟ್ಟಿರುವಂತ ಪಾಯಿಂಟರ್ಸ್, ದೇರ್ ಆಲ್ ನಥಿಂಗ್ ಬಟ್ ಫೋಟೋಗ್ರಾಮೆಟ್ರಿ, ಬಟ್ ವಿತ್ ಡಿಫ್ರೆಂಟ್ ನೇಮ್ಸ್ ಅಷ್ಟೇ. ನೆಕ್ಸ್ಟ್ ಏನ್ರಿ ಸರ್? ಸರ್ ಇವಾಗ ಎಷ್ಟೋ ಕ್ಲಾಸಸ್ಗಳನ್ನ ನೋಡ್ತಾ ಇದ್ರಾ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಲ್ಲಿ, ಹೌದಾ ಸರ್? ನೀವು ಹೇಳ್ತಾ ಇಲ್ವಲ್ಲ? ಎಸ್, ಐ ವಿಲ್ ಟೆಲ್ ನೌ. ಫಸ್ಟ್ ನಿಮಗೆ ಕ್ಯಾಮ್ರಾ ಜಾಮೆಟ್ರಿ ಏನು ಅಂತ ಗೊತ್ತಾಗಬೇಕು. ಸರ್ ಇಲ್ಲಿ ನೋಡಿ, ಇಲ್ಲೊಂದು ಏರ್ಕ್ರಾಫ್ಟ್ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ. ಸರ್ ಈ ಕ್ಯಾಮ್ರಾ ಪಾಯಿಂಟಿಂಗ್ ಏನಂತೀವ್ರಿ? ಪರ್ಸ್ಪೆಕ್ಟಿವ್ ಸೆಂಟರ್ ಅಂತೀನಿ. ಸರ್ ಇಲ್ಲಿ ನಾನು ಹೇಳಿದೆ, ಇಲ್ಲೊಂದು ಇಮೇಜ್ ಪ್ಲೇನ್ ಇರುತ್ತೆ, ವೇರ್ ಫೋಟೋ ಇಸ್ ಫಾರ್ಮ್ಡ್. ಸರ್ ದಿಸ್ ಇಸ್ ಅ ಫಿಲ್ಮ್, ದಿಸ್ ಇಸ್ ಅ ಸೆನ್ಸರ್ ವೇರ್ ಇಮೇಜ್ ಇಸ್ ಫಾರ್ಮ್ಡ್ ಅಂತ ಹೇಳಿದೆ. ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಏನಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಫೋಕಲ್ ಅಂತ ಇರುತ್ತೆ ಅಂತ ಹೇಳಿದೆ, ರೈಟ್? ಡಿಸ್ಟೆನ್ಸ್ ಫ್ರಮ್ ದ ಲೆನ್ಸ್ ಟು ದ ಇಮೇಜ್ ಪ್ಲೇನ್, ಲೆನ್ಸ್ ಟು ದ ಇಮೇಜ್ ಪ್ಲೇನ್, ದಿಸ್ ಇಸ್ ಕಾಲ್ಡ್ ಫೋಕಲ್ ಲೆಂತ್. ನೆಕ್ಸ್ಟ್, ದ ಸೇಮ್ ಫೋಟೋ ನಾನು ಗ್ರೌಂಡ್ ಅಲ್ಲಿ ತಗೊಂಡಾಗ ಅಲ್ಲೊಂದು ಪಾಯಿಂಟ್ ಇದೆ ಸರ್, ದಟ್ ಈಸ್ ಗ್ರೌಂಡ್ ಪಾಯಿಂಟ್. ದಿಸ್ ಇಸ್ ಎ, ದಿಸ್ ಇಸ್ ಎ ಡ್ಯಾಶ್, ದಿಸ್ ಇಸ್ ಓ. ಅದಕ್ಕಾಗಿ ಹೇಳಿದ್ದೀನಿ ನಾನು, ದಿಸ್ ಫಾಲೋಸ್ ಕೊಲಿನಿಯಾರಿಟಿ ಪ್ರಿನ್ಸಿಪಲ್, ಸ್ಟೇಟ್ ಲೈನ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ, ರೈಟ್? ನಾನು ಅವಾಗ, yes, very important. I am repeating all the keywords whatever I have taught to you people. ಫ್ಲೈಯಿಂಗ್ ಹೈಟ್ ಇರುತ್ತೆ, ರೈಟ್? ಎಷ್ಟು ಒಂದು ಹೈಟ್ ಇಂದ ಗ್ರೌಂಡ್ ವರ್ಗೂ ಎಷ್ಟಿದೆ, ಅದು ಹೈಟ್ ಇದೆ. ಪಾಯಿಂಟರ್ಸ್ ಅರ್ಥ ಆಗ್ತಾ ಇದೆ ಅಲ್ವಾ? ಸರ್ ನಾನು ಬಿ ಎ ಇದ್ದೀನಿ ಸರ್, ನನಗೆ ಅರ್ಥ ಆಗಲ್ಲ ಸರ್, ನಾನು ಬಿ ಎಸ್ ಸಿಯಲ್ಲಿ ಸಬ್ಜೆಕ್ಟ್ಸ್ ಓದಿಲ್ಲ ಸರ್, ಅರ್ಥ ಆಗಲ್ಲ. ನೋ ಮೈ ಡಿಯರ್ ಫ್ರೆಂಡ್ಸ್, ಯು ಶುಡ್ ನಾಟ್ ಟೆಲ್ ದೋಸ್ ಕಂಪ್ಲೇಂಟ್ಸ್, ಬಿಕಾಸ್ ಇಟ್ ಈಸ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಜಾಮೆಟ್ರಿ ಇದು, ರೈಟ್? ಸೊ ಐ ಹೋಪ್ ಯು ಗಾಟ್ ದಿಸ್. ದಟ್ಸ್ ವೈ ಇವಾಗ ನೋಡಿ, ಎಕ್ಸಾಮ್ ಅಲ್ಲಿ ಅದರ ಕೊಟ್ಟು ನಿಮ್ಗೆ ಅದನ್ನ ಲೇಬಲ್ ಮಾಡಂತಾರೆ. ಅವಾಗ ಏನ್ ಮಾಡ್ಬೇಕು? ಲೇಬಲ್ ಮಾಡಕ್ಕೆ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಓ ಅಂದ್ರೆ ಏನು? ಪರ್ಸ್ಪೆಕ್ಟಿವ್ ಸೆಂಟರ್. ಎಫ್ ಅಂದ್ರೆ ಫೋಕಲ್ ಲೆಂತ್, ಡಿಸ್ಟೆನ್ಸ್ ಫ್ರಮ್ ದ ಲೆನ್ಸ್ ಟು ಇಮೇಜ್ ಪ್ಲೇನ್. ಎಚ್ ಅಂದ್ರೆ ಏನು? ಫ್ಲೈಯಿಂಗ್ ಹೈಟ್ ಅಬೋವ್ ದ ಗ್ರೌಂಡ್. ಎ ಅಂದ್ರೆ ಏನ್ರಿ? ಗ್ರೌಂಡ್ ಪಾಯಿಂಟ್ ರೀ ಅದು. ಎ ಡ್ಯಾಶ್ ಅಂದ್ರೆ ಏನ್ರಿ? ಎ ಪಾಯಿಂಟ್ ಏನಾಗಿದೆ, ಇಮೇಜ್ ಅಲ್ಲಿ ಏನಾಗಿದೆ ಅಲ್ವಾ, ಆ ಪಾಯಿಂಟ್ ಎ ಡ್ಯಾಶ್ ರೀ. ಇಮೇಜ್ ಪ್ಲೇನ್ ಅಂದ್ರೆ ಏನು? ಇದು ಒಂದು ಸೆನ್ಸರ್ ಇರುತ್ತೆ ಅಥವಾ ಒಂದು ಫಿಲ್ಮ್ ಇರುತ್ತೆ ಇನ್ಸೈಡ್ ದ ಕ್ಯಾಮ್ರಾ ವೇರ್ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಐ ಹೋಪ್ ಯು ಗಾಟ್ ಇಟ್. ಓಕೆ, ದಿಸ್ ಈಸ್ ಕಾಲ್ಡ್ ಕ್ಯಾಮ್ರಾ ಜಾಮೆಟ್ರಿ. ಇದು ಅರ್ಥ ಆಗ್ಬೇಕಲ್ವಾ ನಿಮ್ಗೆ? ಅರ್ಥ ಆದ್ರೇನೆ ಸಾಲ್ವ್ ಮಾಡ್ತೀರಾ ನೀವು. ಓಕೆ, ಕ್ಯಾಮ್ರಾ ಜಾಮೆಟ್ರಿ ಗೊತ್ತಿರಬೇಕು ನಿಮ್ಗೆ. ಓಕೆ, ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ನಿಮ್ಗೆ ಟಿಪಿಕಲ್ ಬೇಕು ಸರ್ ಅಂದಾಗ ನೋಡಿ, ಏರ್ ಕ್ರಾಫ್ಟ್ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ಪರ್ಸ್ಪೆಕ್ಟಿವ್ ಸೆಂಟರ್ ಇದೆ. ನಾನು ಇವಾಗ ಗ್ರೌಂಡ್ ಅಲ್ಲಿ ಈ ಏರಿಯಾ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇದು ಒಂದು ಎ, ಇದೊಂದು ಬಿ, ಇದು ಎ, ಇದು ಬಿ. ಸರ್ ನಾನು ಏನ್ ಮಾಡ್ತೀನಿ, ಇದನ್ನೇ ಫೋಟೋಲ್ಲಿ ಬಂದಾಗ ನಾನು ಇದನ್ನ ಎ ಡ್ಯಾಶ್ ಮಾಡ್ತೀನಿ, ಇದೇ ಫೋಟೋದಲ್ಲಿ ಬಂದಾಗ ನಾನು ಬಿ ಡ್ಯಾಶ್ ಮಾಡ್ತೀನಿ, ರೈಟ್? ಇದನ್ನೇ ನಾನು ಹೇಳ್ತೀನಲ್ವಾ, ನಾನು ಈ ಫೋಟೋ ಡಿಸ್ಟೆನ್ಸ್ ಬೈ ಗ್ರೌಂಡ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಸ್ಕೇಲ್,
I hope you guys are getting it. That is scale. ಇಲ್ಲಿಂದ ಇಲ್ಲಿಗೆ ಫೋಕಲ್ ಲೆಂತ್, ಇಲ್ಲಿಂದ ಇಲ್ಲಿಗೆ ಫ್ಲೈಯಿಂಗ್ ಹೈಟ್. ಇವಾಗ ಏನು ಮಾಡ್ಬೇಕು ನೀವು? ಸಿಮಿಲರ್ ಟ್ರಯಾಂಗಲ್ ಮೆಥಡಾಲಜಿ ಹಾಕಬೇಕು. ಅವಾಗ ನಿಮ್ಗೆ ಏನು ಬರುತ್ತೆ? ಫಾರ್ಮುಲಾಸ್ ಬರುತ್ತೆ. ಆಲ್ರೆಡಿ ಅಬೋವ್ ಹೇಳಿದ್ದೀನಿ ನಾನು ಹೆಂಗೆ ಅಂತ, ರೈಟ್? ಸೇಮ್ ಡೆಫಿನೇಷನ್ಸ್ ಅಗೇನ್ ರಿಪೀಟೆಡ್. So only central principle is object point called A, perspective center called O, corresponding image point called A dash on the same straight line. This is the foundation for photogrammetric geometry, my dear friends. I hope you got it. ಸರ್ ಫ್ಲೈಯಿಂಗ್ ಹೈಟ್ ಏನು ಸರ್? ಇದೊಂದು ಪ್ರಿನ್ಸಿಪಲ್ ಅಂತ ಹೇಳಿದ್ದೀರಾ ನೀವು, ಫ್ಲೈಯಿಂಗ್ ಹೈಟ್ ಪ್ರಿನ್ಸಿಪಲ್ ಅಂತ. ಓದ್ಬೇಕಾ ಇದನ್ನ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯು ಶುಡ್ ರೀಡ್ ಅಬೌಟ್ ಹೈಟ್ ಇನ್ ಡೀಟೇಲ್ಡ್. ಒಂದು 2 to 3 ಫಾರ್ಮುಲಾಸ್ ಇದೆ, ಅದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ದ ಫಾರ್ಮುಲಾಸ್ ವಿಲ್ ಬಿ ಡೈರೆಕ್ಟ್ಲಿ ರಿಫ್ಲೆಕ್ಟೆಡ್ ಇನ್ ದ ಎಕ್ಸಾಮ್. ಲಾಟ್ ಆಫ್ ಸ್ಟೇಟ್ PSC ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಯು ಶುಡ್ ಆಲ್ಸೋ ಡೂ ದ್ಯಾಟ್, ರೈಟ್? ಎಸ್. ಹೌ ಸರ್? ಸರ್ ಓದ್ಬೇಕಾ ಸರ್ ಅದು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಓದಲೇಬೇಕು ನೀವು. ಸ್ಕೇಲ್ಸ್ ಇದೆ ನೋಡಿ, ಹೈಟ್ಸ್ ಇದೆ, ರೈಟ್? ಇವೆರಡನ್ನು ಓದಬೇಕಲ್ವಾ? ಎಸ್. ಅದಕ್ಕಾಗಿ ನಾನು ಕೂಡ ಕೊಟ್ಟಿದ್ದೀನಿ ಇಲ್ಲಿ ಕೈಂಡ್ ಆಫ್ ವೆರಿ ಫ್ಯೂ ಫಾರ್ಮುಲಾಸ್ ಐ ಹ್ಯಾವ್ ಗೇವ್ ಇಟ್. ಅದನ್ನು ನೀವು ಓದ್ಕೊಳ್ಳಿ. ಓಕೆ, ಸ್ಕೇಲ್ ಅಂದರೆ ಏನು? ಫ್ಲೈಯಿಂಗ್ ಹೈಟ್ ಇದೆ ಸರ್. ಏನಿದು ಫ್ಲೈಯಿಂಗ್ ಹೈಟ್? ಇಟ್ಸ್ ದ ಹೈಟ್ ಆಫ್ ದ ಕ್ಯಾಮ್ರಾ ಆರ್ ಅ ಪ್ಲಾಟ್ಫಾರ್ಮ್ ಅಬೋವ್ ದ ರೆಫರೆನ್ಸ್ ಗ್ರೌಂಡ್ ಸರ್ಫೇಸ್ ಯೂಸ್ಡ್ ಫಾರ್ ದ ಫೋಟೋಗ್ರಾಮೆಟ್ರಿ ಜಾಮೆಟ್ರಿ. ಓಕೆ, ಎಷ್ಟು ಹೈಟಲ್ಲಿ ನಾನು ಒಂದು ಕ್ಯಾಮ್ರಾ ಇಟ್ಟು ಒಂದು ಫೋಟೋಗ್ರಾಮಿಕ್ ಇಮೇಜ್ ಅನ್ನ ತಗೊಂತಾ ಇದ್ದೀನಿ, ದಟ್ ಈಸ್ ಕಾಲ್ಡ್ ಫ್ಲೈಯಿಂಗ್ ಹೈಟ್. ಈ ಫ್ಲೈಯಿಂಗ್ ಹೈಟ್ ಇಂದ ಎಷ್ಟೋ ಸ್ಕೇಲ್ಸ್ ಬಂದಿದೆ ಅಲ್ವಾ? ಆಲ್ರೆಡಿ ವಿ ನೋ ದಟ್ ಸ್ಕೇಲ್ ಇಸ್ ಈಕ್ವಲ್ ಟು ಫೋಕಲ್ ಲೆಂತ್ ಬೈ ಹೈಟ್. ವಾಟ್ ಈಸ್ ದಟ್ ಹೈಟ್? ಫ್ಲೈಯಿಂಗ್ ಹೈಟ್. ಈ ಫಾರ್ಮುಲಾಸ್ ನಿಮಗೆ ಮೈಂಡ್ ಅಲ್ಲಿ ಪ್ರಿಂಟ್ ಆಗಿರಬೇಕು. ಸರ್ ನನ್ಗೆ ಓದಕ್ ಆಗ್ತಾ ಇಲ್ಲ ಅಂದ್ರೆ ಮುಗೀತು, ಯು ವಿಲ್ ಬಿ ಲೂಸಿಂಗ್ ದ ಮಾರ್ಕ್ಸ್ ಫಾರ್ ಶೋರ್. ಓಕೆ, ಹಾರ್ಡ್ಲಿ ಯು ಆರ್ ಗೆಟಿಂಗ್ ಓವರ್ ಆಲ್ ಎಂಟೈರ್ ಚಾಪ್ಟರ್ ಇಂದ ಒಂದು 10 ಫಾರ್ಮುಲಾಸ್ ಬರಲ್ಲ ನಿಮಗೆ. ಅದನ್ನ 10 ಬರ್ಕೊಂಡು ಓದಬೇಕು. ಅದನ್ನು ಓದಕ್ಕಾಗಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂಡ್ ಪ್ಲೀಸ್ ಡೋಂಟ್ ಇವನ್ ಥಿಂಕ್ ಲೈಕ್ ಇದು ಸರ್ ಇದು ಔಟ್ ಆಫ್ ಸಿಲೆಬಸ್ ಇದೆ. ನೋ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ಪ್ಯೂರ್ಲಿ ಫ್ರಮ್ ದ ಸಿಲೆಬಸ್. ಓಕೆ, ನೆನಪಿರಬೇಕು. As the flying height changes, photo scale changes, ground coverage changes, levels of the details also changes. ಆಲ್ರೆಡಿ ರಿಲೇಷನ್ಸ್ ಹೇಳಿದ್ದೀನಿ ನಾನು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಏನು ಮಾಡ್ಬೇಕು ಗೊತ್ತಾ ನೀವು? ಈ ಸ್ಕೇಲನ್ನು ರಿಲೇಷನ್ಸ್ ನೆನ್ಪಿಟ್ಕೋಬೇಕು ನೀವು. ಸ್ಕೇಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/h ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದರ್ ಡೀಟೇಲ್ಸ್ ಆಲ್ಸೋ ಹೇಳಿರ್ತೀನಿ. ಸ್ಕೇಲನ್ನು ಏರಿಯಾಗೆ ಯಾವ ಥರ ವೇರಿಯೇಷನ್ ಆಗುತ್ತೆ, ಡೀಟೇಲ್ಸ್ ಯಾವ ಥರ ವೇರಿಯೇಷನ್ಸ್ ಆಗುತ್ತೆ, ರೈಟ್? ಈ ಥರ ಎಲ್ಲ ಒಂದು ಅಕ್ಯುಮುಲೇಟೆಡ್ ನಾಲೆಜನ್ನು ನೀವು ಆ ಎಕ್ಸಾಮಲ್ಲಿ ಅಪ್ಲೈ ಮಾಡಬೇಕು. KA is not asking simple questions to you. It will ask very, very analytical questions. Okay, yes. ಸರ್ ನೋಡಿ, ಇವಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ದ ಕ್ಯಾಮ್ರಾ ಗೋಸ್ ಹೈಯರ್? ಹೈಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ನಿಮಗೆ? ಸ್ಕೇಲ್ ಡಿಕ್ರೀಸ್ ಆಗುತ್ತೆ ಅಲ್ವಾ? ಯಾಕೆ ಡಿಕ್ರೀಸ್ ಆಗುತ್ತೆ? ಇನ್ವರ್ಸ್ ರಿಲೇಷನ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್, ಇನ್ವರ್ಸ್ ರಿಲೇಷನ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇವನ್ ನಾರ್ಮಲ್ ಸ್ಕೇಲ್ ಕೂಡ ಹೇಳಿದ್ದೀನಿ ನಾನು, ರೈಟ್? ಸ್ಕೇಲಿಂದ ಏನಾಗುತ್ತೆ? ಇಲ್ಲ ಹೈಯರ್ ಹೋದಾಗ ಸ್ಕೇಲ್ ಕಮ್ಮಿ ಆಗುತ್ತೆ, ಡೀಟೇಲ್ಸ್ ಏನಾಗುತ್ತೆ? ಡೈರೆಕ್ಟ್ಲಿ ರಿಲೇಷನ್ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತಿದ್ದೀನಿ. ಓವರಲ್ ಆಗಿ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಇನ್ನೆಷ್ಟಾದರೂ ನೋಡ್ಕೊಳ್ಳಿ. ಹೈಟ್ ಇನ್ಕ್ರೀಸ್ ಆಗ್ತಾ ಇದೆ, ಸ್ಕೇಲ್ ಡಿಕ್ರೀಸ್ ಆಗುತ್ತೆ ಸರ್. ಯಾಕೆ? ಬಿಕಾಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ಸ್ ಇದೆ ಅದು, ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸರ್ ಕವರೇಜ್ ಜಾಸ್ತಿ ಆಗುತ್ತೆ. ಸರ್ ಸ್ಮಾಲ್ ಸ್ಕೇಲ್ ಆದಂಗೆ ಕವರೇಜ್ ಏನಾಗುತ್ತೆ ರೀ? ಲಾರ್ಜರ್ ಆಗುತ್ತೆ. ಸರ್ ಲಾರ್ಜ್ ಏರಿಯಾ ಕವರ್ ಆದಾಗ ಡೀಟೇಲ್ಸ್ ಜಾಸ್ತಿ ಇರುತ್ತೇನ್ರಿ? ನೋ, ಕಮ್ಮಿ ಇರುತ್ತೆ. ದ ಸೇಮ್ ವೇ ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಓಕೆ, ಎಕ್ಸಾಮ್ಸಲ್ಲಿ. ನೆಕ್ಸ್ಟ್, ಲವರ್ ದ ಕ್ಯಾಮ್ರಾ, ಅವಾಗ ಏನಾಗುತ್ತೆ? ಸ್ಕೇಲ್ ಜಾಸ್ತಿ ಆಗುತ್ತೆ. ಸ್ಕೇಲ್ ಜಾಸ್ತಿ ಆದಾಗ ಏನಾಗುತ್ತೆ? ಲಾರ್ಜರ್ ಸ್ಕೇಲ್ ಆಗುತ್ತೆ. ಲಾರ್ಜರ್ ಸ್ಕೇಲ್ ಇದ್ದಾಗ ಏನಾಗುತ್ತೆ? ಏರಿಯಾ ಏನಾಗುತ್ತೆ ರೀ? ಏರಿಯಾ ಸ್ಮಾಲ್ ಆಗುತ್ತೆ. ಏರಿಯಾ ಸ್ಮಾಲ್ ಆಗಿದೆ ಅಂದರೆ ಕವರೇಜ್ ಅಥವಾ ಡೀಟೇಲ್ಸ್ ಜಾಸ್ತಿ ಇರುತ್ತೆ. Am I right? Yes, these are all relations. ನೋಡಿ, ಇಲ್ಲಿ ಬೇಕಾದ್ರೆ ಲಾರ್ಜ್ ಸ್ಕೇಲ್ ಇದ್ದಾಗ ಏನಾಗುತ್ತೆ? ಲೋ ಹೈಟಲ್ಲಿ ಇರುತ್ತೆ, ಮೋರ್ ಡೇಟಲ್ಲಿ ಇರುತ್ತೆ, ಬಿಕಾಸ್ ಲೆಸ್ ಏರಿಯಾ. ನೋಡಿ, ಯು ಕ್ಯಾನ್ ಫೈಂಡ್ ದ ಡೀಟೇಲ್ಸ್ ಜಾಸ್ತಿ.
ಆದರೆ ಸ್ಮಾಲ್ ಸ್ಕೇಲ್ ನೋಡಿ, ಜಾಸ್ತಿ ಏರಿಯಾ ಕವರ್ ಆಗಿರೋದ್ರಿಂದ ನಿಮಗೆ ಲೆಸ್ ಡೀಟೇಲ್ಸ್ ಇರುತ್ತೆ. ಲಿಟ್ರಲಿ ನನಗೆ ಸಾಕಾಗ್ಬಿಟ್ಟಿದೆ ಈ ಸ್ಕೇಲು ಏರಿಯಾ ಅಂತ ಹೇಳಿ. ಬಟ್ ಇಟ್ ಈಸ್ ಮೈ ಆಬ್ಸಲ್ಯೂಟ್ ಡ್ಯೂಟಿ ಟು ಟೆಲ್ ಯು ಪೀಪಲ್, ಓಕೆ, ಬಿಕಾಸ್ ದಿಸ್ ಇಸ್ ಹೌ ಮಾಡರ್ನ್ ಸರ್ವೆಯಲ್ಲಿ ಬರೀ ಅದೇ ರಿಪೀಟ್ ಆಗುತ್ತಲ್ವೇನ್ರಿ. ದಟ್ಸ್ ವೈ ಐ ಹ್ಯಾವ್ ಟು ಟೆಲ್ ಅಲ್ವಾ. ದಟ್ಸ್ ವೈ. ಇವಾಗ ನೋಡಿ ಕ್ವಶನ್ ಹೆಂಗ್ ಕೊಡ್ತಾರೆ, ಸಪೋಸ್ ಈಸಿ ಕ್ವಶನ್ ಕೊಟ್ರೆ ನೋಡಿ, ಎಫ್ ಎಷ್ಟಿದೆ ಅಂತೆ, ಅದು ಹೈಟ್ ಇಷ್ಟಿದೆ, ಸೊ ಸ್ಕೇಲ್ ಏನು. ಈ ತರ ಲೆಕ್ಕಗಳು ಮಾಡುವಾಗ ನಿಮ್ಗೆ ಹೇಳಿದ್ದೀನಿ, ಯು ಪೀಪಲ್ ಶುಡ್ ಬಿ ವೆರಿ ಕಾಶಿಯಸ್ ಅಬೌಟ್ ವಾಟ್ ಸರ್, ಅಬೌಟ್ ಯೂನಿಟ್ಸ್ ಅನ್ನ ಚೆನ್ನಾಗಿ ಅರ್ಥಕೋಬೇಕು, ಚೆನ್ನಾಗಿ ಕನ್ವರ್ಷನ್ ಮಾಡಬೇಕು. ಯೂನಿಟ್ಸ್ ಸೇಮ್ ಯೂನಿಟ್ಸ್ ಇರಬೇಕು, ಅಂದಾಗ ಮಾತ್ರ ಈ ಲೆಕ್ಕಗಳನ್ನ ನೀವು ಸೈನ್ ಕರೆಕ್ಟ್ ಆಗಿ ಮಾಡ್ತೀರಾ. ಮತ್ತೆ ಸ್ಕೇಲ್ಸ್ ಯೂಸ್ ಮಾಡುವಾಗ ಝೀರೋಗಳನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ನೀವು ಚೆನ್ನಾಗಿ ಇದು ಮಾಡಿ. ಓಕೆ, ಸಪೋಸ್ 1:500 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ನೀವು ಒಂದ್ಸಲಿ ಏನಾಗುತ್ತೆ ಎಕ್ಸಾಮ್ ಫಿಯರ್ ಅಲ್ಲಿ 1:5000 ಮಾಡ್ಬಿಡ್ತೀರಾ ನೀವು. ಸರ್ ಒಂದೇ ಒಂದು ಜೀರೋ ಇಂದ ಆನ್ಸರೇ ಹೋಗ್ಬಿಡುತ್ತೆ. ಇವನ್ ಎಕ್ಸಾಮಿನರ್ ಈಸ್ ಆಲ್ಸೋ ವೆರಿ ಟ್ಯಾಲೆಂಟ್, ಐ ಮೀನ್ ಈಸ್ ವೆರಿ ಇಂಟೆಲೆಕ್ಚುಯಲಿ ಸೆಟ್ಟಿಂಗ್ ದ ಪೇಪರ್ ದೇರ್. ಹಿ ವಿಲ್ ಎನ್ಶೋರ್ ಆ ಜೀರೋನ ಇಟ್ಕೊಂಡು ಆನ್ಸರ್ ಏನ್ ಬರುತ್ತೆ ಅಂತಾನೂ ಇಟ್ಟಿರ್ತಾರೆ ಅವರು. ಇದು ಎಷ್ಟೋ ಸಲ ನನಗೂ ಆಗಿದೆ ಫ್ರೆಂಡ್ಸ್. ಡೋಂಟ್ ಫಾಲ್ ಇನ್ ಟು ದಟ್ ಟ್ರ್ಯಾಪ್. ಓಕೆ, ಸೊ ಕನ್ವರ್ಷನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇವಾಗ ಹಾಕಿ ಫಾರ್ಮುಲಾನ ಎಸ್ ಈಕ್ವಲ್ ಟು ಎಫ್ ಬೈ ಹೆಚ್. ಎಸ್ ಏನಾಗುತ್ತೆ ರೀ, ಎಫ್ ಆಲ್ರೆಡಿ ಕೊಟ್ಟಿದ್ದಾರೆ 150 mm. ಅದನ್ನ ನೀವೇನ್ ಮಾಡಬೇಕು, ಹೈಟ್ ಮೀಟರ್ ಇದೆ ಅಂದ್ರೆ ಅದನ್ನ ಕನ್ವರ್ಟ್ ಮಾಡ್ಬೇಕಲ್ವಾ. ಕನ್ವರ್ಷನ್ ಅದನ್ನು ಹೇಳ್ಕೊಡ್ಬೇಕೇನ್ರಿ. ಓಕೆ, ಇದನ್ನ ಮಾತ್ರ ಹೇಳ್ತೀನಿ ನಾನು. ಸೊ 150 mm ಇದೆ ಸರ್, ಅದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿ. ಹೌದಾ, ಓಕೆ ಸರ್. 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟ್ರು, 100 ಸೆಂಟಿಮೀಟರ್ ಅಲ್ವಾ ಸರ್. 1 ಸೆಂಟಿಮೀಟರ್ ಅಂದ್ರೆ ಎಷ್ಟು mm ಸರ್, 10 mm ಅಲ್ವಾ. ಓಕೆ, ಅಂದ್ರೆ 1 ಮೀಟರ್ನ ನಾವು 10 mm ಇಂಟು ಮಾಡಿದಾಗ ನನ್ಗೇನ್ ಬರುತ್ತೆ, MML ಬರುತ್ತೆ, ರೈಟ್. ಸೊ ಇವಾಗ ಥಿಂಕ್ ಮಾಡಿ ಫ್ರೆಂಡ್ಸ್, ಎಷ್ಟು ಬರುತ್ತೆ, 1000 mm ಬರುತ್ತಲ್ವಾ 1 ಮೀಟರ್ ಅಂದ್ರೆ. ಸೊ ಅದನ್ನ ನೀವೇನ್ ಮಾಡಬೇಕು, ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ 150 mm ನ ನೀವು 1000 mm ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿ, ಇವಾಗ ಎಷ್ಟಾಗ್ತಾ ನೋಡಿ, ಕ್ಯಾನ್ಸಲ್ ಆಗುತ್ತೆ, ಮೀಟ್ರಲ್ಲಿ ಇರುತ್ತೆ, 0 ಕ್ಯಾನ್ಸಲ್ 0.15 ಮೀಟರ್. ಓಕೆ, 150 mm ಅಂದ್ರೆ 1.15 ಮೀಟರ್. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾನೆ, ಹಂಗಂತ ನೀವು ಹಂಗೆ ಮಾಡಕ್ ಹೋಗ್ಬೇಡಿ, ಬೈ ಹೆಡ್ ಮಾಡಬೇಡ್ರಿ, ಇದೇ ಕ್ವಶನ್ ಕೇಳ್ಬೋದು ಅಂತ. ನೋ, ಯು ಶುಡ್ ಬಿ ರೆಡಿ ಟು convert it properly and get the answer right. ಇನ್ನೊಂದು ಫಾರ್ಮುಲಾ, ಇನ್ನೊಂದು ಕ್ವಶನ್ ನೋಡ್ರಿ. ಎಸ್ ಈ ತರ ಕೊಟ್ಟಿದ್ದಾರೆ, ಸ್ಕೇಲು ಫೋಕಲ್ ಲೆಂತ್ ಕೊಟ್ಟಿದ್ದಾರೆ MM ಅಲ್ಲಿ, ಅದನ್ನ ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ, ಹೆಚ್ ಕಂಡುಹಿಡೀರಿ. ಸೇಮ್ ಫಾರ್ಮುಲಾ, ಜಸ್ಟ್ ಪುಟ್ ಇಟ್, ಜಸ್ಟ್ ಗೆಟ್ ದ ಆನ್ಸರ್. ಓಕೆ ನೋಡಿ, ಆಲ್ಮೋಸ್ಟ್ ಅಲ್ಲಿ ಇಲ್ಲಿವರೆಗೂ ಐ ಹ್ಯಾವ್ ಟೇಕನ್ 10+ ನ್ಯೂಮರಿಕಲ್ಸ್ ನಾವು. ಓಕೆ, ವಿತ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ನೋಡಿ, ಇವಾಗ ನಾನೇನು ಹೇಳ್ತೀನಿ, ಇನ್ನೊಂದು ಚಾಪ್ಟರ್ ಸಪ್ರೇಟ್ ಆಗಿ ಏನು ಹೇಳ್ತೀನಿ, ಸ್ಕೇಲ್ಸ್ ಇನ್ ಫೋಟೋಗ್ರಾಮೆಟ್ರಿ. ಸರ್ ಓದ್ಬೇಕೇನ್ರಿ ಸ್ಕೇಲ್ಸ್ನ? ಎಸ್ ಮೈ ಡಿಯರ್ ಫ್ರೆಂಡ್, ಓದಲೇಬೇಕು ನೀವು. ಯಾಕೆ ಸರ್, ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ ನೋಡಿ, ಇಂಪಾರ್ಟೆನ್ಸ್ ಆಫ್ ಸ್ಕೇಲ್ ಅಂತಾನೆ ಸಪ್ರೇಟ್ ಕೊಟ್ಟಿದ್ದಾರೆ, ಆಮೇಲೆ ಹೈಟ್ ಕೊಟ್ಟಿದ್ದಾರೆ. ಇವಾಗ ಎರಡು ಕೂಡ್ಸಿನೂ ಏನೇನು ಬರುತ್ತೆ ಅಂತ ನೋಡೋಣ. ನೋಡಿ, ಒಂದು 3-4 ಫಾರ್ಮುಲಾಸ್ ಇದೆ. ಓಕೆ, ಇವಾಗ ಗೊತ್ತಾಯ್ತಲ್ವಾ, ಇದೇ ಸ್ಕೇಲ್ ನಾವು ಓದ್ತಾ ಇರೋದು. ಓಕೆ, ಸ್ಕೇಲ್ ಅಂದ್ರೆ F/H. ಇದ್ರದ್ದು ಎಕ್ಸಾಮ್ ಅಲ್ಲಿ ವೇರಿಯೇಷನ್ಸ್ ಏನೇನು ಕೇಳ್ತಾರೆ ನೋಡಿ, ಇಲ್ಲಿ ಎಲ್ಲ ಕೊಟ್ಟಿದೆ ನಿಮ್ಗೋಸ್ಕರ. ಓಕೆ, ಯಾಕೆ ಸ್ಕೇಲ್ ಇಂಪಾರ್ಟೆಂಟ್ ಸರ್? ಮೆಜರ್ ಮಾಡೋಕ್ಕೆ, ಡಿಸ್ಟೆನ್ಸು, ಏರಿಯಾಸ್ಗಳನ್ನು ಸರ್ ಪ್ರಾಪರ್ ಪ್ಲಾನಿಂಗ್ ಮಾಡೋಕ್ಕೆ, ಎಷ್ಟು ಕವರೇಜ್ ಆಗ್ತಾ ಇದೆ, ಎಷ್ಟು ಡೀಟೇಲ್ಸ್ ನಮಗೆ ಗೊತ್ತಾಗ್ತಾ ಇದೆ, ಅವೆಲ್ಲ ಗೊತ್ತಾಗಬೇಕಲ್ವಾ ನಿಮಗೆ. ಸರ್ ಯಾವ ಥರ ಮ್ಯಾಪಿಂಗ್ ಇದೆ ಸರ್ ಅದು, ಡಿಫ್ರೆಂಟ್ ಸ್ಕೇಲ್ಸಲ್ಲಿ ಯಾವ ಥರ ಬರ್ತಾ ಇದೆ ಸರ್, ಏನಾದರೂ ಎರರ್ ಇದೆಯಾ, ಇವುಗಳನ್ನೆಲ್ಲ ತೆಗಿಯೋಕ್ಕೆ ಬೇಕಲ್ವಾ ಸ್ಕೇಲ್ ನಿಮಗೆ. ಎಕ್ಸಾಂಪಲ್ ಶ್ರಿಂಕೇಜ್ ಎರರ್, ನಾನು ಏನಾರ ಹೇಳಿದ್ದೆ, ಏರಿಯಾ ಕರೆಕ್ಷನ್, ಲೆಂತ್ ಕರೆಕ್ಷನ್, ಫಸ್ಟ್ ಕ್ಲಾಸಲ್ಲಿ ಫಾರ್ಮುಲಾಸ್ ಹೇಳಿದ್ದೀನಿ, ಅವಕ್ಕೆಲ್ಲ ಕರೆಕ್ಷನ್ ಮಾಡೋಕ್ಕೆ ಏನು ಬೇಕು ನಿಮಗೆ, ಸ್ಕೇಲ್ ಬೇಕು. ಇನ್ ಎಂಟೈರ್ ಸರ್ವೆ, ಸ್ಕೇಲ್ ಈಸ್ ಹೈಲಿ ಇಂಪಾರ್ಟೆಂಟ್ ಮೆಜರ್ಮೆಂಟ್. ಓಕೆ,
ಅದನ್ನು ನಿಮಗೆ ಗೊತ್ತಿಲ್ಲ ಅಂದರೆ ಯು ಆರ್ ಡೂಯಿಂಗ್ ರಾಂಗ್ ಅಂತ ಅರ್ಥ. ಯು ಶುಡ್ ಅಗೇನ್ ಫೋಕಸ್ ಮಾಡಿ ಅದನ್ನು. ಸ್ಕೇಲ್ ಚಾಪ್ಟರ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಲಾರ್ಜ್ ಸ್ಕೇಲ್ ಡಸ್ ನಾಟ್ ಮೀನ್ ಲಾರ್ಜ್ ಏರಿಯಾ ಸರ್. ಇದು MCQ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಲಾರ್ಜ್ ಸ್ಕೇಲ್ ಅಂದರೆ ಸ್ಮಾಲ್ ಏರಿಯಾ, ಮೋರ್ ಡೀಟೇಲ್ಸ್ ಅಂತ ಅರ್ಥ. ಆ್ಯಂಡ್ ಅಗೇನ್ ನಾನು ಈ ಫ್ರ್ಯಾಕ್ಷನ್ಸ್ಗಳ ಕೂಡ ಯಾವ ದೊಡ್ಡದು ಆಗುತ್ತೆ ಅಂತ ನೆನಪಿದೆ ಅಲ್ವಾ. ನೀವೇನಾಗುತ್ತೆ, ಎಷ್ಟೋ ನನ್ನ ಫ್ರೆಂಡ್ಸ್ಗಳು ಏನು ಮಾಡ್ತಾರೆ, ಅದೇ ಓ ತೆಳಗಡೆ 1 ಲಕ್ಷ, ಇಲ್ಲ 10 ಲಕ್ಷ ಇದೆ, ಇಲ್ಲ 500 ಇದೆ, ಇದೇ ದೊಡ್ಡದಾಗುತ್ತೆ. ನೋ 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 ನೋ, ದಿಸ್ ಈಸ್ ಇನ್ ಫ್ರ್ಯಾಕ್ಷನ್, ರೈಟ್? ಫ್ರ್ಯಾಕ್ಷನಲ್ಲಿ ಉಲ್ಟಾ ಆಗುತ್ತೆ. ನಾವೇನು ಥಿಂಕ್ ಮಾಡ್ತೀವಿ ಅದು ಉಲ್ಟಾ ಇರುತ್ತೆ ಡಿಯರ್ ಫ್ರೆಂಡ್ಸ್. ಯು ಹ್ಯಾವ್ ಟು ಥಿಂಕ್ ಫ್ರಮ್ ಡಿನಾಮಿನೇಟರ್ ಪರ್ಸ್ಪೆಕ್ಟಿವ್ ಇಂದ. ಡಿನಾಮಿನೇಟರ್ ಚಿಕ್ಕದಿದ್ರೆ ವ್ಯಾಲ್ಯೂ ದೊಡ್ಡದಾಗಿರುತ್ತೆ. ಅದೇ ಓಕೆ. ದೆನ್ ಅಗೇನ್ ದಿಸ್ ಇಸ್ ಅಗೇನ್ ಯು ಆಲ್ರೆಡಿ ನೋ ಅಬೌಟ್ ಇಟ್. ಇವನ್ ಫಾರ್ಮುಲಾಸ್ ಇಲ್ಲಿದೆ ನೋಡಿ, ಕ್ವಶನ್ಸು ಇದೆ. ಸಾಲ್ವ್ ದೀಸ್ ಕ್ವಶನ್ಸ್. ಐ ವಿಲ್ ಬಿ ಗಿವಿಂಗ್ ದಿಸ್ PPTs ಫಾರ್ ಯು ಗೈಸ್. ಓಕೆ, ಗಾಟ್ ಇಟ್. ನೋಡಿ, ಈ ಫೋಟೋಗ್ರಾಫಿಕಲ್ಲಿ ನಾನೇನು ಮಾಡ್ತೀನಿ ಇವಾಗ ಗೊತ್ತಾ, ಸ್ಕೇಲನ್ನು ನೋಡಿದ್ದೀವಿ, ಹೈಟನ್ನು ಕೂಡ ತಿಳ್ಕೊಂಡಿದ್ದೀವಿ. ಇವಾಗ ಈ ಸ್ಕೇಲ್ ಹೈಟನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಇನ್ನೊಂದು 2 ಫಾರ್ಮುಲಾ ನೋಡ್ಕೊಳ್ಳೋಣ. ಸೊ ಜಾಸ್ತಿ ಆಗುತ್ತೇನ್ರಿ? ನೋ, ಯು ಶುಡ್ ನಾಟ್ ಫೀಲ್ ದ್ಯಾಟ್. ಇವಾಗ ನೋಡಿ, ಜಸ್ಟ್ ಈ ಕ್ಯಾಮ್ರಾ ಜಾಮೆಟ್ರಿ ಅಂತ ನಿಮಗೆ ಇವಾಗ ಬಾಯ್ ಆಗಿರುತ್ತೆ ಅಲ್ವಾ? ಆರ್ ಪರ್ಸ್ಪೆಕ್ಟಿವ್ ಸೆಂಟರ್ ಇದೆ, ಎಫ್ ಇದೆ, ಇದು ಎ ಮತ್ತು ಬಿ ಇದೆ ಇಮೇಜಲ್ಲಿ. ಇದು ಗ್ರೌಂಡಲ್ಲಿ ಕ್ಯಾಪಿಟಲ್ AB ಇರುತ್ತೆ ಅಂತ ಗೊತ್ತಿದೆ ನಿಮಗೆ. ಇದು ಒಂದು ಫ್ಲೈಯಿಂಗ್ ಹೈಟ್ ಡಿಸ್ಟೆನ್ಸ್ ಇರುತ್ತೆ ಅಂತ ಇವಾಗೀಗ ಗೊತ್ತು. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಇನ್ನೂ ಒಂದು 2 ಪಾಯಿಂಟ್ ತೊಗೊತೀನಿ ನಾನು ಸುಮ್ಮನೆ ನಿಮಗೋಸ್ಕರ. ಇಲ್ಲೊಂದು HA ಅಂತ ತೊಗೊತೀನಿ, ಇಲ್ಲೊಂದು HB ಅಂತ ತೊಗೊತೀನಿ. ಇವಾಗ ನೀವು ಕಂಡುಹಿಡಿಬೇಕು ಏನು ಎಂತ ಅಂತ. ಅವಾಗ ಕೂಡ ಒಂದು ಫಾರ್ಮುಲಾಸ್ ವೇರಿಯೇಷನ್ ಆಗುತ್ತಲ್ವಾ? ಎಸ್, ವಾಟ್ ಈಸ್ ದ್ಯಾಟ್ ಫಾರ್ಮುಲಾ? ಸ್ಕೇಲ್ ಅಟ್ ಪರ್ಟಿಕ್ಯುಲರ್ ಎಲಿವೇಶನ್ ಕೊಟ್ಟಿದ್ರು ಅಂದರೆ ಏನು ಸರ್? ಆವಾಗ ನಿಮಗೆ ಫಾರ್ ಎನಿ ಗ್ರೌಂಡ್ ಎಲಿವೇಶನ್ H, ಫಾರ್ಮುಲಾ ವಿಲ್ ಬಿ ಸ್ಕೇಲ್ H is equal to F/H minus H. ನೋಡಿ, ಆಲ್ಮೋಸ್ಟ್ ಆಲ್ ಫಾರ್ಮುಲಾ ಎಲ್ಲ ಸೇಮ್ ಇದೆ ನೋಡಿ, ಬಟ್ ಇಲ್ಲಿ ಜಸ್ಟ್ ಒಂದು -H ಅಂತ ಆ್ಯಡ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಒಂದು ವೇಳೆ H ಇನ್ಕ್ರೀಸ್ ಆದರೆ H ಡಿಕ್ರೀಸ್ ಆಗುತ್ತೆ ಸರ್. ಸ್ಕೇಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. H ಅನ್ನೋ ವ್ಯಾಲ್ಯೂ ಜಾಸ್ತಿ ಇನ್ಕ್ರೀಸ್ ಆದಾಗ ನಿಮಗೆ ಓವರಾಲ್ H ಡಿಕ್ರೀಸ್ ಆಗುತ್ತೆ ಅಲ್ವಾ? ಅವಾಗ ನಿಮ್ಗೆ ಏನಾಗುತ್ತೆ, ಇದು ಇನ್ವರ್ಸ್ಲಿ ರಿಲೇಷನ್ ಇರೋ ಕಾರಣ ಸ್ಕೇಲ್ ಇನ್ಕ್ರೀಸ್ ಆಗಿಬಿಡುತ್ತೆ. ಹೈಯರ್ ದ ಎಲಿವೇಶನ್, ಲಾರ್ಜರ್ ದ ಸ್ಕೇಲ್. ಓಕೆ, ಸ್ವಲ್ಪ ಈ ಪಾಯಿಂಟರ್ಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಕನ್ಫ್ಯೂಸ್ ಆಗ್ತೀರಾ ಅಂತ ನನಗೆ ಇನ್ಶೋರ್ ಆಗ್ತಾ ಇದೆ. ಇಲ್ಲಿ ಇದೇ ಥರ ಬರ್ಕೊಳ್ಳಿ ನೋಟ್ಸಲ್ಲಿ. ಓಕೆ ಸರ್, ಏನಾಗುತ್ತೆ ಅಂದರೆ ಇವಾಗ ಒಂದು HA ಕೊಟ್ಟಿದ್ದಾರೆ, ಹೈಟ್ A, ಹೈಟ್ B ಕೊಟ್ಟಿದ್ದಾರೆ. ಸರ್ ಇದೇ ಥರ ಸಾವಿರಾರು ಹೈಟ್ ಇರುತ್ತಲ್ವಾ? ಅವಾಗ ಏನು ಮಾಡಬೇಕು ನಾನು? ಆವ್ರೇಜ್ ಹೈಟ್ ತೊಗೋಬೇಕು ನಾನು. ಸರ್ ಆವ್ರೇಜ್ ಸ್ಕೇಲ್ಗೂ ಯಾವುದೋ ಒಂದು ಫಾರ್ಮುಲಾ ಇದೆ ಸರ್. ನೋಡಿ, ಅವಾಗೂ ಕೂಡ ಒಂದು ಫಾರ್ಮುಲಾ ಇದೆ. ಎಸ್ ಆವ್ರೇಜ್ ಇಸ್ ಈಕ್ವಲ್ ಟು F/H minus H ಆವ್ರೇಜ್. ನೋಡಿ, ಜಸ್ಟ್ ಎಲ್ಲ ಸೇಮ್ ಇದೆ ಡಿಯರ್ ಫ್ರೆಂಡ್ಸ್. ಜಸ್ಟ್ ಇಲ್ಲಿ ಈ ಒಂದು ವರ್ಡಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ. ದಿಸ್ ಜಸ್ಟ್ 1 ಲೆಟರ್. ಅದಕ್ಕಾಗಿ ಚೆನ್ನಾಗಿ ತಿಳ್ಕೊಳ್ಳಿ. ಓಕೆ, ಫಾರ್ಮುಲಾ ಇದನ್ನು ಕೂಡ ನೆನಪಾಯ್ತಲ್ವಾ ನಿಮಗೆ? ರೈಟ್. ಒಂದು ವೇಳೆ ಡೇಟಮ್ ಸ್ಕೇಲಲ್ಲಿದ್ದರೆ ಏನು ಸರ್? ಸರ್ ಡೇಟಮ್ ಅಂದರೆ ಏನು ಅಂತ ಹೇಳಿದೆ ನಾನು ಸರ್. ಇದು ಒಂದು ರೆಫರೆನ್ಸ್ ಆಗಿರುತ್ತೆ, ರೈಟ್? ಈ ರೆಫರೆನ್ಸ್ ಅಂದರೆ ಒಂದು 0 ವ್ಯಾಲ್ಯೂ ಇಂದ ಸ್ಟಾರ್ಟ್ ಆಗುತ್ತಲ್ವಾ ಇದು. ದಟ್ಸ್ ವೈ ಐ ಕೀಪ್ ದಿಸ್ ಡೇಟಮ್ ಲೈನ್ ಅಂತಂದಾಗ ನನಗೆ ಎಲಿವೇಶನ್ ಹೈಟ್ 0 ಇರುತ್ತೆ. MCQ ಅಲ್ಲಿ ನಿಮಗೆ ಇದೇ ಒಂದು ಕೇಳ್ಬೋದು ಕೂಡ ನಿಮಗೆ. ಡೇಟಮ್ ಸ್ಕೇಲಲ್ಲಿ ಹೈಟ್ ಆಫ್ ದ ಎಲಿವೇಶನ್ ವಿಲ್ ಬಿ ವಾಟ್? 0 ಇರುತ್ತೆ. ಅದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಡಿಯರ್ ಫ್ರೆಂಡ್ಸ್? ವಿಲ್ ಬಿ ಎಂಡ್ ಅಪ್ ವಿತ್ ದಿಸ್ ಫಾರ್ಮುಲಾ ವಿಚ್ ವಿ ಆಲ್ರೆಡಿ ಡನ್ ದ್ಯಾಟ್. ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ನೋಡಿದ್ದೀವಲ್ವಾ? ಇದು ಆ್ಯಕ್ಚುಯಲ್ ಆಗಿ ಒಂದು ಡೇಟಮ್ ಓರಿಯೆಂಟೆಡ್ ಸ್ಕೇಲ್ ಇರುತ್ತೆ. ಬಟ್ ನಾನು ಸ್ವಲ್ಪ ಅಡ್ವಾನ್ಸ್ ತಗೊಂಡೆ ನಿಮಗೆ. ಏನಂದರೆ, ಒಂದು ವೇಳೆ ಯಾವುದೋ ಒಂದು ರ್ಯಾಂಡಮ್ ಹೈಟ್ ಕೊಟ್ಟರೆ ಏನು, ಅದಕ್ಕೂ ಒಂದು ಫಾರ್ಮುಲಾ ಇದೆ. ದಿಸ್ ಇಸ್ ದ ಫಾರ್ಮುಲಾ. ಸರ್ ಮಲ್ಟಿಪಲ್ ಹೈಟ್ ಕೊಟ್ಟಿರ್ತಾರೆ, ಅವಾಗ ನಾನು ಏನು ಮಾಡಬೇಕು? ಅದಕ್ಕೂ ಒಂದು ಫಾರ್ಮುಲಾ ಇದೆ, ರೈಟ್? ಸಿಂಪಲ್ ಫಾರ್ಮುಲಾ ಇದೆ, ಡೋಂಟ್ ಕಾಂಪ್ಲಿಕೇಟೆಡ್. ಆಮ್ ಐ ಟೆಲ್ಲಿಂಗ್ ಎನಿ ನ್ಯೂ ವೆರಿ ಡಿಫಿಕಲ್ಟ್ ಫಾರ್ಮುಲಾ? ನೋ. ಓಕೆ, ಐ ಹೋಪ್ ಗಾಟ್ ದಿಸ್. ಸೊ ಇವಾಗ ನೀವು ಏನು ಮಾಡ್ಬೇಕು ಹೇಳ್ರಿ? ಇನ್ನೊಂದು ಹೇಳ್ತೀನಿ, ನೆನ್ಪು ಮಾಡ್ಕೊಳ್ಳಿ. ಡಿಸ್ಟನ್ಸ್ ಅಂದರೆ ಸ್ಕೇಲ್ ಕೂಡ ಹೌದಲ್ವಾ? ಸಪೋಸ್ ಮ್ಯಾಪ್ ಡಿಸ್ಟೆನ್ಸು ಇದೆ, ಮ್ಯಾಪ್ ಸ್ಕೇಲ್ ಇದೆ. ಅದೇ ಥರ ನೀವು ಸಿಮಿಲರ್ ಟ್ರಯಾಂಗಲ್ ಹಾಕಿದಾಗ ಏನು ಬರುತ್ತೆ ನಿಮಗೆ?
ಫೋಟೋ ಡಿಸ್ಟೆನ್ಸ್ ಬೈ ಫೋಟೋ ಸ್ಕೇಲ್ ಕೂಡ ಆಗುತ್ತಲ್ವಾ ನಿಮಗೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಈ ಥರ ನಿಮಗೆ ರಿಲೇಷನ್ಸ್ ಕೊಡ್ತಾರೆ ಮ್ಯಾಥ್ಸಲ್ಲಿ. ಸಪೋಸ್ ಇಲ್ಲಿ ಎ ಅಂತ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಸಪೋಸ್ ಸಿ ಇದೆ, ಎಕ್ಸ್ ಕಂಡಿಡಿ ಅಂತಾರೆ. ಅವಾಗ ನೀವೇನು ಮಾಡ್ಬೇಕು, ಎ ಸಿ ಬೈ ಬಿ ಹಾಕ್ತಿರಲ್ವಾ ನೀವು. ಅದಕ್ಕಾಗಿ ಇದೊಂದು ಕೂಡ ನೆನ್ಪಿಟ್ಕೊಳ್ಳಿ. ಜಸ್ಟ್ ಫಾರ್ಮುಲಾ ವಾಟ್ ಎವರ್ ಐ ಆಮ್ ಹೈಲೈಟಿಂಗ್ ಇನ್ ದ ಕ್ಲಾಸ್, ಫೋಕಸ್ ಆನ್ ದ್ಯಾಟ್. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡಿ, ಮ್ಯಾಪ್ ಸ್ಕೇಲ್ ಕೊಟ್ಟಿದ್ದಾರೆ, ಮ್ಯಾಪ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅವಾಗ ನೀವೇನು ಮಾಡಬೇಕು, ರೈಟ್, ಗ್ರೌಂಡ್ ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ವಾ ನೀವು. ಅವಾಗ ನೀವು ಫಾರ್ಮುಲಾ ಹಾಕ್ರಿ, ಸೇಮ್ ಫಾರ್ಮುಲಾ. ಸ್ಕೇಲ್ ಈಸ್ ಈಕ್ವಲ್ ಟು ಫೋಟೋ ಡಿಸ್ಟೆನ್ಸ್ ಬೈ ಗ್ರೌಂಡ್ ಡಿಸ್ಟೆನ್ಸ್. ಜಸ್ಟ್ ಫೈಂಡ್ ದ ಗ್ರೌಂಡ್ ಡಿಸ್ಟೆನ್ಸ್, ಯು ವಿಲ್ ಬಿ ಗೆಟ್ಟಿಂಗ್. ಬಟ್ ಯೂನಿಟ್ ಕನ್ವರ್ಷನ್ ಶುಡ್ ಬಿ ಸ್ಟ್ರಾಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಓವರ್ ಆಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರ, ಡೇಟಮ್ ಅಲ್ಲಿದ್ರೆ ಎಸ್ ಡಿ ಇಸ್ಕಲ್ ಟು ಎಫ್ ಬೈ ಹೆಚ್, ಎಲಿವೇಶನ್ ಅಲ್ಲಿದ್ರೆ ಎಫ್ ಬೈ ಹೆಚ್ ಮೈನಸ್ ಹೆಚ್, ಆವ್ರೇಜ್ ಇದ್ರೆ ಏನು ಸರ್, ಎಫ್ ಬೈ ಹೆಚ್ ಮೈನಸ್ ಹೆಚ್ ಆವ್ರೇಜ್. ಐ ಹೋಪ್ ಯು ಗಾಟ್ ಇಟ್. ಓಕೆ, ಸೊ ನಿಮಗೆ ಇನ್ನೂ ಡಯಾಗ್ರಾಮೆಟಿಕಲ್ ಬೇಕಾದಂತಂದ್ರೆ ನೀವು ನೋಡ್ಬೋದು. ಓಕೆ, ಇಲ್ಲಿ ಹಾಕಿರ್ತೀನಿ ನಾನು ಎಕ್ಸಾಂಪಲ್. ಈ ಥರ ಒಂದು ಇಮೇಜಸ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ಸರ್ ಇಷ್ಟಕ್ಕೆ ಸ್ಟಾಪ್ ಆಗ್ತೀರೇನ್ರಿ ಸರ್, ನಮಗೆ ನ್ಯೂಮರಿಕಲ್ಸ್ ಕೊಡಲ್ವಾ ನೀವು? ಕೊಡ್ತೀನಿ. ಓಕೆ, ಐ ಹ್ಯಾವ್ ಪ್ರಾಮಿಸ್ ದಟ್ ಐ ವಿಲ್ ಗಿವ್ ದ ಎಕ್ಸಾಂಪಲ್ಸ್ ಆಲ್ಸೋ, ರೈಟ್. ಒಂದು ವೇಳೆ ಈ ಫಾರ್ಮುಲಾಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡಿ, MCQs. ಐ ಹ್ಯಾವ್ ಗಿವನ್ ಅಟ್ ಲೀಸ್ಟ್ 5 ಕ್ವಶನ್ಸ್, 5 ವೆರೈಟಿ ಕ್ವಶನ್ಸ್. ಅದನ್ನು ನೀವು ಮಾಡಲೇಬೇಕು. ಓಕೆ, ಮೈ ಡ್ಯೂಟಿ ಈಸ್ ಟು ಜಸ್ಟ್ ಟೆಲ್ ಹೌ ಟು ಸಿ ದ್ಯಾಟ್ ಕ್ವಶನ್ ಆ್ಯಂಡ್ ಸಾಲ್ವ್. ಓಕೆ, ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ ನೋಡಿ. A aerial camera focal length is 150 mm. Flying height above the datum is 1500 meter. A ground point is at elevation of 500 meter above the datum. Find the scale at the elevation. ಸರ್ ಕ್ವಶನ್ ನೋಡಿದೆ ಸರ್, ನನಗೆ ಬಹಳ ಭಯ ಬಂತು, ನನಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ನೋ, ಪೇಷನ್ಸ್ ಇಂದ ಓದಿ. ನಿಮಗೆ ಎಷ್ಟು ಫಾರ್ಮುಲಾಸ್ ಗೊತ್ತಿದೆ? ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆ ದೊಡ್ಡದಾಗಿ. ಏನಪ್ಪ ಅದು? ಸ್ಕೇಲ್ ಅಂದರೆ ಫೋಕಲ್ ಅಂದ ಮೇಲೆ ಇರುತ್ತೆ, ತೆಳಗಡೆ ಒಂದು ಕ್ಯಾಪಿಟಲ್ ಹೆಚ್ ಇರುತ್ತೆ, ಮತ್ತೆ ಇನ್ನೊಂದು ಮೈನಸ್ ಹೆಚ್ ಇರುತ್ತೆ. ಒಂದು ಯಾವುದೋ ಒಂದು ರೆಫರೆನ್ಸ್ ಹೈಟ್ ಕೊಟ್ಟಿರ್ತಾನೆ, ರೈಟ್. ಇಷ್ಟು ಫಾರ್ಮುಲಾ ಗೊತ್ತಿದೆ ಅಲ್ವಾ ನಿಮಗೆ? ಓಕೆ, ಎಸ್ ಅಂದ್ರೆ ಏನ್ರಿ? ಇಲ್ಲಿ ಏನಾದರೂ ಸ್ಕೇಲ್ ಕೊಟ್ಟಿದ್ದಾನಾ? ನೋ, ಅದಕ್ಕೆ ಹೇಳ್ತಾ ಇದ್ದಾನೆ ಸರ್. ಸರ್ ಎಫ್ ಕೊಟ್ಟಿದ್ದಾನಾ? ಹೌದು ಸರ್, ಇಲ್ಲಿ ಕೊಟ್ಟಿದ್ದ ನೋಡಿ. ನಿಮ್ಗೆ ಏನು ಮಾಡ್ಬೇಕು, ನೀವು ಅದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಅದು ಹೆಂಗೆ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತ ಕೂಡ ಹೇಳಿದೆ ನಾನು. ಸರ್ ಫ್ಲೈಯಿಂಗ್ ಹೈಟ್ ಅಬೌವ್ ದ ಡೇಟಮ್ ಕೊಟ್ಟಿದ್ದಾರೆ. ಎಷ್ಟು? ಹೆಚ್ಚು, 1500 ನೋಡಿ. ಅಂಡ್ ಅಗೇನ್ ಒಂದು ಎಲಿವೇಶನ್ ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಒಂದು ರ್ಯಾಂಡಮ್ ಹೈಟ್ ಅಂತೆ ಆ ಎಲಿವೇಶನ್ ನೋಡಿ, ಅದು ಹೆಚ್ಚು ಕೂಡ ಕೊಟ್ಟಿದ್ದಾರೆ ನೋಡಿ. ಜಸ್ಟ್ ಆ ಕ್ವಶನ್ನ ನೀವು ಬ್ರೇಕ್ ಮಾಡಬೇಕು. ನೀವು ಬ್ರೇಕ್ ಮಾಡಿ ಮಾಡಿ ನೀವು ಫಾರ್ಮುಲಾದಲ್ಲಿರುವಂತಹ ಒಂದು ವೇರಿಯೇಬಲ್ಸ್ಗೆ ಏನೇನು ಬೇಕು ಅಂತ ನೀವು ಹುಡುಕ್ತಾ ಇರಬೇಕು. ಹುಡುಕಿ ನೀವು ಆನ್ಸರ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಎಷ್ಟು ಹೆಂಗಿದೆ ಇದು. ಎಫ್ ಎಷ್ಟಿದೆ ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದೆ. ಹೆಚ್ ಇಷ್ಟಿದೆ, ಸ್ಮಾಲ್ ಹೆಚ್ ಇಷ್ಟಿದೆ. ಫಾರ್ಮುಲಾ ತಗೊಂಡೆ, ಫಾರ್ಮುಲಾದಲ್ಲಿ ಡಂಪ್ ಮಾಡಿದೆ. ಸ್ಕೇಲ್ ಅಂದ ತಕ್ಷಣ ನನಗೆ ಯಾವ ಥರ ಇರಬೇಕು? 1/n ಅಲ್ಲಿ ಇರಬೇಕಲ್ವಾ? ಅದಕ್ಕೆ ನೋಡಿ ನಾನು 1/n ಅಲ್ಲಿ ತಂದೆ. ಸರ್ ಇದು ಏನು ಸರ್, ಈ ಥರ ನಾನು ಕನ್ವರ್ಷನ್ ಮಾಡೋದು ಗೊತ್ತಿಲ್ಲ ಸರ್ ನನಗೆ. ಓಕೆ, ಅದನ್ನು ಕೂಡ ಒಂದು ಸಾಲ್ವ್ ಮಾಡ್ತೀನಿ ನೋಡಿ ನಾನು. ಸಪೋಸ್ 0.15 ಇದೆ ಅಂತೆ. ಎಷ್ಟಿದೆ ಇಲ್ಲಿ? 1000 ಇದೆ ಅಂತೆ. ಸರ್ 1/n ಫಾರ್ಮಲ್ಲಿ ಹೆಂಗೆ ಮಾಡ್ತೀರಾ ಒಂದ್ಸಲಿ ತೋರಿಸಿ. ಓಕೆ, ಸಿಂಪಲ್. ಭಾಗಾಕಾರ ಹೊಡಿತೀರಲ್ವಾ, ಅದನ್ನು ನೀವು ಉಲ್ಟಾ ಭಾಗಾಕಾರ ಹೊಡಿಬೇಕು ನೋಡಿ. ಇಷ್ಟಿದೆ, ಕೆಳಗಡೆ ಎಷ್ಟು ಬರುತ್ತೆ? 0. ಸಮ್ಟೈಮ್ಸ್ ವೀಕ್ ಆಗ್ತೀವಿ ನಾವು ಮ್ಯಾಥ್ಸಲ್ಲಿ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನೋಡಿ ಎಷ್ಟಾಗುತ್ತೆ ರೀ ಇವಾಗ? ಸಪೋಸ್ ಟೋಟಲ್ ಎಷ್ಟಾಗುತ್ತೆ? 1 2 3 4 5. ಓಕೆ, 15 ಒಂದಲೆ 15 6 90 ರೀ. ಎಷ್ಟು ಉಳಿತು ರೀ ನಿಮಗೆ? 10 ಉಳಿತಲ್ಲ. 10 ಅಂದ್ರೆ ಒಂದು 0 ಬಂತಿಲ್ರಿ ಇಲ್ಲಿ. ಮತ್ತೆ 100 ಆಯ್ತು. ಅದು 100 ಆದಾಗೇನ್ರಿ ಮತ್ತೆ 15 6 90 ನೋಡಿ. ಮತ್ತೆ ಒಂದು 0 ಬಂತು, ಮತ್ತೆ 15 6 90, ಮತ್ತೆ ಒಂದು 0 ಬಂತು, 15 6 90. ಹಂಗೆ 6 6 ಅಂತಾನೆ ಹೋಗ್ತಿರ್ತತ್ರಿ. ಅವಾಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಡೂ ಅಪ್ರಾಕ್ಸಿಮೇಟ್, ರೈಟ್? 666.67 ಹೆಂಗೆ? 1/. ಸೊ ಆನ್ಸರ್ ಗೊತ್ತಾಯ್ತಾ ನಿಮಗೆ? ಯಾವ ಥರ ನೀವು ಮೇಲೆ ಭಾಗ ಹೊಡಿತೀವಿಲ್ರಿ ನಾವು, ಅದನ್ನ ನೀವು ತೆಳಗೆ ಹೊಡಿಬೇಕು ಇವಾಗ. ಭಾಗ ಐ ಮೀನ್ ಡಿವಿಸಿಬಲ್. ಯು ಹ್ಯಾವ್ ಟು ಡಿವೈಡ್ ಇನ್ ದ ರಿವರ್ಸ್ ಮ್ಯಾನರ್ ನಾವು. ಓಕೆ,
ಇವಾಗ ನೋಡ್ರಿ ಆನ್ಸರ್ ಕರೆಕ್ಟ್ ಇದೆ ಇಲ್ಲ? ಕರೆಕ್ಟ್ ಇದೆ. ನಾವು ಆನ್ಸರ್ ಇಸ್ ದಿಸ್. ನೋಡಿ ಈ ಥರ ಆಪ್ಷನಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಕ್ವಶನ್ ನೋಡಿದ ತಕ್ಷಣ ಅಂಜಬಾರ್ದು ನೀವು. ಐ ಆಮ್ ಡೂಯಿಂಗ್ ಇವನ್ ದ ವರ್ಸ್ಟ್ ಲೆವೆಲ್ ಕ್ವಶನ್ಸ್. ಇಫ್ ದೇ ಆಸ್ಕ್ ಆಲ್ಸೋ ಯು ಕುಡ್ ಏಬಲ್ ಟು ಡೂ ಇಟ್ ನಾವ್. ಓಕೆ. ಇಫ್ ಅನ್ ಏರಿಯಲ್ ಫೋಟೋಗ್ರಾಫ್ ಎಫ್ ಕೊಟ್ಟಿದ್ದಾರೆ, ಹೆಚ್ ಕೊಟ್ಟಿದ್ದಾರೆ, ಡೇಟಮ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಡೇಟಮ್ ಲೆವೆಲ್ ಅಂದ್ರೆ ನೀವು ಇನ್ನೊಂದು ಏನು ಗೊತ್ತಾ, ಡೇಟಮ್ ಲೆವೆಲ್ ಹೆಚ್ ಅಂತ 0 ಅಂತ ಕೊಡಲ್ಲ ಒಂದೊಂದ್ಸಲಿ ಅವನು. ನೀವೇನು ಮಾಡ್ಬೇಕು ಗೊತ್ತಾ, ನಿಮ್ಮ ಡ್ಯೂಟಿ ಅದು ಹೆಚ್ ಇಸ್ ಟು 0 ಅಂತ ಬರ್ಕೋಬೇಕ್ರಿ. ಇಲ್ಲ ಅಂದ್ರೆ ನೀವು ರಾಂಗ್ ಮಾಡೇ ಮಾಡ್ತೀರಿ ನೋಡ್ರಿ ನೀವು. ಸೊ ಅದೇ ಥರ ನೀವು ಫಾರ್ಮುಲಾದಲ್ಲಿ ಮತ್ತೆ ಡಂಪ್ ಮಾಡಿದಾಗ ಯು ವಿಲ್ ಬಿ ಗೆಟಿಂಗ್ ದಿಟ್ ಆನ್ಸರ್. ಅದೇ ಥರ ಇಲ್ಲಿ ನೋಡ್ರಿ, ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಂತ ಹೋಗ್ತೀನಿ ನಾನು ಕ್ವಶನ್ಸ್ ಕೂಡ. ಹೆಂಗೆ? ಕ್ಯಾಮ್ರಾ ಹ್ಯಾಸ್ ಫೋಕಲ್ ಲೆಂತ್, ಫ್ಲೈಯಿಂಗ್ ಹೈಟ್ ಕೂಡ ಇದೆ, ಗ್ರೌಂಡ್ ಎಲಿವೇಶನ್ ಏನು ಇವಾಗ ಉಲ್ಟಾ. ಜಸ್ಟ್ ಏನು ಇಲ್ಲ, ಎಲ್ಲವನ್ನ ಡಂಪ್ ಮಾಡಿ ಜಸ್ಟ್ ಈ ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋದು ಕಲ್ಕೋಬೇಕು ನೀವು. ಇದು ಎಲ್ಲ ಸರ್ ಏನಿದು ಏನು ಸ್ಪೆಷಲ್ ಕಲಿಬೇಕಾ ನಾವು? ಇಲ್ಲ, ಸಿಂಪಲ್ ಬೇಸಿಕ್ ಎಕ್ಸ್ ವೈ ಅಂತ ಇಟ್ಕೊಂಡು ಮಾಡ್ತಿದ್ವಲ್ಲ ನಾವು ಸಣ್ಣವರಿದ್ದಾಗ, ಅದೇ ಥರ ಇಲ್ಲಿ ಸ್ವಲ್ಪ ಒಂದು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಇಟ್ಟಿರ್ತಾರೆ, ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮಾಡಿದರೆ ಆನ್ಸರ್ ಬರುತ್ತೆ. ರೈಟ್ ಸರ್. ಇನ್ನೊಂದು ಟೈಪ್ ಆಫ್ ಕ್ವಶನ್ ಕೇಳ್ತಾನೆ. ಈ ಥರ ಕ್ವಶನ್ಸ್ ನೀವು ಮಾಡಿರಲ್ಲ, ಬಟ್ ಯು ಡೂ ಇಟ್ ಬಿಕಾಸ್ ನಾ ಹ್ಯಾವ್ ಅಬ್ಸರ್ವ್ಡ್ ದ PYQs ಆಫ್ ದ ವೇರಿಯಸ್ ಸ್ಟೇಟ್ PSCs. ಎಕ್ಸಾಂಪಲ್ APPSC, TPSC ತೆಲಂಗಾಣ PSC, UPPSC, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅವುಗಳನ್ನೆಲ್ಲ ನೋಡಿ ಈ ಕ್ವಶನ್ಸ್ಗಳನ್ನು ನಾನು ಫ್ರೇಮ್ ಮಾಡ್ತಾ ಇದ್ದೀನಿ. ಓಕೆ. ಎಸ್. ಈಗ ನೋಡಿ, ಎನ್ ಐರಿಯಲ್ ಕ್ಯಾಮ್ರಾ ಫೋಕಲ್ ಲೆಂತ್ 200 ಮೀಟರ್ mm ಇದೆ, ಹೆಚ್ ಎಷ್ಟಿದೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎಲಿವೇಶನ್ A 500 ಮೀಟರ್, ಎಲಿವೇಶನ್ B 1500 ಮೀಟರ್, ವಿಚ್ ಈಸ್ ಕರೆಕ್ಟ್ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ಬೇಕ್ರಿ ನೀವು ಹೇಳಿ ನೋಡೋಣ? ಏನಿಲ್ಲ, ಸಪರೇಟ್ ಮಾಡ್ಬೇಕು ನೀವು. ಎ ಕಂಡುಹಿಡಿಬೇಕು ಫಸ್ಟು, ಅದರಲ್ಲಿ ಹೆಚ್ಚೆ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಉಳಿಕಿದೆಲ್ಲ ಸೇಮ್ ನಿಮ್ಗೆ ಗೊತ್ತಾಗುತ್ತೆ. SBನೂ ಸಪ್ರೇಟಾಗಿ ಮಾಡಿದಾಗ SB ಅಂದರೆ HBನ ಸಬ್ಸ್ಟಿಟ್ಯೂಟ್ ಮಾಡಿ. ಅದನ್ನು ಮಾಡಿದ ಮೇಲೆ ಇವಾಗ ನೋಡ್ಬೇಕು ನೀವು, ಏನು ಗೊತ್ತಾ, SA ವ್ಯಾಲ್ಯೂ ಬಂದಿದೆ, ನನಗೆ SB ವ್ಯಾಲ್ಯೂ ಬಂದಿದೆ, ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳ್ತಾರೆ. ಅವಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ತೆಳಗಡೆ ಡಿನಾಮಿನೇಟರ್ ಯಾವುದು ಜಾಸ್ತಿ ದೊಡ್ಡದಿದೆ ಅಂತ ನೀವು ಅದನ್ನು ಹಾಕೋಕೆ ಹೋಗ್ಬೇಡಿ. ಓಕೆ. ಇಲ್ಲಿ ನಿಮಗೆ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ನಿಮ್ಗೆ ಯಾವ್ದು ದೊಡ್ಡದು ಕಾಣುತ್ತೆ ಗೊತ್ತಾ? SB ದೊಡ್ಡದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಡಿನಾಮಿನೇಟರ್ ಚಿಕ್ಕದಿದ್ದಾಗ ಓವರ್ ಆಲ್ ಫ್ರಾಕ್ಷನ್ ದೊಡ್ಡದು ಬರುತ್ತೆ ಅಂತ. ರೈಟ್. ಎಸ್. ನೋಡಿ ಇನ್ನೊಂದು ಫಾರ್ಮುಲಾ ನೋಡಿ, ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಏರಿಯಲ್ ಫೋಟೋಗ್ರಾಫ್ ಡೇಟಾ ಎಫ್ ಇದೆ, ಹೆಚ್ ಇದೆ, ಎಲಿವೇಶನ್ ಕಂಡಿಡಿ ಅಂತ ಇದ್ದಾರೆ, ನಿಮಗೆ ಸ್ಕೇಲ್ ಕೊಟ್ಟಿದ್ದಾರೆ. ಸೇಮ್ ಫಾರ್ಮುಲಾ ಸರ್, ಸೇಮ್, ದಿಸ್ ನೋ ಡಿಫರೆನ್ಸ್. ಓಕೆ. ಎಸ್. ನೋಡಿ, ಕೇಳಿದ್ರೆ ಇದೇ ಟಫ್ ಕ್ವಶನ್ ಸರ್ ನನ್ನ ಪ್ರಕಾರ ನಿಮಗೆ. ಓಕೆ. ಇದುವೇ ನನ್ನ ಪ್ರಕಾರ ಒಂದು ಟಫ್ ಕ್ವಶನ್ ಆಗಿರುತ್ತೆ. ಇವಾಗ ನೀವು ಸಾಲ್ವ್ ಮಾಡ್ತೀರಲ್ವಾ? ಎಸ್, ಡೆಫಿನೆಟ್ಲಿ ನೀವು ಎಷ್ಟೇ ಜನ ನೋಡಿದ್ರು ಸಾಲ್ವ್ ಮಾಡ್ತೀರಾ ಅನ್ನೋ ನನಗೆ ಹೋಪ್ ಇದೆ. ಆ್ಯಂಡ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯು ಪೀಪಲ್ ಬಿಕಾಸ್ ಯು ಆರ್ ವೆರಿ ಲಕ್ಕಿ ಪೀಪಲ್. ಯು ಗಾಟ್ ರೈಟ್ ಕೈಂಡ್ ಆಫ್ ಗೈಡೆನ್ಸ್ ಅಂತ ನಾನು ಹೇಳ್ತೀನಿ, ಬಿಕಾಸ್ ಯು ಆರ್ ಟೋಟಲಿ ಸ್ಟಾಪ್ಡ್ ಫ್ರಮ್ ದ ಮಿಸ್ಗೈಡೆನ್ಸ್. ಓಕೆ. ಎಸ್ ಸರ್. ಅದೇ ಥರ ಏನು ಸರ್, ಇನ್ನೊಂದು ಫಾರ್ಮುಲಾ ಇದೆ, ಅದಕ್ಕೆ ಹೆಂಗೆ ಸೇಮ್ ಸರ್ ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ. ಫೋಕಲ್ ಲೆಂತ್ ಕೊಡ್ತಾರೆ, ಡೇಟಮ್ ಹೈಟ್ ಕೊಡ್ತಾರೆ, ಎಷ್ಟು ಎಲಿವೇಶನ್ ಆವ್ರೇಜ್ ಇದೆ ಅಂತಾರೆ. ಆವಾಗ ನೀವು ಫಾರ್ಮುಲಾ ಹಾಕಿ ಜಸ್ಟ್ ಸಪ್ರೇಟ್ ಮಾಡಿದರೆ ಆನ್ಸರ್ ಬರುತ್ತೆ. ಅದೇ ಥರ ನೋಡಿ, ಈ ಥರ ಒಂದು ಫಾರ್ಮುಲಾ. ಓಕೆ. ನೋಡಿ ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 5 ಕ್ವಶನ್ ಕೊಟ್ಟಿದ್ದೀನಿ ನಾನು. ಅರ್ಥ ಆಯ್ತಾ? ನೋಡಿ ಸೇಮ್. ಬಟ್ ಇಲ್ಲೂ ಕೂಡ ಕಾಂಬಿನೇಷನ್ ಕ್ವಶನ್ ಕೊಡ್ತಾನೆ. ಐ ಕ್ಯಾನ್ ಫೀಲ್ ದಿಸ್ ದ ಡಿಫಿಕಲ್ಟ್ ಕ್ವಶನ್. ಅನ್ ಏರಿಯಲ್ ಫೋಟೋಗ್ರಾಫ್ ಹ್ಯಾಸ್ ಫೋಕಲ್ ಲೆಂತ್ ಇಷ್ಟಿದೆ, ಹೆಚ್ ಇಷ್ಟಿದೆ, ಫೋಟೋ ಒನ್ ನೋಡ್ರಿ ಹೆಚ್ ಆವ್ರೇಜ್ ಇಷ್ಟಂತೆ, ಆವ್ರೇಜ್ ಫೋಟೋ ಟು ದ ಹೆಚ್ ಆವ್ರೇಜ್ ಇಷ್ಟಂತೆ. ಅವಾಗ ನೀವೇನು ಮಾಡ್ಬೇಕು ಹೇಳ್ರಿ? ನಾನು ಹೇಳಿದೆ ಸಪ್ರೇಟಾಗಿ ಮಾಡ್ಬೇಕು. ನೀವು ಸಪ್ರೇಟಾಗಿ ಮಾಡಿ ಕಂಪೇರ್ ಮಾಡ್ರಿ, ಮುಗೀತು. ರೈಟ್. ಎಸ್, ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್ ದ್ಯಾಟ್ ನಾವು. ಅದೇ ಥರ SD F/H. ಇದು ನಾರ್ಮಲ್ ಆಗಿ ನಾವು ಆಲ್ರೆಡಿ ಓದಿದ್ದೀವಿ ಇದನ್ನ, ಆಲ್ಮೋಸ್ಟ್ ಅಲ್ಲಿ 5 to 6 ಟೈಮ್ಸ್ ಓದಿದ್ದೀವಿ ಸರ್ ನಾವು ಇದನ್ನು ಕೂಡ ಮಾಡಬಲ್ಲಿರ. ರೈಟ್. ನೀವು ಕ್ವಶನ್ ನೋಡಿ, ಏರಿಯಲ್ ಕ್ಯಾಮ್ರಾ ಹ್ಯಾಸ್ ಫೋಕಲ್ ಲೆಂತ್ ಇಷ್ಟಿದೆ, ಫ್ಲೈಯಿಂಗ್ ಹೈಟ್ ಇಷ್ಟು ಡೇಟಮ್ ಅಲ್ಲಿ ಇದೆ. ಡೇಟಮ್ ಸ್ಕೇಲ್ ಏನು? ಸಿಂಪಲ್, ಸ್ಕೇಲ್ ಇಸ್ ಈಕ್ವಲ್ ಟು F/H. ಸ್ಕೇಲ್ ಇಸ್ ಈಕ್ವಲ್ ಟು 0.150 mm. ಅದನ್ನು ನಾನು ಮೀಟರ್ಗೆ ಚೇಂಜ್ ಮಾಡಿದೆ ಆ್ಯಂಡ್ 1500 ಮೀಟರ್.
ಅದನ್ನ ಟ್ರಾನ್ಸ್ಫರ್ಡ್ ಇಂಟು a 1/n ಫಾರ್ಮ್. ವೈ ಸರ್? ಬಿಕಾಸ್ ಇಟ್ ಈಸ್ ಆಸ್ಡ್ ಇನ್ ಸ್ಕೇಲ್ ಫಾರ್ಮೆಟ್. ಸೊ ಇದನ್ನು ಕೂಡ ಬಂತು ನಿಮಗೆ, ಇದನ್ನು ಕೂಡ ಮಾಡ್ತೀರಾ. ಇವನ್ ಯು ಪೀಪಲ್ ಡೂಯಿಂಗ್ ದಿಸ್ ಆಲ್ಸೋ, ರೈಟ್? ಎರಡು ಕೇಸಸ್ ಕೊಟ್ಟಾಗ ಕೂಡ ನೀವು ಯಾವ ಥರ ಕರೆಕ್ಷನ್ ಮಾಡ್ತೀರಾ, ಅದನ್ನು ಮಾಡ್ತೀರಾ, ರೈಟ್? ಎಸ್, ಐ ಹೋಪ್ ಯು ಪೀಪಲ್ ಆರ್ ಗೆಟಿಂಗ್ ದ ಕಾನ್ಫಿಡೆನ್ಸ್. ಓಕೆ, ಎಸ್. ನೋಡಿ, ಇವಾಗ ನೋಡಿ, ಟೂ ಟೈಪ್ಸ್ ಆಫ್ ಫೋಟೋಗ್ರಾಫ್ಸ್ ಇದೆ, ಒಂದು ವರ್ಟಿಕಲ್ ಆ್ಯಂಡ್ ಆಬ್ಲಿಕ್ ಫೋಟೋಗ್ರಾಫ್. ಸೊ ವರ್ಟಿಕಲ್ ಅಂದರೆ ಏನು ಸರ್? ಸಿಂಪಲ್. ಓಕೆ, ಏನು ಗೊತ್ತಾ, ವರ್ಟಿಕಲ್ ಅಂದರೆ ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ಇರಬೇಕು ಅಂತ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಿಯರ್ 90 ಡಿಗ್ರಿ ಇದ್ದರೆ ಅದು ವರ್ಟಿಕಲ್ ಫೋಟೋಗ್ರಾಫ್. ಕ್ಯಾಮ್ರಾ ಆಕ್ಸಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ವರ್ಟಿಕಲ್. ಮೋರ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಆಪ್ಟಿಕಲ್ ಆಕ್ಸಿಸ್ ಏನಿದೆ ಅಲ್ವಾ, ಅಪ್ರಾಕ್ಸಿಮೇಟ್ಲಿ ಪರ್ಪೆಂಡಿಕ್ಯುಲರ್ ಟು ದ ಗ್ರೌಂಡ್ ಇರುತ್ತೆ. ಓಕೆ, ಅದಕ್ಕೇನಂತೀವಿ ನಾವು, ವರ್ಟಿಕಲ್ ಫೋಟೋಗ್ರಾಫ್. ನೋಡಿ ಫ್ರೆಂಡ್ಸ್, ಯಾವ ಥರ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಫೋಟೋನ ನಾನು ತಗೊಂಡಾಗ ಈ ಥರ ಬರುತ್ತೆ. ಆಬ್ಲಿಕ್ ಅಂದರೆ ಏನು? ಆಬ್ಲಿಕ್ ಅಂದರೆ ಕ್ಯಾಮ್ರಾ ಆಕ್ಸಿಸು ನಿಯರ್ ವರ್ಟಿಕಲ್ ಇರಲ್ಲ, ಅದು ಏನಾಗಿರುತ್ತೆ, ಇಲ್ಲಿ ಇನ್ಕ್ಲೈನ್ಡ್ ಆಗಿರುತ್ತೆ. ಒಂದು ಆ್ಯಂಗಲ್ನಿಂದ ಒಂದು ಏನಾಗಿರುತ್ತೆ, ಓರಿಯಂಟೇಷನ್ ಆ್ಯಂಗಲ್ ಇರುತ್ತೆ ಅಲ್ಲಿ. ಅವಾಗ ಇನ್ಕ್ಲೈನ್ಡ್ ಆಗಿರೋ ಕಾರಣ ಏನಾಗುತ್ತೆ, ಈ ಥರ ಏರಿಯಾ ಕವರ್ ಮಾಡುತ್ತಾ? ನೋ, ಇಟ್ ವಿಲ್ ಕವರ್ ಹ್ಯೂಜ್ ಏರಿಯಾ ಕಾಲ್ಡ್ ಪರ್ಸ್ಪೆಕ್ಟಿವ್ ವಿಷನ್, ರೈಟ್? ಪರ್ಸ್ಪೆಕ್ಟಿವ್, ಇದನ್ನೆಲ್ಲ ನೀವು ಓದಿದ್ದೀರಾ ಡಿಯರ್ ಫ್ರೆಂಡ್ಸ್. ಜಸ್ಟ್ ಕನೆಕ್ಟ್ಸ್ ದ ಡಾಟ್ಸ್. ಸೊ ಡಿಫ್ರೆನ್ಸ್ ಏನ್ರಿ ವರ್ಟಿಕಲ್ ಆಬ್ಲಿಕ್ಕು? ಕ್ಯಾಮ್ರಾ ಆಕ್ಸಿಸ್ ರೀ, ಇದು ಅಪ್ರಾಕ್ಸಿಮೇಟ್ಲಿ ವರ್ಟಿಕಲ್ ಇರುತ್ತೆ, ಇದು ಇನ್ಕ್ಲೈನ್ಡ್. ಪರ್ಸ್ಪೆಕ್ಟಿವ್ ವೇರಿಯೇಷನ್ಸ್ ಏನಿರ್ತದೆ ರೀ, ಇದು ಭಾಳ ಕಮ್ಮಿ ಇರ್ತದೆ ರೀ, ಇದು ಜಾಸ್ತಿ ಇರುತ್ತೆ ರೀ, ಯಾಕಂದ್ರೆ ಪರ್ಸ್ಪೆಕ್ಟಿವ್ ವ್ಯೂ ಜಾಸ್ತಿ ಇರುತ್ತೆ ರೀ ಆಬ್ಲಿಕಲ್ಲಿ. ಸ್ಕೇಲ್ ವೇರಿಯೇಷನ್ಸ್ ಸರ್ ಇಲ್ಲಿ ಭಾಳ ಕಂಟ್ರೋಲ್ ಇರುತ್ತೆ ರೀ, ಯಾಕಂತಂದ್ರೆ ಈ ವರ್ಟಿಕಲ್ ಒಂದು ಆಲ್ಮೋಸ್ಟ್ ಅಲ್ಲಿ ನಿಯರ್ ಮ್ಯಾಪ್ ಇದ್ದಂಗೆ ಇರ್ತದಲ್ರಿ ಇದು, ಆದರೆ ಆಬ್ಲಿಕಲ್ಲಿ ಭಾಳ ವೇರಿಯೇಷನ್ ಆಗುತ್ತೆ ಸ್ಕೇಲು. ಆದರೆ ಗ್ರೌಂಡ್ ರಿಪ್ರೆಸೆಂಟೇಷನ್ ಯಾವ ಸೂಟಬಲ್ ರೀ? ವರ್ಟಿಕಲ್ ಭಾಳ ಸೂಟಬಲ್, ಬಿಕಾಸ್ ಇಟ್ ಈಸ್ ಕ್ರಿಯೇಟಿಂಗ್ ಅ ಕೈಂಡ್ ಆಫ್ ಮ್ಯಾಪ್ ಥರ ಇದೆ. ಆದರೆ ಇಲ್ಲಿ ಭಾಳ ಪರ್ಸ್ಪೆಕ್ಟಿವ್ ಎಫೆಕ್ಟ್ ಇದೆ, ಆಬ್ಲಿಕ್ ಅಂದರೆ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ಸ್ ಇದೆ, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇಲ್ಲಿ ಆಬ್ಲಿಕ್ಸಲ್ಲಿ. ಐ ಹೋಪ್ ಯು ಗಾಟ್ ಇಟ್. ಈ ಡಿಫ್ರೆನ್ಸ್ ಕೂಡ ಗೊತ್ತಾಯ್ತು ಅನ್ಕೊಂತೀನಿ ನಿಮಗೆ. ಎಸ್ ಸರ್, ಈ ಥರ ಟಿಲ್ಟ್ ಇದೆಯಲ್ಲ ಸರ್, ಟಿಲ್ಟ್ ಮ್ಯಾಟ್ರ್ ಆಗುತ್ತಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಟಿಲ್ಟ್ ಬಹಳ ಮ್ಯಾಟ್ರ್ ಆಗುತ್ತೆ ನಿಮಗೆ. ಯಾಕೆ ಗೊತ್ತಾ, ನಿಮಗೆ ಬಹಳ ಒಂದು ಹದ್ದಿನ ನೋಟ, ಪಕ್ಷಿ ನೋಟ ಬಹಳ ಕಂಡಾಗ ನೀವು ಅದರಿಂದ ಇನ್ಫಾರ್ಮೇಶನ್ ಗ್ಯಾಪ್ ಮಾಡ್ಬೋದು ಚೆನ್ನಾಗಿ, ರೈಟ್? ನೋಡಿ, ಸಪೋಸ್ ವರ್ಟಿಕಲ್ ಇತ್ತಂದ್ರೆ ಏನಾಗ್ತದ್ರಿ, ಸಿಸ್ಟಮ್ಯಾಟಿಕಲ್ಲಿ ನೀವು ಏನು ಮಾಡ್ತೀರಾ, ಪ್ರಾಪರ್ ಆಗಿ ತಗೊಂತೀರಾ ಅಂತ ಅನ್ಕೊಳ್ಳಿ. ಗ್ರೌಂಡ್ ಪಾಯಿಂಟ್ಸ್ ಆರ್ ಫೋಟೋಗ್ರಾಫ್ಡ್ ಮೋರ್ ಸಿಸ್ಟಮ್ಯಾಟಿಕ್ಲಿ, ಅಫ್ಕೋರ್ಸ್ ಅಲ್ವಾ, ಇದು ವೆರಿ ಸಿಸ್ಟಮ್ಯಾಟಿಕ್ ಇದೆ. ಬಟ್ ಏರಿಯಾ ಏನ್ರಿ ಭಾಳ ಕಮ್ಮಿ ಕವರ್ ಆಗುತ್ತೆ ನೋಡ್ರಿ ಇಲ್ಲಿ. ಆದರೆ ಆಬ್ಲಿಕಲ್ಲಿ ಟಿಲ್ಟ್ ಇರುತ್ತೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಗ್ರೌಂಡ್ಸ್ ಆರ್ ವ್ಯೂವ್ಡ್ ಅಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಆರ್ ಇಲ್ಲಿ, ರೈಟ್? ನೋಡಿ ಆಬ್ಲಿಕ್ ಫೋಟೋ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ. ಆಬ್ಲಿಕ್ ಶೋಸ್ ಮೋರ್ ಪರ್ಸ್ಪೆಕ್ಟಿವ್, ಮೋರ್ ಡೆಪ್ತ್ ಇರುತ್ತೆ ಅಲ್ಲಿ, ರೈಟ್? ಟಿಲ್ಟ್ ಪ್ರೊಡ್ಯೂಸಸ್ ದ ಗ್ರೇಟರ್ ವೇರಿಯೇಷನ್ಸ್ ಇನ್ ಸ್ಕೇಲ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್. ಓಕೆ, ಇದು ಏನ್ರಿ, ಇವಾಗ ಟಿಲ್ಟ್ ಯಾಕೆ ಮ್ಯಾಟ್ರ್ ಆಗುತ್ತೆ ಅಂತ, ರೈಟ್? ಸೊ ಇವಾಗ ಕೂಡ ನೀವು ಥಿಂಕ್ ಮಾಡಬೇಕು, ಸರ್ ಎರಡು ಟೈಪ್ ಓದಿದ್ವಿ, ನ್ಯೂಮರಿಕಲ್ಸ್ ಏನಾದ್ರು ಕೇಳ್ತಾರೆ ಏನು ಸರ್? ಎಸ್, ಈ ಥರ ಕೇಳ್ಬೋದು. ಕೇಳಿದ್ರೆ ಆ ವರ್ಟಿಕಲ್ ಏರಿಯಲ್ ಫೋಟೋಗ್ರಾಫ್ ಆಗಿದೆ, ಸ್ಕೇಲ್ ಇಷ್ಟಿದೆ, ರೋಡು ಒಂದು ಮ್ಯಾಪಲ್ಲಿ ಎಷ್ಟು ಸೆಂಟಿಮೀಟರ್ ಕಾಣ್ತಾ ಇದೆ? 7.5 ಸೆಂಟಿಮೀಟರ್ ಕಾಣ್ತಾ ಇದೆ. ಗ್ರೌಂಡಲ್ಲಿ ಎಷ್ಟು ರೋಡ್ ಇರ್ಬೋದು ಅದು ಅಂತ ಕೇಳ್ತಾರೆ ನಿಮಗೆ. ನೋಡಿ, ಜಸ್ಟ್ ಫಾರ್ಮುಲಾ ಹಾಕಿ, 1/n ಇಸ್ ಈಕ್ವಲ್ ಟು ಸ್ಮಾಲ್ ಡಿ ಅಂದರೆ ಫೋಟೋ ಡಿಸ್ಟೆನ್ಸ್ ಬೈ ಗ್ರೌಂಡ್ ಡಿಸ್ಟೆನ್ಸ್ ಕಾಲ್ಡ್ ಕ್ಯಾಪಿಟಲ್ ಡಿ. ಇಲ್ಲಿ ಎನ್ ಅಂತ ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ, 1/l ಇದೆ ಸರ್ ಅಂತ. ನೋ, ಐ ಹ್ಯಾವ್ ಪುಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ದಿಸ್. ಓಕೆ, ಜಸ್ಟ್ ಎನ್ ಅನ್ನು ಮಲ್ಟಿಪ್ಲೈ ಮಾಡಿದ್ದಾರೆ ಅಂದರೆ ಜಸ್ಟ್ ಒಂದು ಫಾರ್ಮುಲಾ ವೇರಿಯೇಷನ್ ಆಗಿದೆ ಮಾತ್ರ, ಇದನ್ನು ಈ ಥರ ಬರೆದಾಗ, ರೈಟ್? ಅದೇ ಥರ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ವೇನ್ರಿ? ವರ್ಟಿಕಲ್ ಇದ್ದಾಗ ಏನಿರುತ್ತೆ ನಿಮಗೆ, ಯೂನಿಫಾರ್ಮ್ ಓರಿಯೆಂಟೇಷನ್ ಇರುತ್ತೆ. ಆದರೆ ಆಬ್ಲಿಕ್ ಇದ್ದಾಗ ಏನಿರುತ್ತೆ ನಿಮಗೆ, ಬಹಳ ಪರ್ಸ್ಪೆಕ್ಟಿವ್ಸ್ ವಿಷನ್ ಕಾಣುತ್ತೆ ನಿಮಗೆ. ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ಕ್ವಶನ್ ಕೇಳ್ತಾರೆ ನಿಮಗೆ, ಯಾವುದು ವೆರಿ ಸಿಸ್ಟಮೆಟಿಕ್ ಆಗಿ ಕವರ್ ಮಾಡ್ಬೋದು? ಸರ್, ಮ್ಯಾಪ್ ಥರ ಕಾಣುವಂತಹ ಒಂದು ಚಿತ್ರ ಯಾವುದು ಬರುತ್ತೆ ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ ಸಿಸ್ಟಮೆಟಿಕ್ ಆಗಿದೆ ಅಂತ, ರೈಟ್? ನೋಡಿ, ವಿಚ್ ಟೈಪ್ ಆಫ್ ಫೋಟೋಗ್ರಾಫ್ ಈಸ್ ಮೋರ್ ಅಪ್ರೋಪ್ರಿಯೇಟ್ ಫಾರ್ ದ ಸಿಸ್ಟಮ್ ಮ್ಯಾಪಿಂಗ್ ಆ್ಯಂಡ್ ಅಕ್ಯುರೇಟ್ ಮೆಜರ್ಮೆಂಟ್ಸ್ಗೆ? ದಟ್ ಈಸ್ ನಥಿಂಗ್ ಬಟ್ ವರ್ಟಿಕಲ್ ಫೋಟೋಗ್ರಾಫ್. ಓಕೆ, ಯಾಕೆ ಸರ್? ಯೂನಿಫಾರ್ಮ್ ಸ್ಕೇಲ್ ಥರ ಇರುತ್ತೆ, ಪರ್ಸ್ಪೆಕ್ಟಿವ್ ಎಫೆಕ್ಟ್ಗಳು ಕಮ್ಮಿ ಇರುತ್ತವೆ,
ಈಸಿ ಫಾರ್ ಮ್ಯಾಪಿಂಗ್ ಆ್ಯಂಡ್ ಮೆಜರ್ಮೆಂಟ್. ಅದಕ್ಕೋಸ್ಕರ ನಾನು ವರ್ಟಿಕಲನ್ನು ಪ್ರಿಫರ್ ಮಾಡ್ತೀನಿ ಯಾವುದಕ್ಕಿಂತ ಆಬ್ಲಿಕ್ಕಿಂತ. ರೈಟ್? ಯಾಕೆ? ರೀಸನ್ಸ್ ಗೊತ್ತಾಯಿತು ನಿಮಗೆ? ರೈಟ್? ಎಸ್. ಅಲ್ಲಿ ನಾನು ಟ್ರ್ಯಾಪ್ಸ್ ಕೊಟ್ಟಿರ್ತೀನಿ ನಿಮಗೆ. ಏನು ನಾನು ಹೇಳ್ತಿರ್ತೀನಲ್ಲ, ಬರೆಸ್ತಿರ್ತೀನಿ, ಅವುಗಳನ್ನೇ ಕೊಟ್ಟಿರ್ತೀನಿ. ಅದನ್ನು ಪಿ ಪಿ ಟಿಸಲ್ಲಿ ಓದಿ. ನೆಕ್ಸ್ಟ್ ರಿಲೀಫ್ ಡಿಸ್ಪ್ಲೇಸ್ಮೆಂಟ್. ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ರೀ ಸರ್? ಅದೇ ಹೇಳಿದೆ, ನೆನಪಿದೆಯಾ ನಿಮಗೆ? ರಿಲೀಫ್ ಡಿಸ್ಪ್ಲೇಸ್ಮೆಂಟ್, ಸಪೋಸ್ ಇದು ಈ ಥರ ಇದೆ, ಸಪೋಸ್ ಇದು ಒಂದು ಮರ ಇದೆ ಅಂದ್ಕೊಳ್ಳಿ. ಇದು ಏನಿರುತ್ತೆ, ಇದು ಎ ಇದೆ, ಇದು ಬಿ ಇದೆ. ಸಪೋಸ್ ನಾನು ಇಲ್ಲಿ ನಿಂತು ಫೋಟೋ ತಗೊಂಡಾಗ ನಂಗೆ ಹೆಂಗೆ ಕಾಣತ್ತೆ ರೀ? ಎ ಮತ್ತು ಬಿ ಡಿಫ್ರೆನ್ಸೇ ಕಾಣಲ್ರಿ. ಆದರೆ ನಾನು ಎ ಮತ್ತು ಬಿನ ಡಿಫ್ರೆನ್ಸ್ ಕಾಣ್ಬೋದು. ಯಾವಾಗ? ಆಬ್ಲಿಕಲ್ಲಿ ನಾನು ಸ್ವಲ್ಪ ಆಬ್ಲಿಕಲ್ ಫೋಟೋ ತೆಗೆದ್ರೆ ಎನೇ ಒಂದು ಕಡೆ ಕಾಣುತ್ತೆ, ಬಿನೇ ಒಂದು ಕಡೆ ಕಾಣುತ್ತೆ. ಸಪೋಸ್ ಎ ಇಲ್ಲಿ ಕಂಡ್ರೆ ಬಿ ಇಲ್ಲಿ ಕಂಡುತ್ತೆ. ಅವಾಗ ನಾನು ಏನಾಗ್ತೀನಿ, ಇಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ದೂರ ಹೋಗಿದೆ ಅಲ್ವಾ? ದಿಸ್ ಇಸ್ ಕಾಲ್ಡ್ ರೇಡಿಯಲ್ ಡಿಸ್ಟೆನ್ಸ್. ಏನು ಹೇಳಿ? ರೇಡಿಯಲ್ ಡಿಸ್ಟೆನ್ಸ್ ಅಥವಾ ರೇಡಿಯಲ್ ಔಟ್ವಾರ್ಡ್. ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್? ರಿಲೀಫ್ ಡಿಸ್ಪ್ಲೇಸ್ಮೆಂಟ್. ಆನ್ ದ ಗ್ರೌಂಡ್ ನೋಡಿ ಏನಾಗಿರುತ್ತೆ, ಸಪೋಸ್ ಇಫ್ 2 ಪಾಯಿಂಟ್ಸ್ ಆರ್ ಅಟ್ ದ ಡಿಫ್ರೆಂಟ್ ಎಲಿವೇಶನ್ಸ್, ಏನಾಗುತ್ತೆ? ಸೇಮ್ ಪಾಯಿಂಟಲ್ಲಿ ಇರುತ್ತಾ? ನೋ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ರೇಡಿಯಲ್ಲಿ ಡಿಸ್ಪ್ಲೇಸ್ ಆಗಿರುತ್ತೆ. ಟಾಪ್ ಮತ್ತು ಬಾಟಮು ಮ್ಯಾಚ್ ಆಗಲ್ಲ ಆಬ್ಲಿಕಲ್ಲಿದ್ದಾಗ ಫೋಟೋ. ಸಪೋಸ್ ಪಾಯಿಂಟು ಇಲ್ಲಿ ಟಾಪಲ್ಲಿ ಇಲ್ಲಿರುತ್ತೆ ಎ ಅಂತ, ಬಿ ಎಲ್ಲೋ ಹೋಗಿರುತ್ತೆ. ಬಿಕಾಸ್ ಆ ಫೋಟೋಗ್ರಾಫ್ ಆಬ್ಲಿಕಲ್ಲಿ ತೆಗೆದಾಗ ಆ ಥರ ಕಾಣುತ್ತೆ ನಮಗೆ. ದಟ್ ಈಸ್ ನಥಿಂಗ್ ಬಟ್ ವಾಟ್? ರಿಲೀಫ್ ಡಿಸ್ಪ್ಲೇಸ್ಮೆಂಟ್. ರೈಟ್? ನೋಡಿ, ಸಪೋಸ್ ಟ್ರೀ ಟಾಪ್ ಎಲ್ಲೋ ಇರುತ್ತೆ, ಟ್ರೀ ಬೇಸ್ ಎಲ್ಲೋ ಇರುತ್ತೆ. ಈ ಡಿಸ್ಟೆನ್ಸ್ ಏನ್ರಿ? ರಿಲೀಫ್ ಡಿಸ್ಪ್ಲೇಸ್ಮೆಂಟ್. A top of the tree appears displaced relative to its base. ಅರ್ಥ ಆಯ್ತಾ? ಎಸ್, ವೆರಿ ಇಂಪಾರ್ಟೆಂಟ್. ರೇಡಿಯಲಿ ಔಟ್ವರ್ಡ್ ಆಗಿರುತ್ತಾ ಇದು ಡಿಸ್ಪ್ಲೇಸ್ಮೆಂಟ್? ಸಪೋಸ್ ಇಲ್ಲಿಂದ ಇಷ್ಟಾಗಿದೆ ಅಂದರೆ ಎಲ್ಲ ಕಡೆನೂ ಅಷ್ಟು ಡಿಸ್ಪ್ಲೇಸ್ ಆಗಿರುತ್ತೆ ಅಂತ ಕಾರಣ ಅದು. ಓಕೆ, ಹೈ ಅಬೌವ್ ದ ಗ್ರೌಂಡ್ ರೇಡಿಯಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅಪರೆಂಟ್ ಶಿಫ್ಟ್ ಆಗುತ್ತೆ ಇನ್ ಫೋಟೋಗ್ರಾಫ್. ಎಕ್ಸಾಂಪಲ್ ಇಲ್ಲಿ ತೋರಿಸಿದೆ ನಾನು. ಓಕೆ, ಇವಾಗ ನೋಡಿ, ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್ ವಿತ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಹೈಟ್ ಆಯಿತು, ಮತ್ತೆ ನೀವು ನಾರ್ಮಲ್ ಕ್ಯಾಪಿಟಲ್ ಎಚ್ ಅನ್ಕೋಬೇಡ್ರಿ ನೀವು. ಆಬ್ಜೆಕ್ಟ್ ಹೈಟ್ ಎಷ್ಟು ಇನ್ಕ್ರೀಸ್ ಆಗುತ್ತಲ್ಲ ಅದು. ಓಕೆ, ಅದು ಬಂದ್ಬಿಟ್ಟು ರಿಲೀಫ್ ಜಾಸ್ತಿ ಆಗ್ತದ. ಮತ್ತೆ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟ್ ಹೈಟ್ ಜಾಸ್ತಿ ಇತ್ತಂದ್ರೆ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗತೈತಿ. ಕೇರ್ಫುಲ್. ಡಿಕ್ರೀಸ್ ಆಗ್ತೈತಿ ಯಾವಾಗ? ಆ ಆಬ್ಜೆಕ್ಟ್ ಮತ್ತೆ ಸೆಂಟ್ರ್ ಏನೋ ಒಂದು ಪರ್ಸ್ಪೆಕ್ಟಿವ್ ಪಾಯಿಂಟ್ ಅಂತ ಇರುತ್ತಲ್ರಿ, ಅಂದ್ರೆ ನಿಯರ್ ವರ್ಟಿಕಲ್ ಆಗುವಂತಹ ಜರ್ನಿಯಲ್ಲಿ ಹೋದ್ರೆ ನಮ್ಗೆ ಏನಾಗುತ್ತೆ ರೀ? ಸಪೋಸ್ ಇಲ್ಲಿ ನೋಡಿ, ಗಿಡ ಇದೆ, ಇಲ್ಲಿ ಇದು ಪಾಯಿಂಟ್ ಎ ಇದೆ, ಇದು ಬಿ ಇದೆ. ಸಪೋಸ್ ಏನಾಗುತ್ತೆ, ನಾನು ಕ್ಯಾಮ್ರಾ ಅಂತ ಹೇಳಿದೆ, ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದೀನಿ ಅಂದರೆ ಪರ್ಸ್ಪೆಕ್ಟಿವ್ ಪಾಯಿಂಟ್ ಇದೆ ಅಲ್ವಾ? ಇದು ಪರ್ಸ್ಪೆಕ್ಟಿವ್ ಪಾಯಿಂಟ್ ಅಥವಾ ಪ್ರಿನ್ಸಿಪಲ್ ಪಾಯಿಂಟ್ ಅಂತೀನಿ ನಾನು. ಅದಕ್ಕೇನಾಗುತ್ತೆ, ಸಪೋಸ್ ನಾನು ಇಲ್ಲಿದ್ದೀನಿ ಅಂದರೆ ಇಲ್ಲಿ ಹೋಗೋ ಅಷ್ಟರಲ್ಲಿ ನಂಗೆ ಏನಾಗುತ್ತೆ, ಇಲ್ಲಿ ಹೋಗ್ತಾ ಹೋಗ್ತಾ ಹೋದಾಗ ಎ ಮತ್ತು ಬಿ ಸೇಮ್ ಪಾಯಿಂಟಿಗೆ ಬರೋ ಥರ ಕಾಣ್ತಾ ಇರುತ್ತೆ. ರೈಟ್? ಯಾಕೆ ಅಂತಂದರೆ ಆ್ಯಸ್ ಐ ಮೂವ್ ಅಪ್ರೋಚ್ ಟುವಾರ್ಡ್ಸ್ ದಿಸ್ ಪ್ರಿನ್ಸಿಪಲ್ ಪಾಯಿಂಟ್ ಏನಾಗುತ್ತೆ, ನನಗೆ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಓಕೆ, ಎಸ್ ಸರ್, ಇದಕ್ಕೂ ಏನಾದರೂ ಫಾರ್ಮುಲಾ ಇದೆಯಾ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋದಕ್ಕೆ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈಗ ಆಲ್ರೆಡಿ ಎಷ್ಟೋ ನಿಮಗೆ ಫ್ರೆಂಡ್ಸ್ ನೆನ್ಪಿಟ್ಟಿದ್ದೀರಾ ಫಾರ್ಮುಲಾಸ್. ಇದು ಒಂದು ನೆನ್ಪಿಟ್ಕೊಳ್ಳಿ, ಡಿ ಈಸ್ ಈಕ್ವಲ್ ಟು ಆರ್ ಎಚ್ ಬೈ ಹೆಚ್. ಓಕೆ, ಏನು ಸರ್ ಡಿ ಅಂದರೆ? ಸರ್ ಡಿ ಅಂದರೆ ರಿಲೀಫ್ ಡಿಸ್ಪ್ಲೇಸ್ಮೆಂಟ್. ಸರ್ ವಾಟ್ ಈಸ್ ಆರ್? ರೇಡಿಯಲ್ ಡಿಸ್ಪ್ಲೇಸ್ಮೆಂಟ್. ನಾನು ಅದೇ ಹೇಳ್ದಲ್ವಾ, ಟಾಪು ಮತ್ತು ಬೇಸ್ ಪಾಯಿಂಟ್ ಎಲ್ಲೆಲ್ಲೋ ಡಿಸ್ಪ್ಲೇಸ್ ಆಗಿರುತ್ತೆ, ದೂರ ಹೋಗಿರುತ್ತೆ ಅಂತ. ಅದು ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅನ್ನೋದೇ ಈ ಪಾಯಿಂಟು. ರೇಡಿಯಲ್ ಡಿಸ್ಟೆನ್ಸ್ ಎಷ್ಟು ದೂರ ಹೋಗಿದೆ ಅಂತ. ಸರ್ ಹೈಟ್ ಅಂದರೆ ಗೊತ್ತೇ ಇದೆ ನಿಮಗೆ, ಆ ಆಬ್ಜೆಕ್ಟು ಎಷ್ಟು ಹೈಟಲ್ಲಿದೆ ಅಂತ. ಹೆಚ್ಚು ಅಂದರೆ ಕ್ಯಾಪಿಟಲ್ ಹೆಚ್ ಗೊತ್ತಲ್ವಾ ನಿಮಗೆ? ಕ್ಯಾಮ್ರಾ ಎಲ್ಲಿ ಎಷ್ಟು ಹೈಟಲ್ಲಿ ಫ್ಲೈ ಮಾಡ್ತಾ ಇದೆ, ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಹೆಚ್. ಎಸ್ ಸರ್, ಇನ್ನೊಂದು ಗೊತ್ತು ನಿಮಗೆ, ಇಷ್ಟು ಯಾವುದೇ ಒಂದು ಫಾರ್ಮುಲಾ ಬಂದಾಗ ನಿಮಗೆ ರಿಲೇಷನ್ಸ್ ಗೊತ್ತಾಗುತ್ತಲ್ವಾ? ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ, ಬಿಕಾಸ್ ಯು ಆಲ್ ಪೀಪಲ್ ಸ್ಟಡಿಡ್ ಫಿಸಿಕ್ಸ್, ಮ್ಯಾಥ್ಸ್. You know the relations between the two variables. If it is direct relation, then what will be changing? If it is indirect relations, then what it will varies? You already know it. D is directly proportional to R. D is directly proportional to H. D is inversely proportional to capital H. ಇವುಗಳೆಲ್ಲ ಗೊತ್ತಿದೆ ಅಲ್ವಾ?
ಒಂದು ಸ್ಟೇಟ್ಮೆಂಟ್ ಓರಿಯೆಂಟೇಷನ್ ಕೊಟ್ಟಾಗ ಕನ್ಫ್ಯೂಸ್ ಆಗಬಾರ್ದು ನೀವು. ಓಕೆ, ಎಸ್ ನೋಡಿ, ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್ ವಿತ್ ರೇಡಿಯಲ್ ಡಿಸ್ಟೆನ್ಸ್. ಯಾಕೆ ಸರ್? ಡಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್. ಸರ್, ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್ ವಿತ್ ಆಬ್ಜೆಕ್ಟ್ ಹೈಟ್. ಹೌದು ಸರ್. ಯಾಕೆ ಸರ್? ಡಿ ಇಸ್ ಡೈರೆಕ್ಟ್ಲಿ ಟು ಸ್ಮಾಲ್ ಹೆಚ್ ಇದೆ ಸರ್, ಅದಕ್ಕಾಗಿ. ಓ ಹೌದಾ? ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿಕ್ರೀಸಸ್ ವಿತ್ ಫ್ಲೈಯಿಂಗ್ ಹೈಟ್ ಸರ್. ಎಸ್ ಮೈ ಡಿಯರ್. ವೈ? ಬಿಕಾಸ್ ಇಟ್ ಈಸ್ ಇನ್ವರ್ಸ್ ಅಲ್ವಾ? ಇನ್ವರ್ಸ್ ಇದ್ದಾಗ ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಡಿಕ್ರೀಸ್ ಆಗುತ್ತೆ. ಓಕೆ, ಇದೇ ರಿಲೇಷನ್ ಇಲ್ಲೂ ಕೂಡ ಕೊಟ್ಟಿದ್ದೀನಿ, ಪಿ ಪಿ ಟಿಯಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನಾನು ನಿಮಗೆ ಸರ್ಟನ್ ಕಾಷನ್ ಪಾಯಿಂಟ್ಸ್ ಹೇಳ್ತೀನಿ. ಏನು ಗೊತ್ತಾ? ಸ್ಮಾಲ್ ಹೆಚ್ಚಲ್ಲಿ ಕ್ಯಾಪಿಟಲ್ ಹೆಚ್ ಬರೆಯೋಕ್ಕೆ ಹೋಗಬೇಡಿ, ಡಿ ಇದ್ದಲ್ಲಿ ಆರ್ ಬರೆಯೋಕ್ಕೆ ಹೋಗಬೇಡಿ. ಅದಕ್ಕಾಗಿ ಫಾರ್ಮುಲಾ ಏನು ಹೇಳುತ್ತೆ? ಡಿ ಈಸ್ ಈಕ್ವಲ್ ಟು ಆರ್ ಎಚ್ ಬೈ ಹೆಚ್. ಡಿ ಅಂದರೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್, ಆರ್ ಅಂದರೆ ರೇಡಿಯಲ್ ಡಿಸ್ಟೆನ್ಸ್, ಓಕೆ, ಹೆಚ್ ಅಂದರೆ ಎಲಿವೇಶನ್ ಆಫ್ ದ ಆಬ್ಜೆಕ್ಟ್, ಕ್ಯಾಪಿಟಲ್ ಹೆಚ್ ಅಂದರೆ ಫ್ಲೈಯಿಂಗ್ ಹೈಟ್. ಇವೆಲ್ಲ ನಿಮಗೆ ಟಿಪ್ಪಲ್ಲಿರಬೇಕು. ಓಕೆ, ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಮುಗಿದ್ ನೋಡ್ರಿ, ಆನ್ಸರ್ ತಪ್ಪೆ. ಆಯ್ತಾ? ಸೊ ಅಷ್ಟೇ ಇರ್ಬೇಕೇನ್ರಿ? ನಾನು ಹೇಳಿದ್ದೆ ನಿಮಗೆ MCQs ಕೂಡ, ಇನ್ ದ ಸೆನ್ಸ್ ನ್ಯೂಮರಿಕಲ್ಸ್ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್, ಒಂದನ್ನು ಮಾಡ್ತೀನಿ ನೋಡಿ. ಅನ್ ಏರಿಯಲ್ ಫೋಟೋಗ್ರಾಫ್ ವಾಸ್ ಟೇಕನ್ ಫ್ಲೈಯಿಂಗ್ ಹೈಟ್ ಆಫ್ ಹೆಚ್. ಓಕೆ, ಹೆಚ್ ಕೊಟ್ಟಿದ್ದಾರೆ. ಆ್ಯಂಡ್ ಟವರ್ ಹೆಚ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಯಾವುದೋ ಒಂದು ಎಲಿವೇಶನ್ ಆಫ್ ದ ಟವರ್ ಕೊಟ್ಟಿದ್ದಾರೆ ಹೆಚ್. ಆ್ಯಂಡ್ ಇವನ್ ಹಿ ಗೇವ್ ರೇಡಿಯಲ್ ಡಿಸ್ಟೆನ್ಸ್ ಆಫ್ ದ ಟವರ್ ಟಾಪ್ಸ್ ಫ್ರಮ್ ದ ಪ್ರಿನ್ಸಿಪಲ್ ಪಾಯಿಂಟಿಂದ ಎಷ್ಟಾಗಿದೆ? ಅಯ್ಯೋ 80 ಮೀಟರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಇವರು, ಅಷ್ಟು ರೇಡಿಯಲ್ ಡಿಸ್ಟೆನ್ಸ್ ಆಗಿದೆ ಅಂತೆ. ಅಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ ನಿಮಗೆ? ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಏನು? ಅವಾಗೇನ್ರಿ, ಜಸ್ಟ್ ಈ ಥರ ಮ್ಯಾಪ್ ಹಾಕೋಬೇಕನ್ನೋದು ಕಲ್ಕೋರಿ ನೀವು. ಕಲ್ಕೊಂಡಾಗ ಈ ಥರ ಫಾರ್ಮುಲಾ ಇದೆ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಓಕೆ, ಅದೇ ಥರ ನಿಮಗೆ ಒಂದು ಬಿಲ್ಡಿಂಗ್ಸ್ ಕೂಡ ಕ್ವಶನ್ ಕೊಟ್ಟಿದ್ದೀನಿ. ಸಿಂಪಲ್, ಇವನ್ ಐ ಹ್ಯಾವ್ ಸಾಲ್ವ್ಡ್ ಇಟ್, ಯು ಕ್ಯಾನ್ ಸಿ ಇಟ್. ಸಿಮಿಲರ್ಲಿ ಸೇಮ್ ಡಿ ಕೊಟ್ಟಿದ್ದೀನಿ, ಆರ್ ಕೊಟ್ಟಿದ್ದೀನಿ, ಹೆಚ್ ಕೊಟ್ಟಿದ್ದೀನಿ. ಯುವರ್ ಡ್ಯೂಟಿ ಇಸ್ ಟು ಫೈಂಡ್ ಸ್ಮಾಲ್ ಹೆಚ್ ಯೂಸಿಂಗ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್? ಯೂಸಿಂಗ್ ಫಾರ್ಮುಲಾ. ಸಿಮಿಲರ್ ವೇ ಇನ್ನೊಂದು ಹೈಟ್ ಕೂಡ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ನೋಡಿ. ಇಲ್ಲೇ ನಿಮಗೆ 4 problems and above almost 20-25 problems. In this class only you people got almost 30 problems. I can guarantee you, ಇವಾಗ ಮಾರ್ಕೆಟಲ್ಲಿ ನೀವು ಎಂಥ ಕ್ವಶನ್ ಬೇಕಾದರೂ ನೋಡಿ ಸರ್, ಎಂಥ ಕ್ವಶನ್ ಬೇಕಾದರೂ ನೋಡಿ, ನೀವು ಆರಾಮಾಗಿ ಮಾಡ್ತೀರಾ. ದಿಸ್ ಈಸ್ ಮೈ ಗ್ಯಾರಂಟಿ. Okay, I don't want to name the institute because everybody is putting their efforts. Nam duty Henry being a student, take the knowledge from everywhere, wherever it suits me, you just take that. Okay, some X institute, they have solved almost questions, ನೀವು ಸಾಲ್ವ್ ಮಾಡಿ. ಸಮಥಿಂಗ್ Y ಇನ್ಸ್ಟಿಟ್ಯೂಟ್, ಅವರು ಸಾಲ್ವ್ ಮಾಡಿದ್ದಾರೆ, ನೀವು ಅದನ್ನು ಸಾಲ್ವ್ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ನನ್ನಲ್ಲಿ ಇರುವಂತಹ ನಾಲೆಜ್, ಎಲ್ಲೋ ಯೂಸ್ ಮಾಡಿರುವಂತಹ ನಾಲೆಜ್ ಇಲ್ಲಿ ನನಗೆ ಯೂಸ್ ಆಗ್ತಾ ಇದೆಯಾ ಇಲ್ಲ, ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಷ್ಟಿಲ್ಲೆಲ್ಲ ಆಯ್ತಲ್ಲ, ಒಂದು ಸ್ಟೀರಿಯೋಸ್ಕೋಪಿಕ್ ಅಂತ ಬರುತ್ತೆ ಅಂತ ಹೇಳಿದ್ದೆ ನಾನು. ಸ್ಟೀರಿಯೋಸ್ಕೋಪಿಕ್ ಏನು? ನಾನು ಅದೇ ಹೇಳಿದೆ ಫ್ರೆಂಡ್ಸ್, ನೀವೇನು ಗೊತ್ತಾ, ಇವಾಗೂ ಕೂಡ ನೀವು ಒಂದು ಪೆನ್ ತೊಗೊಳ್ಳಿ, ಮುಂದೆ ಇಟ್ಕೊಳ್ಳಿ, ಒಂದು ಕಣ್ಣು ಮುಚ್ಚಿ ಈ ಒಂದು ಕಡೆ ಶಿಫ್ಟ್ ಆಗುತ್ತೆ, ಇನ್ನೊಂದು ಕಣ್ಣು ಮುಚ್ಚಿ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ. ಆದರೆ ಎರಡು ಕಣ್ಣು ಓಪನ್ ಮಾಡಿದಾಗ ಪೆನ್ ಒಂದೇ ಕಡೆ ನಿಂತಿರುತ್ತೆ. ಓಕೆ, ಏನಪ್ಪ ಅಂದರೆ, ಸಪೋಸ್ ಎರಡು ಕಣ್ಣು ಓಪನ್ ಮಾಡಿ ಈ ಥರ ಕಾಣ್ತಾ ಇದೆ ಅಂತ ಅನ್ಕೊಳ್ಳಿ ಪೆನ್, ಬಟ್ ಒಂದು ಕಣ್ಣು ಓಪನ್ ಮಾಡಿದಾಗ ಈ ಕಡೆ ಶಿಫ್ಟ್ ಆಗುತ್ತೆ, ಇನ್ನೊಂದು ಕಣ್ಣು ಓಪನ್ ಈ ಕಡೆ ಶಿಫ್ಟ್ ಆಗುತ್ತೆ. ಇದನ್ನು P1 ಅಂತೀನಿ, ಇದನ್ನು P2 ಅಂತೀನಿ, ಬಟ್ ಇದನ್ನು ಪಿ ಅಂದರೆ ಒರಿಜಿನಲ್ಲು, ಇದು ಶಿಫ್ಟ್ ಆಗ್ತಾ ಇದೆ. ಇವೆರಡು ಡಿಫ್ರೆನ್ಸೇ ಪ್ಯಾರಲಾಕ್ಸ್ ಅಂತ ಹೇಳಿದ್ದೀನಿ ನಾನು. ಓಕೆ ನೋಡಿ, ಈ ಥರ ಎರಡು ಕೂಡ್ಕೊಂಡು ನಂಗೆ ಇಮೇಜ್ ಬಂತಲ್ಲ, ಓವರ್ಲ್ಯಾಪಿಂಗ್ ಇರುವಂತಹ ಇಮೇಜಸ್ ಅನ್ನ ಕೂಡಿ ಒಂದೇ ಇಮೇಜ್ ಬಂತಲ್ವೇನ್ರಿ, ದ್ಯಾಟ್ ಈಸ್ ಕಾಲ್ಡ್ ಸ್ಟೀರಿಯೋಸ್ಕೋಪಿ. ಅರ್ಥ ಆಯ್ತಾ? ಸೊ ಸಿಂಗಲ್ ಫೋಟೋಗ್ರಾಫ್ ಇದ್ರೆ ಪರ್ಸ್ಪೆಕ್ಟಿವ್ ಎವ್ರಿ, ಅದು ಕೇಳ್ತಾರೆ ಎಕ್ಸಾಮಲ್ಲಿ. ಸಿಂಗಲ್ ಫೋಟೋಗ್ರಾಫ್ ಇದ್ರೆ ಏನು ಸರ್ ಅದು? ಪರ್ಸ್ಪೆಕ್ಟಿವ್ ವೀವ್ ಅದು. ಆದರೆ ಅದೇ ಒಂದು ವೇಳೆ 2 ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್ ಇದ್ದಾಗ ನನಗೇನು ಬರುತ್ತೆ? ಸ್ಟೀರಿಯೋಸ್ಕೋಪಿಕ್ ವ್ಯೂ ಬರುತ್ತೆ, ನಾಟ್ ಪರ್ಸ್ಪೆಕ್ಟಿವ್ ವ್ಯೂ. ಓವರ್ಲ್ಯಾಪಿಂಗ್ಸ್ ಇದ್ದಾಗ ನಿಮಗೆ ಸ್ಟೀರಿಯೋಸ್ಕೋಪಿಕ್ ವ್ಯೂ ಬರುತ್ತೆ ಡಿಯರ್ ಫ್ರೆಂಡ್ಸ್, ನಾಟ್ ಪರ್ಸ್ಪೆಕ್ಟಿವ್ ವ್ಯೂಸ್. ಎಕ್ಸಾಮಲ್ಲಿ ಕೇಳ್ತಾರೆ.
2 ಫೋಟೋಸ್ ತಗೊಂಡಿದ್ದೀನಿ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸಿಂದ. ಈ ಕಡೆ ಅಂದರೆ ನಾನು ಹೇಳ್ದಲ್ಲ ಒಂದು ಟಿಪಿಕಲ್ ಎಕ್ಸಾಂಪಲ್. ಇಲ್ಲ ಅದೇ ಇಲ್ಲಿ ಮರ ಇದೆ, ಇಲ್ಲೊಂದು ಕ್ಯಾಮ್ರಾ, 2 ಕಣ್ಣು ಥರ, ಇದೊಂದು ಪೆನ್ ಥರ ಅಂತ ಇಮೇಜಿನ್ ಮಾಡ್ಕೊಳ್ಳಿ. ಆವಾಗ ಇಲ್ಲೂ ಡಿಸ್ಪ್ಲೇಸ್ ಆಗುತ್ತೆ, ಇಲ್ಲೊಂದು ಪ್ಯಾರಲೆಕ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ಇದೆಲ್ಲ ಆದಾಗ ಯಾಕೆ ಯೂಸ್ ಗೊತ್ತಾ? ಇದು ನಮಗೆ ಸ್ಟೀರಿಯೋಸ್ಕೋಪಿಕ್ ವಿಷನ್ ಯಾಕೆ ಇಂಪಾರ್ಟೆಂಟು, ಪ್ಯಾರಲೆಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಒಂದು ಪ್ರಾಪರ್ ಡೆಪ್ತ್ ಪರ್ಸೆಪ್ಷನ್ ಸಿಗುತ್ತೆ. ನಾನು ಹೇಳಿದ್ದೀನಿ ಡೆಪ್ತ್ ಪರ್ಸೆಪ್ಷನ್ ಅಂದರೆ ಏನು ಅಂತ, ಇನ್ನೊಂದ್ಸಲಿ ಹೇಳ್ತೀನಿ. ಓಕೆ, ಬಿಕಾಸ್ ಇಟ್ ಈಸ್ ಮೈ ಡ್ಯೂಟಿ ಟು ಕ್ಲಾರಿಫೈ ಅಗೇನ್ ಆ್ಯಂಡ್ ಅಗೇನ್. ಓಕೆ, ನೋಡಿ ಜಸ್ಟ್ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. Even I also use AI very extensively for my preparations also. ಓಕೆ, ಏನು ಗೊತ್ತಾ, ಇದು ಆಳದ ಗ್ರಹಿಕೆ ಅಥವಾ ಆಳವಾದ ಗ್ರಹಿಕೆ ಎಂದು ಕರೆಯಲಾಗುತ್ತದೆ ಇದನ್ನು, ಡೆಪ್ತ್ ಪರ್ಸೆಪ್ಷನ್. ಯಾಕೆ ಸರ್? ಇದು ವಸ್ತುಗಳ ನಡುವಿನ ದೂರ, ಅಂತರ ಅಥವಾ ಮತ್ತು 3 ಆಯಾಮಗಳನ್ನು ಅಂದರೆ ಉದ್ದ, ಅಗಲ, ಎತ್ತರ ಸರಿಯಾಗಿ ಗುರುತಿಸುವ ಕಣ್ಣು ಮತ್ತು ಮಿದುಳಿನ ಸಾಮರ್ಥ್ಯವಿದು. ಅದುವೇ ಡೆಪ್ತ್ ಪರ್ಸೆಪ್ಷನ್. ಅಂದರೆ ಇಲ್ಲಿ ಯಾವ ಥರ ಥಿಂಕ್ ಮಾಡ್ತಾ ಇದ್ದೀವಲ್ವಾ, ಅದೇ ಥರ ಫೋಟೋಗ್ರಾಫಿ ಕೂಡ, ಫೋಟೋಗ್ರಾಮೆಟ್ರಿಯಲ್ಲಿ ಕೂಡ ಯೂಸ್ ಆಗುತ್ತೆ. ಸ್ಟೀರಿಯೋಸ್ಕೋಪಿಕ್ ಪ್ರಿನ್ಸಿಪಲ್ ಒಂದಿದೆ ಅಂತ ಹೇಳಿದೆ ಅಲ್ವಾ ನಾನು. ಯಾಕೆ ಅಂದರೆ ಇದಕ್ಕೆ ನೋಡ್ರಿ. ಓಕೆ, ಇವಾಗ ಅರ್ಥ ಆಯ್ತೇನ್ರಿ ನಿಮಗೆ? ಒಂದು ಪಾಯಿಂಟ್ ಇದೆ ಇಲ್ಲಿ, ಓಕೆ, ಇಲ್ಲೊಂದು ಪಾಯಿಂಟ್ ಇದೆ, ಆದರೆ ಪಾಯಿಂಟ್ ಪಿ ಇಲ್ಲಿದೆ. ನಮಗೆ ಡಿಫ್ರೆನ್ಸ್ ಕಾಣುತ್ತದೆ ಸರ್. ಯಾಕೆ? ಬಿಕಾಸ್ ಆಫ್ ಪ್ಯಾರಲೆಕ್ಸ್ ಆಗ್ತಾ ಇದೆ ಅಲ್ಲಿ. ಅರ್ಥ ಆಯ್ತಲ್ವಾ? ಅದಕ್ಕೆ ಕಂಡು ಹಿಡಿಯೋದಕ್ಕೆ ಫಾರ್ಮುಲಾ ಇದೆಯಾ ಸರ್? ಹೌದು, ಮಾಡ್ಯುಲಸ್ ಆಫ್ P1 ಮೈನಸ್ P2. ನ್ಯೂಮರಿಕಲ್ಸ್ ಕೇಳ್ತಾರಾ ಸರ್? ಹೌದು, ಅದನ್ನು ಕೂಡ ನೋಡಿದ್ದೀವಿ ಆಲ್ರೆಡಿ. ಸರ್ ಸ್ಟೀರಿಯೋ ಪೇರ್ಸ್ ಅಂದರೆ ಏನು ಸರ್? ಸ್ಟೀರಿಯೋ ಪೇರ್ಸ್ ಅಂದರೆ ಸಿಂಪಲ್. ಆ ಸ್ಟೀರಿಯೋ ಪೇರ್ ಅಂದರೆ ಪೇರ್ ಆಫ್ ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್. ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸಾ? ಮತ್ತೆ ಬರೀ ಸಿಂಗಲ್ ಅಲ್ಲ, ಸಿಂಗಲ್ ಫೋಟೋಗ್ರಾಫ್ ಇದ್ರೆ ಏನ್ರಿ ಅದು ಪರ್ಸ್ಪೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸ್ಟೀರಿಯೋಸ್ಕೋಪಿ ಬರ್ಬೇಕಂದ್ರೆ ಏನು ಮಾಡ್ಬೇಕ್ರಿ ನೀವು? 2 ಡಿಫ್ರೆಂಟ್ ವ್ಯೂ ಪಾಯಿಂಟಿಂದ ಫೋಟೋ ತೆಗಿಬೇಕು, ಡೆಪ್ತ್ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಬೇಕು, ಆಬ್ಟೈನ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಅದು ಒಂದು ಒಳ್ಳೆ ಸ್ಟೀರಿಯೋ ಪೇರ್ ಆಗಿರುತ್ತೆ ನಿಮಗೆ. ಓಕೆ, ಅರ್ಥ ಆಯ್ತಾ? ಎಸ್ ಸರ್, ಇದು ಏನೋ ಇಲ್ಲಿ ಒಂದು ವರ್ಡಿಂಗ್ ಬಂದಿದೆ ಸರ್, ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಓವರ್ಲ್ಯಾಪ್. ಓಕೆ, ಓವರ್ಲ್ಯಾಪನ್ನು ನೋಡೋಣವಾ ಇವಾಗ. ನೋಡಿ ಏನಾಗ್ತಾ ಇದೆ ಅಂದರೆ, ಸಪೋಸ್ ಇದು ನನ್ನ ಒಂದು ಊರು, ಅದನ್ನು ನಾನು ಏರಿಯಲ್ ಫೋಟೋಗ್ರಾಫ್ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ, ಒಂದೇ ಸಲ ಫೋಟೋ ತೆಗೋಕ್ಕಾಗತ್ತೇನ್ರಿ? ನೋ. ನಾನೇನು ಮಾಡ್ತೀನಿ, ಈ ಥರ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನಾನು ಎಷ್ಟು ಫೋಟೋ ತೆಗೋತೀನಿ ಅಷ್ಟು ಕ್ಲಾರಿಟಿ ಬರುತ್ತಲ್ಲ ನನಗೆ. ನೋಡಿ ಹಿಂಗೆ ಫೋಟೋ ತೆಗಿತೀನಿ. ಓಕೆ, ಒಂದು ಸಲ ಏನಾಯಿತು, ಸಪೋಸ್ ಇಲ್ಲೊಂದು ಫೋಟೋ ತೆಗೆದೆ. ನಾನೇನು ಮಾಡ್ತೀನಿ, ಮತ್ತೆ ಇಲ್ಲೊಂದು ಫೋಟೋ ತೆಗೆದೆ. ನೆಕ್ಸ್ಟ್ ಹಂಗೆ ಹೋಗ್ತಾ ಇದ್ದೀನಿ, ಆ ಏರ್ಕ್ರಾಫ್ಟ್ ಫಾಲೋನೇ ಮಾಡ್ತಾ ಇದ್ದೀನಿ. ನೋಡಿ ಈ ಥರ. ಅರ್ಥ ಆಯ್ತೇನ್ರಿ? ನೋಡಿ ಫೋಟೋಗ್ರಾಫ್ಸ್ ತೊಗೊಂಡೆ. ಇಲ್ಲಿ ಏನೋ ನಿಮಗೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಒಂದು ಸಕ್ಸೆಸಿವ್ ಫೋಟೋಗಳು ಓವರ್ಲ್ಯಾಪ್ ಆಗ್ತಾ ಇದೆ ನೋಡಿ. ಎಸ್, ಅಂದರೆ ಏರೋಕ್ರಾಫ್ಟ್ ಹೋಗುವಂತಹ ಡೈರೆಕ್ಷನಲ್ಲಿ ಫಾರ್ವರ್ಡ್ ಹೋಗ್ತಾ ಇದೆ, ಅಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಓವರ್ಲ್ಯಾಪ್. ಅರ್ಥ ಆಯ್ತೇನ್ರಿ? ಅದೇ ಥರ ನೋಡ್ರಿ ಇವಾಗ. ಆಯಿತು, ಇವನು ಸುಮ್ಮನೆ ಕೂಡ್ತಾನೆ ಏರ್ಕ್ರಾಫ್ಟನು, ಮತ್ತೆ ಉಲ್ಟಾ ಬರ್ತಾನೆ 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 ಈ ಥರ ಫೋಟೋ ತೆಗಿತಾನೆ ಇವಾಗ. ನೋಡಿ ಈ ಥರ. ಅರ್ಥ ಆಗ್ತಾ ಇದೆಯಾ? ನೋಡಿ ಯಾವ ಥರ ಫೋಟೋ ತೆಗಿತಾ ಇದ್ದಾನೆ ಅವನು. ಏನಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡಿ, ಇಲ್ಲಿರುವಂತಹದನ್ನು ಅಡ್ಜಸೆಂಟಲ್ಲಿರುವಂಥ ಫೋಟೋಗೂ ಒಂದು ಅವನು ಏನು ಮಾಡ್ತಾ ಇದ್ದಾನೆ, ಓವರ್ಲ್ಯಾಪ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ನೋಡಿ. ಇದಕ್ಕೆ ಯಾವ ಓವರ್ಲ್ಯಾಪ್ ಅಂತೀವಿ ಮೈ ಡಿಯರ್ ಫ್ರೆಂಡ್ಸ್? ಲ್ಯಾಟಿಟ್ಯೂಡಿನಲ್ ಓವರ್ಲ್ಯಾಪ್. ಏನು ಹೇಳಿ? ಲ್ಯಾಟಿಟ್ಯೂಡಿನಲ್ ಓವರ್ಲ್ಯಾಪ್. ಸರ್ ಲ್ಯಾಟಿಟ್ಯೂಡ್ನಲ್ ಓವರ್ಲ್ಯಾಪು, ಫಾರ್ವರ್ಡ್ ಓವರ್ಲ್ಯಾಪು, ಏನು ಸರ್ ಇದು? ನೋಡಿ, ನಾನು ಅದಕ್ಕೆ ಹೇಳಿದೆ, ಫೋಟೋಗ್ರಾಮೆಟ್ರಿ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಪ್ಯಾರಲ್ಯಾಕ್ಸ್ ಮೆಥಡ್, ಸ್ಟೀರಿಯೋಸ್ಕೋಪಿಕ್ ಮೆಥಡ್. ಅಲ್ಲಿ ಅಟ್ಲೀಸ್ಟ್ 2 ಇಮೇಜ್ ಓವರ್ಲ್ಯಾಪ್ ಆಗ್ತಾ ಇರಬೇಕು. ಅಂದರೆ ಇಲ್ಲಿ ಅದಕ್ಕಾಗಿ ಓವರ್ಲ್ಯಾಪ್ ಆಗ್ತಾ ಇದೆ ಸರ್. ಸರ್ ಎಷ್ಟಾಗಬೇಕು ಸರ್ ಓವರ್ಲ್ಯಾಪ್? ಹೌದು, ದಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಓವರ್ಲ್ಯಾಪ್. ಅಂದರೆ ಅಪ್ ಟು 60% ಓವರ್ಲ್ಯಾಪ್ ಆಗ್ಬೋದು. ಸರ್ ಲ್ಯಾಟಿಟ್ಯೂಡ್ನಲ್ಲಿ ಓವರ್ಲ್ಯಾಪ್ ಎಷ್ಟಾಗ್ಬೋದು ಸರ್? ಅದು ಮೈ ಡಿಯರ್ ಫ್ರೆಂಡ್ಸ್ 20 to 30% ಆಯಿತು ಅಂತಂದಾಗ, ಇವೆರಡನ್ನೂ ಈ ಥರ ಫಾಲೋ ಮಾಡಿದಾಗ ಇಟ್ಸ್ ಗಿವ್ಸ್ ಅ ವೆರಿ ಗುಡ್ ಇಮೇಜ್. ಅರ್ಥ ಆಯ್ತಾ? ಎಸ್, ಇವಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಏನಿದೆ, ಕೀ ರಿಕ್ವೈರ್ಮೆಂಟ್ ಫಾರ್ ಗುಡ್ ಸ್ಟೀರಿಯೋ ಪೇರ್. ಒಂದು ಒಳ್ಳೆ ಗುಡ್ ಸ್ಟೀರಿಯೋ ಸ್ಪೇಸ್ ಅಂದರೆ ಏನು ರೀ? 2 ಫೋಟೋಗ್ರಾಫ್ ಇರ್ತದೆ ರೀ.
ಸೇಮ್ ಏರಿಯಾ ಇರ್ತಾವ, ಬಟ್ ಅದನ್ನ ಏನ್ ಮಾಡ್ತಾರೆ, 2 ಫೋಟೋಗ್ರಾಫ್ ತಗೊಂತೀನಿ, ಅಡೆಕ್ವೇಟ್ ಓವರ್ಲ್ಯಾಪ್ಸ್ ಇರುತ್ತ್ರಿ. ಅದ್ರಾಗ ಯಾವ್ಯಾವ್ದ್ರಿ 60% ಫಾರ್ವರ್ಡ್ ಇರುತ್ತೆ, 20 to 30% ಸೈಡ್ ಓವರ್ಲ್ಯಾಪ್ ಇರುತ್ತೆ. ಸೈಡ್ ಅಂದ್ರೆ ಏನ್ರಿ, ಲಾಂಗಿಟ್ಯೂಡಿನಲ್, ಅದಕ್ಕೆ ಇನ್ನೊಂದು ಹೆಸರು ಏನು, ಅಡ್ಜಸೆಂಟ್. ಅರ್ಥ ಆಯ್ತಾ? ದಿಸ್ ಈಸ್ ಓವರ್ಲ್ಯಾಪ್ ಅಂತ ಅರ್ಥ. ಡಿಫ್ರೆಂಟ್ ವ್ಯೂ ಪಾಯಿಂಟ್ ಇಂದ ಫೋಟೋ ತೆಗೋಬೇಕು, ಅದಕ್ಕಾಗಿ ನಮಗೆ ಪ್ಯಾರಲ್ಯಾಕ್ಸ್ ಬರುತ್ತೆ, ಅದರಿಂದ ಒಂದು ಸ್ಟೀರಿಯೋಸ್ಕೋಪಿಕ್ ಬರುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ಗುಡ್ ಸ್ಟೀರಿಯೋಪೇರ್. ಸೊ ಓವರಾಲ್ ಅರ್ಥ ಆಯ್ತು ಅನ್ಕೊಂತೀನಿ. ಪ್ಯಾರಲ್ಯಾಕ್ಸ್ ಅಂತೂ ಅರ್ಥ ಆಗಿದೆ ನಿಮಗೆ. ಇದು ಒಂದು ಡಿಫರೆನ್ಸ್ ಇನ್ ದ ಅಪರೆಂಟ್ positions of the same after considering two overlapping photograph is called parallax. ಫಾರ್ಮುಲಾ ಕೂಡ ಗೊತ್ತಾಗಿದೆ ನಿಮಗೆ, ರೈಟ್? ಯು ಹ್ಯಾವ್ ಡನ್ ದಟ್. ಅರ್ಥ ಆಯ್ತಾ? ಯಾಕ್ರಿ ಪ್ಯಾರಲ್ಯಾಕ್ಸ್ ಬೇಕು ನಿಮಗೆ? ಸಿಂಪಲ್ ಸರ್, ನನಗೆ ಡೆಪ್ತ್ ಇನ್ಫಾರ್ಮೇಷನ್ ಬೇಕು, ನನಗೆ ಹೈಟ್ ಇನ್ಫಾರ್ಮೇಷನ್ ಬೇಕು. ಯಾಕೆ ಸರ್? 3D ಕ್ರಿಯೇಟ್ ಮಾಡ್ಬೇಕ್ರಿ ನಾನು, ಅದಕ್ಕಾಗಿ ಚೆನ್ನಾಗಿ ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡಬೇಕು, ಅದಕ್ಕಾಗಿ. ಅರ್ಥ ಆಯ್ತಾ? ವೈ ಪ್ಯಾರಲ್ಯಾಕ್ಸ್ ಮ್ಯಾಟರ್ಸ್? ಒಂದು ವೇಳೆ ಪ್ರಾಪರ್ ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್ ಇದ್ದಾಗ ನನಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಬರುತ್ತೆ. ಆ ಚೆನ್ನಾಗಿ ಇನ್ಫಾರ್ಮೇಷನ್ ಬಂದಾಗ ನನಗೆ ಹೆಂಗೆ ಯೂಸ್ ಆಗುತ್ತೆ ರೀ? ಹಾರಿಜೆಂಟಲ್ ಡಿಸ್ಟೆನ್ಸ್ ಕಂಡು ಹಿಡಿತೀನಿ, ಹೈಟು, ಪೊಸಿಷನ್ಸು, ಎಲಿವೇಶನ್ಸ್, ಟೆರೇನ್ ಇನ್ಫಾರ್ಮೇಷನ್, 3D ಮಾಡೆಲ್ಸ್ ಎಲ್ಲವನ್ನು ಕೂಡ ಕಂಡು ಹಿಡಿಬೋದು ನಾನು. ದಟ್ಸ್ ವೈ ಸ್ಟೀರಿಯೋಸ್ಕೋಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಓವರಾಲ್ ಆಗಿ ನೋಡಿ, ಸ್ಟೀರಿಯೋಸ್ಕೋಪಿ ಕನ್ವರ್ಟ್ಸ್ overlapping photographic information into depth perception and 3D information. Right? Yes. Sir, one photograph automatically gives 3D information? No, that is wrong. Sir, one photograph gives one perspective views ಮಾತ್ರ. ಅರ್ಥ ಆಯ್ತಾ? ಅದನ್ನ ಬಿಟ್ರೆ ಏನು ಕೊಡಲ್ಲ ಮೈ ಡಿಯರ್ ಫ್ರೆಂಡ್ಸ್ ಅದು. ಆದರೆ 2 ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ ಇದ್ದಾಗ ನಮಗೆ 2 ಡಿಫ್ರೆಂಟ್ ವ್ಯೂ ಪಾಯಿಂಟ್ ಇಂದ ನೋಡ್ತಿರ್ತೀವಲ್ವಾ, ಅವಾಗ ಮಾತ್ರ ನಮಗೆ ಒಂದು ಸ್ಟೀರಿಯೋಸ್ಕೋಪಿಕ್ ಡೆಪ್ತ್ ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ನಮಗೆ ಒಳ್ಳೆ 3D ಇಮೇಜ್ ಅನ್ನ ಫಾರ್ಮ್ ಮಾಡ್ಬೋದು. ಅರ್ಥ ಆಯ್ತಾ? ಎಸ್ ಸರ್. ಫಾರ್ಮುಲಾ ಕೇಳ್ತಾರೆ ಏನ್ರಿ? ಕೇಳ್ತಾರೆ. ದ ಇಮೇಜ್ ಆಫ್ ದ ಪಾಯಿಂಟ್ ಅಪಿಯರ್ಸ್ ಅಟ್ P1 ಅಲ್ಲಿ 72 mm ಅಲ್ಲಿ ಇದೆ ಫೋಟೋಗ್ರಾಫ್ 1 ಅಲ್ಲಿ, P2 ನೋಡಿ 80 mm ಇದೆ ಫೋಟೋಗ್ರಾಫ್ 2 ಅಲ್ಲಿ. ಪ್ಯಾರಲ್ಯಾಕ್ಸ್ ಎಷ್ಟು ರೀ? ಸಿಂಪಲ್ ಫಾರ್ಮುಲಾ ಗೊತ್ತು, P is equal to mod of 72 minus 80. ಆನ್ಸರ್ ವಿಲ್ ಬಿ 8 mm. ಸಿಮಿಲರ್ಲಿ P1 ಕೊಟ್ಟಿದ್ದಾರೆ, P2 ಕೊಟ್ಟಿದ್ದಾರೆ, ಆನ್ಸರ್ ವಿಲ್ ಬಿ mod P1 minus P2. ರೈಟ್? ಎಕ್ಸಾಮ್ ಪಾಯಿಂಟರ್ಸ್ ಏನು ಬೇಕೇನ್ರಿ? ಎಸ್, ಇಲ್ಲಿದೆ. ಪ್ಯಾರಲ್ಯಾಕ್ಸ್ ಇನ್ಕ್ರೀಸಸ್ ವಿತ್ ಹೈಟ್ ಆಫ್ ದ ಆಬ್ಜೆಕ್ಟ್. ರೈಟ್? ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಪ್ಯಾರಲ್ಯಾಕ್ಸ್ ಆಗುತ್ತೆ ರೀ. ಪ್ಯಾರಲ್ಯಾಕ್ಸ್ ಇನ್ಕ್ರೀಸಸ್ ಅಟ್ ದ ವೆನ್ ವಿ ಮೂವ್ ಅವೇ ಫ್ರಮ್ ದ ಏನ್ರಿ ಪ್ರಿನ್ಸಿಪಲ್ ಪಾಯಿಂಟ್ ಅಂದ್ರೆ ಪರ್ಸ್ಪೆಕ್ಟಿವ್ ಸೆಂಟರ್ ಇಂದ ದೂರ ಹೋದಂಗೆ ಏನಾಗುತ್ತೆ ರೀ? ಪ್ಯಾರಲ್ಯಾಕ್ಸ್ ಜಾಸ್ತಿ ಆಗುತ್ತಲ್ವಾ, ನಮಗೆ ಶಿಫ್ಟ್ ಜಾಸ್ತಿ ಆಗುತ್ತೆ ರೀ ದೂರ ಹೋದಂಗೆ, ಪರ್ಸ್ಪೆಕ್ಟಿವ್ ಸೆಂಟರ್ ಇಂದ ಅಥವಾ ಪ್ರಿನ್ಸಿಪಲ್ ಪಾಯಿಂಟ್ ಇಂದ. ಮತ್ತೆ ನಾನು ಫ್ಲೈಯಿಂಗ್ ಹೈಟ್ ಹೆಚ್ಚು ಜಾಸ್ತಿ ಆದಂಗೆ ಏನಾಗ್ತದೆ ರೀ? ಪ್ಯಾರಲ್ಯಾಕ್ಸ್ ಕಮ್ಮಿ ಆಗುತ್ತೆ ರೀ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ ಓವರ್ಲ್ಯಾಪ್ ಇವಾಗ ಕಾನ್ಸೆಪ್ಟ್ ಗೊತ್ತಾಯ್ತು ನಿಮಗೆ ಏನು ಅಂತ. ಓವರ್ಲ್ಯಾಪ್ ಅಂದ್ರೆ ಕಾಮನ್ ಏರಿಯಾ ಅಪಿಯರಿಂಗ್ ಇನ್ 2 successive aerial photographs. It can be forward, it can be adjacent, the same ground point but both photograph. ಯಾಕ್ರಿ ಇದು ಭಾಳ ಎಸೆನ್ಷಿಯಲ್ ರೀ. ಯಾಕೆ ಎಸೆನ್ಷಿಯಲ್ಲು? ಸ್ಟೀರಿಯೋ ಪೇರ್ ಬೇಕು ನನಗೆ. ಯಾಕೆ ಸ್ಟೀರಿಯೋ ಪೇರ್ ಬೇಕು? ಸರ್, ದ ಮೇನ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಫೋಟೋಗ್ರಾಮೆಟ್ರಿ ಈಸ್ ಗೆಟ್ಟಿಂಗ್ ಸ್ಟೀರಿಯೋಸ್ಕೋಪಿಕ್ ವಿಷನ್. ಅದಕ್ಕಾಗಿ ರೈಟ್? ಅದಕ್ಕೆ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ ಇದ್ದಾಗ ಪ್ಯಾರಲ್ಯಾಕ್ಸ್ ಪ್ರೊಡ್ಯೂಸ್ ಆಗುತ್ತೆ ನಿಮಗೆ. ಅದು ಪ್ರೊಡ್ಯೂಸ್ ಆದಾಗ ಡೆಪ್ತ್ ಪರ್ಸೆಪ್ಷನ್ ಬರುತ್ತೆ, ಕಂಪ್ಲೀಟ್ ಹೈಟ್ ಅಂಡ್ 3D ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಎದಕ್ರಿ ಸರ್? ಬಿಕಾಸ್ ಓವರ್ಲ್ಯಾಪ್ ಈಸ್ ದ ಬೇಸಿಸ್ ಫಾರ್ ಸ್ಟೀರಿಯೋಸ್ಕೋಪಿಕ್ ಫೋಟೋಗ್ರಾಮೆಟ್ರಿ. ಅರ್ಥ ಆಯ್ತಾ? ನೋಡಿ, ಈ ಥರ ಓವರ್ಲ್ಯಾಪಿಂಗ್ ಆಗ್ತಿರತ್ರಿ. ಓಕೆ, ಅರ್ಥ ಆಯಿತು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಓವರ್ಲ್ಯಾಪ್ ಇಮೇಜ್ ಇದೆ, ಸ್ಟೀರಿಯೋ ಪಿಯರ್ಸ್ ಆಗುತ್ತೆ, ಪ್ಯಾರಲ್ಯಾಕ್ಸ್ ಕೂಡ ಬರುತ್ತೆ, ನನಗೆ ಪ್ರಾಪರ್ ಡೆಪ್ತ್ ಪರ್ಸೆಪ್ಷನ್ ಸಿಗುತ್ತೆ, ಸೊ ದಟ್ ಐ ಕ್ಯಾನ್ ಡ್ರಾ ಅ ವೆರಿ ಗುಡ್ 3D ಇಮೇಜ್. ಅರ್ಥ ಆಯ್ತೇನ್ರಿ? ಓವರಾಲ್ ಎಕ್ಸಾಮ್ ಟೌಂಟೇನ್ ನೋಡ್ರಿ. ಓವರ್ಲ್ಯಾಪ್ ಪ್ರೊವೈಡ್ಸ್ ಕಾಮನ್ ಗ್ರೌಂಡ್ ಕವರೇಜ್ ಇನ್ ಸಕ್ಸೆಸಿವ್ ಫೋಟೋಗ್ರಾಫ್ಸ್, enabling the stereoscopic viewing, extraction of the depth and height information through parallax. ನೋಡಿ, ಎಲ್ಲ ಕೀವರ್ಡ್ಸ್ ಇವಾಗ ಇಲ್ಲಿದೆ. ಅರ್ಥ ಆಯ್ತಾ? ಓಕೆ, ವೆರಿ ಇಂಪಾರ್ಟೆಂಟ್. ಓವರ್ಲ್ಯಾಪ್ ಇಟ್ ಸೆಲ್ಫ್ ಗಿವ್ಸ್ 3D ಇನ್ಫಾರ್ಮೇಷನ್? ನೋ.
ಓವರ್ಲ್ಯಾಪ್ ಇನೇಬಲ್ ಸ್ಟೀರಿಯೋ ವಿವಿಂಗ್, ಅದರಿಂದ ಪ್ಯಾರಲಕ್ಸ್ ಬರುತ್ತೆ. ಆ ಪ್ಯಾರಲಕ್ಸ್ ಇಂದ ನಿಮಗೆ ಡೆಪ್ತ್ ಮತ್ತು ಹೈಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅರ್ಥ ಆಯ್ತಾ? ಫಾರ್ವರ್ಡ್ ಓವರ್ಲ್ಯಾಪ್ ಎಷ್ಟಿರ್ಬೇಕು ಸರ್ ಅದರಲ್ಲಿ? 60% ಇರಬೇಕು. ಅಥವಾ ಎಂಡ್ ಓವರ್ಲ್ಯಾಪ್ ಅಂತೀವಿ ಸರ್ ಅದಕ್ಕೆ. ಸರ್ ಸೈಡ್ ಓವರ್ಲ್ಯಾಪ್ ಅಥವಾ ಅಡ್ಜಸೆಂಟ್ ಓವರ್ಲ್ಯಾಪ್ ಅಥವಾ ಲಾಂಗಿಟ್ಯೂಡಿನಲ್ ಓವರ್ಲ್ಯಾಪ್ ಸರ್ ಎಷ್ಟಿರಬೇಕು? 20 to 30%. ಫಾರ್ವರ್ಡ್ ಓವರ್ಲ್ಯಾಪ್ ನೋಡ್ರಿ ಯಾವ ಥರ ಇರುತ್ತೆ. ಒಂದು ಫೋಟೋ ತೊಗೊಂಡಿನಿ, ಒಂದು ಫೋಟೋ ಇದು ಇಷ್ಟು ಓವರ್ಲ್ಯಾಪ್ 60 ಇರ್ಬೇಕು ನನಗೆ ಮ್ಯಾಕ್ಸಿಮಮ್. ಸರ್ ಸೈಡ್ ಎಷ್ಟಿರ್ಬೇಕು ರೀ? 20 to 30. ನೋಡಿ ಇಲ್ಲೊಂದು ಫೋಟೋ ತೆಗೆದೆ, ಈಗ ಇಲ್ಲೊಂದು ಫೋಟೋ, ಇಲ್ಲಿ ಎಷ್ಟೋ ಇಲ್ಲಿ ಓವರ್ಲ್ಯಾಪ್ ಅಲ್ಲದ ನೋಡ್ರಿ, ಅದು ಎಷ್ಟಿರ್ಬೇಕು ರೀ ಮ್ಯಾಕ್ಸಿಮಮ್? 20 to 30. ಅರ್ಥ ಆಯ್ತಾ? ಎಸ್. ಎಕ್ಸಾಮ್ ಪಾಯಿಂಟರ್ಸ್ ನೋಡ್ಕೊಳ್ಳಿ ಔಟ್ ಆಫ್ ಕ್ಯೂರಿಯಾಸಿಟಿ. ಅರ್ಥ ಆಯ್ತೇನ್ರಿ? ಎಸ್. ಸೊ ಓವರಲ್ ಆಗಿ ನಿಮಗೆ ಎಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಕ್ಯಾಮ್ರಾ ಫೋಟೋ ತಗಂತು, ಇಮೇಜ್ ಅಕ್ವೈರ್ ಆಯಿತು, ಫೋಟೋಗ್ರಾಫ್ಸ್ ಬಂತು, ಕ್ಯಾಮ್ರಾ ಜಾಮೆಟ್ರಿ ನಾನು ಕಂಡುಹಿಡಿದೆ, ಓವರ್ಲ್ಯಾಪ್ ಸ್ಟೀರಿಯೋ ಪೇರ್ಸನ್ನು ನಾನು ಮಾಡಿದೆ ಬೈ ಯೂಸಿಂಗ್ ಟು ಇಮೇಜಸ್ ಟು ಫೋಟೋಗ್ರಾಫ್ಸ್. ಅದರಿಂದ ನಾನು ಪ್ರಾಪರ್ ಪ್ಯಾರಲಕ್ಸ್ ಕಂಡುಹಿಡಿದೆ. ಅದನ್ನೆಲ್ಲ ಮಾಡಿ ನಾನು ಒಂದು ಮೆಜರ್ಮೆಂಟು ಮಾಡಿ 3D ಇನ್ಫಾರ್ಮೇಷನ್ ಡ್ರ್ಯಾಗ್ ಮಾಡಿದೆ. ಅದರಿಂದ ಫೈನಲಿ ಅ ಗುಡ್ ಮ್ಯಾಪನ್ನು ಯೂಸ್ ಮಾಡ್ತೀನಿ ನಾನು ಫಾರ್ ಮೈ ಅಡ್ಮಿನಿಸ್ಟ್ರೇಟಿವ್ ಲೈಫ್. ಅರ್ಥ ಆಯ್ತಾ? ಒಂದು ಮಾಸ್ಟರ್ ಫ್ಲೋ ನೋಡ್ರಿ ಒಂದ್ಸಲಿ. ಫೋಟೋಗ್ರಾಫಿಂದ ಜಾಮೆಟ್ರಿ ಮಾಡ್ತೀನಿ, ಜಾಮೆಟ್ರಿಯಿಂದ ಮೆಜರ್ಮೆಂಟ್ ಮಾಡ್ತೀನಿ, ಆಮೇಲೆ ಸ್ಪೆಷಲ್ ಇನ್ಫಾರ್ಮೇಷನ್ ಕೊಡುತ್ತೀರಿ ನನಗೆ. ಅದು ಸ್ಟೀರಿಯೋಸ್ಕೋಪಿಕಲ್ಲಿ ಏನಾಗುತ್ತೆ, ಫೋಟೋ 1 ಫೋಟೋ 2 ತಗೊಳ್ರಿ, ಪ್ಯಾರಲಕ್ಸ್ ಕ್ರಿಯೇಟ್ ಆಯಿತು, ಅಲ್ಲಿಂದ ಡೆಪ್ತ್ ಪರ್ಸೆಪ್ಷನ್ನು ಕ್ರಿಯೇಟ್ ಆಯಿತು, ಮತ್ತೆ ಅಲ್ಲಿಂದ 3D ಕೂಡ ಇಮೇಜ್ ಬಂತಲ್ರಿ ನಿಮಗೆ. ಎಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಸರ್ ಲಾಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಈ ಫೋಟೋಗ್ರಾಮೆಟ್ರಿಯಲ್ಲಿ ಅಪ್ಲಿಕೇಶನ್ಸ್ ಇದೆ. ಸರ್ ಏನು ಸರ್ ಅಪ್ಲಿಕೇಶನ್ಸ್? ಎಲ್ಲೆಲ್ಲಿ ಯೂಸ್ ಆಗುತ್ತೆ ರೀ ನಮ್ಮ ಫೋಟೋಗ್ರಫಿ? ನಾನು ಒಂದು ಮಾತು ಹೇಳ್ತೀನಿ ನೋಡ್ರಿ. ಕ್ವಶನ್ ಕೊಟ್ಟರೆ 1 ಅಂತ ಕೊಡ್ತಾರೆ, 2 ಅಂತ ಕೊಡ್ತಾರೆ, 3 ಅಂತ ಕೊಡ್ತಾರೆ, 4 ಅಂತ ಕೊಡ್ತಾರೆ. ಸರ್ ಎಲ್ಲ ಆಪ್ಷನಲ್ಲಿ 1 and 2, 1 2 3, 1 2 4, 1 2 3 4 ಆಲ್ ಆಫ್ ದ ಅಬೋವ್. ನಾನು ಒಂದೇ ಒಂದು ರೆಕಮೆಂಡ್ ಮಾಡ್ತೀನಿ, ಈ ಎಂಟೈರ್ ಸ್ಯಾಟಲೈಟ್ ಇಮೇಜ್ ಆಗಲಿ, ಡ್ರೋನ್ ಸರ್ವೆ ಆಗಲಿ, ಅಂದರೆ ಆಯಿತಾ, ಎಲ್ಲ ಟೆಕ್ನಿಕಲ್ ಟೂಲ್ಸ್ ಆಗಲಿ, ಮಾಡರ್ನ್ ಸರ್ವೆ ಟೂಲ್ಸ್ ಆಗಲಿ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕಾಗಿ ನೀವು ಆಲ್ ದ ಅಬೋ ಅಂತ ಹಾಕಿದ್ರಲ್ಲಿ ತಪ್ಪಿಲ್ಲ. ಸರ್ ಹಂಗಂತ ಎಲ್ಲದಕ್ಕೂ ಹಾಕ್ಲಾ? ನೋ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ನಾರ್ಮಲ್ ಆಪ್ಷನ್ಸ್ ಓದಿದಾಗ ನಿಮಗೆ ಜನರಲಿಸ್ಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಇದು ರೈಟಾ ಇಲ್ವಾ ರಾಂಗ್ ಅಂತ. ಅವಾಗ ನೀವು ಆಲ್ ದ ಅಬೋ ಅಂತ ಹಾಕಿ, ಅದರಲ್ಲಿ ಏನು ತಪ್ಪಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅರ್ಥ ಆಯ್ತಾ? ನೋಡಿ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸರ್? ಮ್ಯಾಪಿಂಗಲ್ಲಿ ವೆರೈಟಿ ಮ್ಯಾಪ್, ಟೋಪೋಗ್ರಫಿ, ಸಿಟಿ, ಲಾರ್ಜ್ ಏರಿಯಾ ಮ್ಯಾಪ್, ಸರ್ವೇಯಿಂಗಲ್ಲಿ ಗ್ರೌಂಡ್ ಡಿಸ್ಟೆನ್ಸ್, ಪೊಸಿಷನ್, ಹೈಟ್, ಟೆರೇನಲ್ಲಿ ಏನ್ರಿ ಸರ್ ಏನೇನಿರುತ್ತೆ? ಎಲಿವೇಶನ್ ಮಾಡಲ್ಲು, ಎಕ್ಸಾಂಪಲ್ DEM ಮಾಡಲ್, ಲ್ಯಾಂಡ್ ಫಾರ್ಮ್ ನೋಡ್ರಿ DTM ಮಾಡಲ್, ಅಥವಾ ಟೆರೇನ್ಸ್ ನೋಡಿ, ಅದಕ್ಕೂ ನನಗೆ ಬೇಕು ಸರ್ ಮೆಜರ್ಮೆಂಟ್ಗೋಸ್ಕರ ಹಾರಿಜೆಂಟಲ್, ಹೈಟ್, ಪೊಸಿಷನ್, ಎಲಿವೇಶನ್ ಎಲ್ಲದಕ್ಕೂ ಬೇಕಲ್ವಾ ಈ ಒಂದು ಫೋಟೋಗ್ರಾಮೆಟ್ರಿ. ಸೊ 3D ಕನ್ಸ್ಟ್ರಕ್ಷನ್ ಬೇಕು ಸರ್ ನನಗೆ. ಎಕ್ಸಾಂಪಲ್ ಎದಕ್ಕಂದ್ರೆ ಸರ್, ಈ ಒಂದು ನೋಡಿ, ಈ ಒಂದು ಸರ್ವಿಸ್ DSM ಮಾಡಲ್ ಮಾಡೋಕ್ಕೂ ಬೇಕ್ರಿ ನನಗೆ ಫೋಟೋಗ್ರಾಮೆಟ್ರಿ. ಹೌದು ಮೈ ಡಿಯರ್ ಫ್ರೆಂಡ್ಸ್. ಸರ್ ಇಷ್ಟೇ ಆಯ್ತೇನ್ರಿ ಸರ್, ನೀವು ಇಷ್ಟೇ ಕೊಟ್ಟಿದ್ದೀರಿ? ನೋ. ಸಪೋಸ್ ಕೇಳ್ತಾರೆ ಸೊ ಡಿಸಾಸ್ಟರ್ ಆಗಿದೆ ಅಂತ, ಅಲ್ಲಿ ಯೂಸ್ ಆಗುತ್ತಾ? ಎಸ್, ಆಬ್ಸಲ್ಯೂಟ್ಲಿ ಯೂಸ್ ಆಗುತ್ತೆ. ಎಕ್ಸಾಂಪಲ್ ಫಸಲ್ ಭಮಾ ಯೋಜನೆಗೆ ನನಗೆ ಫೋಟೋಗ್ರಾಫ್ಸ್ ಬೇಕು. ಸಪೋಸ್ ಇವತ್ತು ಡಿಸಾಸ್ಟರ್ ಆಗಿದೆ ಅಂದರೆ 1 ವಾರದ ಹಿಂದೆ ಯಾವ ಥರ ಇತ್ತು ಆ ಲ್ಯಾಂಡು, ಇವಾಗ ಡಿಸಾಸ್ಟರ್ ಆದಮೇಲೆ ಯಾವ ಥರ ಆಗಿದೆ, ಫೋಟೋಗ್ರಾಫ್ಸ್ ಬೇಕಲ್ವಾ? ಅದಕ್ಕಾಗಿ ಈ ಥರ ಕ್ವಶನ್ಸ್ ನೋಡಿದಾಗ ಸ್ವಲ್ಪ ಬಹಳ ಬ್ರಾಡಾಗಿ ಥಿಂಕ್ ಮಾಡಿ ನೀವು. ಓಕೆ, ಭಾಳ ಯು ಪೀಪಲ್ ಆರ್ ನೌ ಬಿಕಮಿಂಗ್ ಸರ್ವೆಂಟ್ಸ್, ಪಬ್ಲಿಕ್ ಸರ್ವೆಂಟ್ಸ್. ಯು ಹ್ಯಾವ್ ಟು ಥಿಂಕ್ ಬ್ರಾಡ್ ವೈಲ್ ಚೂಸಿಂಗ್ ದ ಆಪ್ಷನ್ಸ್. ಅಪ್ಲಿಕೇಶನ್ಸ್ ಅಂತ ಬಂದಾಗ ನೀವು ಚೆನ್ನಾಗಿ ನಾಲೆಜ್ ಅಪ್ಲಿಕೇಶನ್ ಹಾಕಬೇಕು. ಇವನ್ ಜನರಲ್ ಸೈನ್ಸಲ್ಲೂ ಕೂಡ ಹಿಂಗೆ ಇದೆ ಕ್ವಶನ್ಸ್. ಓಕೆ, ಎಸ್. ನೋಡಿ ಓವರಾಲ್ ಆಗಿ ನಿಮಗೋಸ್ಕರ ಇಲ್ಲಿವರೆಗೂ ಏನೇನು ಮಾಡಿದ್ವಿ ಎಲ್ಲವನ್ನು ಜಸ್ಟ್ ಒಂದು ಪೇಜಲ್ಲಿ ಹಾಕಿದ್ದೀನಿ. ಇದನ್ನು ನೀವು ಎಕ್ಸಾಮ್ಗೆ ಓದ್ಕೋಬೋದು. ಅರ್ಥ ಆಯ್ತಾ? ಎಸ್. ಸೊ ಫಸ್ಟ್ ಚಾಪ್ಟರ್ ಯಾವುದಾದ್ರಿ? ಅದು ಫೋಟೋಗ್ರಾಮೆಟ್ರಿ ಅಂತ ಬರುತ್ತೆ. ಆ ಫೋಟೋಗ್ರಾಮೆಟ್ರಿಯಲ್ಲಿ ನಾನು ಹೇಳಿದ್ದೀನಿ ಸಿಲೆಬಸ್ ವೈಸ್ ಹೋಗ್ತೀನಿ ಇವಾಗ ಅಂತ, ಬಿಕಾಸ್ ಯು ಪೀಪಲ್ ಆಲ್ರೆಡಿ ನೋ ಆಲ್ ದ ಬೇಸಿಕ್ಸ್ ನಾವು. ಸೊ ನೋಡಿ ಇವಾಗ ಯಾವ್ಯಾವ ಕವರ್ ಆಯಿತು, ಫೋಟೋಗ್ರಾಮೆಟ್ರಿ ಆಯಿತು, ಏರಿಯಲ್ ಸರ್ವೆ ಆಯಿತು, ಇಂಟ್ರೊಡಕ್ಷನ್ ಆಯಿತು, ಡೆಫಿನಿಷನ್ ಆಯಿತು,
ಬೇಸಿಕ್ ಪ್ರಿನ್ಸಿಪಲ್ಸ್ ಆದವು, ಆಲ್ಮೋಸ್ಟ್ 8 ಪ್ರಿನ್ಸಿಪಲ್ಸ್ ಆದವು. ಮೆಥಡ್ಸ್ ಆಯಿತು, ಟೆರೆಸ್ಟ್ರಿಯಲ್ ಮತ್ತು ಏರಿಯಲ್ ಇಂಪಾರ್ಟೆನ್ಸ್ ಆಫ್ ಸ್ಕೇಲ್ ಆಯಿತು, ಹೈಟ್ ಆಯಿತು. ಹೈಟಲ್ಲಿ ವೇರಿಯಸ್ ಫಾರ್ಮುಲಾಸ್, ಅಟ್ಲೀಸ್ಟ್ 4 to 5 ಫಾರ್ಮುಲಾಸ್ ಆಗಿದೆ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಹಿಡ್ಕೊಂಡು. ಅಪ್ಲಿಕೇಶನ್ಸ್ ಕೂಡ ಆಯಿತು. ಸೊ ನನಗೆ ಇವಾಗಿಂದ ಸಿಲೆಬಸ್ ವೈಸ್ ಹೋಗ್ತಾ ಇಲ್ಲ ನೀವು ಅಂತ ಹೇಳಬೇಡಿ ಫ್ರೆಂಡ್, ಯಾಕಂದರೆ ಫ್ರಮ್ ನೌ ಇಟ್ಸ್ ಮೈ ಡ್ಯೂಟಿ ಟು ಫಾಲೋ ದ ಸಿಲೆಬಸ್ ಪಾಯಿಂಟರ್ಸ್. ಓಕೆ, ನೌ ಐ ಆಮ್ ವೆರಿ ಅನ್ಸ್ಟಾಪಬಲ್, ಐ ವಿಲ್ ಗೋ ಲೈಕ್ ಹೆಲ್ ನಾವು. ಸೊ ನೀವು ಆದಷ್ಟು ಬೇಗ ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಗೆಸ್. ಸೊ ವಿತ್ ದಿಸ್ ಕ್ಲಾಸ್ ಐ ಫೀಲ್ ವೆರಿ ಹ್ಯಾಪಿ ದ್ಯಾಟ್ ಯು ಪೀಪಲ್ ಆರ್ ಗೆಟಿಂಗ್ ದಿ ಕ್ಲಾಸಸ್. ಸೊ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಎಲ್ಲ ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ, ಬಟ್ ಮತ್ತೆ ಸ್ಟಿಲ್ ಇನ್ನೂ ಕೂಡ ಯೂಟ್ಯೂಬಲ್ಲಿ ಕೇಳ್ತಾರೆ, ಸರ್ ನನಗೆ PDF ಬೇಕು. ಸರ್ ಅಲ್ಲಿ ಕೊಟ್ಟಿರ್ತೀನಿ ನಾನು, ಡಿಸ್ಕ್ರಿಪ್ಷನ್ಸಲ್ಲೂ ಇರುತ್ತೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಂತ. ಬಟ್ ಪೀಪಲ್ ಆರ್ ನಾಟ್ ಜಾಯ್ನಿಂಗ್ ದಟ್. ಪ್ಲೀಸ್ ಜಾಯ್ನ್ ಆಗಿ ಸರ್, ಟೆಲಿಗ್ರಾಮ್ ಜಾಯ್ನ್ ಆಗಿ, ಆ್ಯಂಡ್ ಈವನ್ ಯೂಟ್ಯೂಬ್ ಕೂಡ ಜಾಯ್ನ್ ಆಗಿ. ಬಿಕಾಸ್ ವೆರೆವರ್ ದ ನ್ಯೂ ಕ್ಲಾಸಸ್ ಆರ್ ಅಪ್ಲೋಡೆಡ್, ಯು ವಿಲ್ ಸಡನ್ಲಿ ಗೆಟ್ ದ ಅಪ್ಡೇಟ್ಸ್. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ, ವೆರಿ ಇಂಪಾರ್ಟೆಂಟ್ ಟು ರೀಚ್ ಯು. ಓಕೆ, so as I always says, suggestions are very important for our growth, right? So ಏನಾದರೂ ಸಜೆಷನ್ಸ್ ಫೀಡ್ಬ್ಯಾಕ್ಸ್ ಇದ್ದರೆ ಪ್ಲೀಸ್ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಚೆನ್ನಾಗಿತ್ತು ಅಂದರೆ ಇಂಪ್ಲಿಮೆಂಟ್ ಡೆಫಿನೆಟ್ಲಿ ಮಾಡ್ತೀನಿ ನಾನು. ಓಕೆ, ಎಸ್. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 130 ಮಿನಿಟ್ಸ್ ಅಥವಾ 1 hour 40 minutes ಆಗಿರುತ್ತೆ. ಐ ಹೋಪ್ ದಿಸ್ ಸೆಷನ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಪೀಪಲ್. ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಮಾಡರ್ನ್ ಸರ್ವೆ ಅಂದ ತಕ್ಷಣ ಅಂಜಕ್ಕೆ ಹೋಗಬಾರ್ದು. ಓಕೆ, ಐ ಆಮ್ ಹಿಯರ್, DK sir is with you. ಡೋಂಟ್ ವರಿ ಅಬೌಟ್ ದ ಮಾಡರ್ನ್ ಸರ್ವೆ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್. ಬೇರೆದಕ್ಕೆ ಫೋಕಸ್ ಮಾಡಿ. ಓಕೆ, ಒನ್ಸ್ ಅಗೇನ್ DK Simhavalochana will say thank you people for you people for providing the very precious time. Okay, thank you once again, and please take care my dear friends. Okay, bye friends, take care.